ದಿ ಬೆಸ್ಟ್ ಆಡಿಯನ್ಸ್ ಅಂದರೆ ಇಡೀ ಪ್ರಪಂಚದಲ್ಲೇ ಕನ್ನಡ ಆಡಿಯನ್ಸ್. ಏನೇ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಜನಕ್ಕೆ ಬೈದೇನು ಪ್ರಯೋಜನ. ಸುದೀಪ್ ಸರ್, ದರ್ಶನ್ ಸರ್ಗೆ ಕಮೆಂಟ್ ಹಾಕ್ಬೇಕಾದ್ರೆ ನಾವೆಲ್ಲ ಯಾವಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೆಲ್ಲ ಅಲ್ಲಿದ್ರು. ಒಬ್ಬರು ಡೈರೆಕ್ಟರ್ ಥಾಟ್ ಬೇರೆ ಇರುತ್ತೆ. ನೀನು ಡಬ್ಬ ಹತ್ರ ಮಾಡ್ತಿದ್ಯಾ, ಬೆಸ್ಟ್ ಫ್ರೆಂಡ್ 26 ಇಯರ್ಸ್ ಇದ್ದ, ನನ್ಗೆ ಏನೋ ಅದ್ರ ಬಗ್ಗೆ ಗಂಧಾಗಳಿನೂ ಗೊತ್ತಿಲ್ಲ. ಸೊ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅಂತಲ್ಲ, ಅಲ್ಲೂ ನೀವು ಕಷ್ಟ ಬೀಳಲೇಬೇಕು. ಇಂಗ್ಲಿಷ್ ಮೆಡಿಸನ್ ಥರ ಗರ್ಲ್ ಫ್ರೆಂಡ್ ಅದು ಇನ್ನೊಂದಿನ ಹೇಳ್ತೀನಿ. ಅಂದ್ರೆ ಇದಾರೆ ಅಂತ ಆಯ್ತು. ಹಂಗೆ ಅನ್ಕೋಬೋದು. ಸೊ ಅವರೇ ನನ್ನ ಗುರುಗಳು. ಯಾರು ತುಂಬ ಪಾಪ್ಯುಲರ್ ಫೇಸ್ಗಳು ಬರೋರಲ್ಲ, ಅವರೆಲ್ಲ ಬಂದ ತಕ್ಷಣ ಎದ್ದೋಗ್ತಿದ್ದೆ. ಇವತ್ತು ನಾನು ಹಂಗೆ ಹೋದಾಗ ಬೇರೆಯವ್ರು ಹೋಗ್ತಿರ್ತಾರೆ, ಏನೋ ನೀನೇ ದಾರಿ ತೋರಿಸ್ಬೇಕು, ಹಿಂಗೆ ಬೇಡ್ಕೊಂಡು ಕೆಳಗಡೆ ಬಂದೆ. ಅಷ್ಟರಲ್ಲಿ ಫೋನ್ ಬಂತು, ನಾನು ಬಂದರೆ ಇರಿಟೇಟ್ ಮಾಡ್ಕೊಡೋರು. ಅಂದರೆ ಏನೂ ಗೊತ್ತೇ ಇಲ್ಲ ನನಗೆ. ಕಾಮಿಡಿ ಅಂತ ತೊಗೊಂಡ್ರೆ ನಾನೇ ನಿಜವಾದ ಲೈಫಲ್ಲೂ ನಾನು ಹಂಗೆ ಇದ್ದೀನಿ. ಸಡನ್ ಆಗಿ ಒಂದು ಸೀರಿಯಲ್ ಮಾಡ್ತಿರ್ತೀನಿ, ಸಡನ್ ಆಗಿ ಸೀರಿಯಲ್ ನಿಂತೋಗ್ಬಿಡುತ್ತೆ. ಅಂದರೆ ಬೈಯಂಗಿಲ್ಲ, ಬಿಡಂಗಿಲ್ಲ. ಅಪ್ಪ ಯಾರು ಕಟ್ಟರ ದೇವ್ರಿಗೆ ನನ್ನ ಮುಖ ಕಂಡು ಹಿಡಿಲ್ಲ ಅಂದರೆ ಬೇರೆಯವ್ರಿಗೆ ಆಶೀರ್ವಾದ ಮಾಡ್ಬಿಟ್ರೆ ಈ ಥರ ಇಲ್ಲ. ಸೀರಿಯಲ್ಲು ಸಿನಿಮಾದವ್ರು ಅಂತ ಗೊತ್ತಾರೆ, ಈ ಕ್ಯಾಮ್ರಾಮನ್ಗಳು ಎಲ್ಲಿರ್ತಾರೋ ಬಂದ್ಬಿಡ್ತಾರೆ, ಹಿಂಗೆ ಪಟ್ಟದ ಬಂದ್ಬಿಡ್ತಾರೆ. ನಾವು ಬಿಡ್ರೋ, ನಿಮ್ದು ಯಾಕೆ ತಿನ್ನಕ್ಕೆ ಬಿಡ್ರೋ, ಯಾಕ್ರೋ, ನಾನು ಮನುಷ್ಯನೇ ಕೊಂಡ್ರು ಹೊಟ್ಟೆ ಸಿಗ್ತಾ ಇದೆ ಬಿಡ್ರೋ. ಸೀರಿಯಲ್ ಥರ ನೋಡಬೇಕು, ಜಾಸ್ತಿ ಮಾತಾಡೋಣ. ಸರಿ ಇಲ್ಲ, ಸರಿ ಅನಿಸ್ಲಿಲ್ಲ ಅಂದಾಗ ಬೈರಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದರೆ ಕನ್ನಡ ಕಿರುತೆರೆಯ ಮುಂದೆ ಬೆಳ್ಳಿತೆರೆಯಲ್ಲಿ ಮಿಂಚಲಿರುವ ಖ್ಯಾತ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಎಲ್ಲರ ಮನೆ ಮಗನಾಗಿ ಗುರುತಿಸಿಕೊಂಡಿರುವ ಸುಶ್ಮಿತ್ ಜೈನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸತ್ಯಂ ಶಿವಂ ಸುಂದರಂ ಧಾರಾವಾಹಿ ಮೂಲಕ ನಟನಾ ಕ್ಷೇತ್ರಕ್ಕೆ ಕಾಲಿಟ್ರಿ. ಸೊ ಅಲ್ಲಿಂದ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದಿರ. ಕನ್ಯಾದಾನ, ಭೂಮಿ ತಾಯಣೆ, ಆಮೇಲೆ ಅಣ್ಣಯ್ಯ, ಇವಾಗ ಗೌರಿ, ಹೀಗೆ ಸಾಕಷ್ಟು ಸಾಲು ಧಾರಾವಾಹಿಗಳು ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಮೊದಲನೇದಾಗಿ ನೀವು ಮೈಸೂರಿನವರು. ಸೊ ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲರೂ ಇಂಜಿನಿಯರಿಂಗ್ ಅಂತ ಅನ್ಕೋತಾರೆ. ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬಿಟ್ಟು ನಟನಾ ಕ್ಷೇತ್ರಕ್ಕೆ ಹೆಂಗೆ ಧುಮುಕುದ್ರಿ ಅಂತ? ಇಲ್ಲ, ಈ ಕ್ಷೇತ್ರಕ್ಕೇನೋ ನಾನು ಆಡಲೇಬೇಕು ಏನೋ ಅಂತ ತುಂಬ ಸೀರಿಯಸ್ ಆಗಿ ಏನು ತೊಗೊಂಡು ಬರಲಿಲ್ಲ. ಅದೊಂದು ಇರುತ್ತೆ ಅವತ್ತು ಚಿಕ್ಕ ವಯಸ್ಸಲ್ಲಿ ಈ ಫ್ಯಾಮಿಲಿ ಅವ್ರು ಕೂತ್ಕೊಂಡೆ, ನೀನು ಯಾಕೆ ನೋಡಿ ಇವರೆಲ್ಲ ಹೀರೋ ಆಗಿದ್ದಾರೆ, ನೀನು ಯಾಕೆ ಹೀರೋ ಆಗಬಾರ್ದು ಅಂತ ಒಂದು ಟಾಕ್ ಬರುತ್ತೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇತ್ತು. ಓಕೆ, ಆಮೇಲೆ ವಿದ್ಯೆ ಅಷ್ಟಕ್ಕಷ್ಟೇ ಹತ್ತುತ್ತಾ ಇರಲ್ಲ ತಲೆ. ಓಕೆ, ಬೇರೆ ಏನು ಮಾಡ್ಬೋದು, ಏನು ಬರಲ್ಲ. ಆಮೇಲೆ ಯೋಚನೆ ಮಾಡಿದೆ ಕೂತ್ಕೊಂಡು, ಓಕೆ ನಾನು ಯಾವುದ್ರಲ್ಲಿ ಹೋಗ್ಬೋದು. ಸರಿ, ಒಂದಷ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ ಈ ಥರ ಎಲ್ಲ ಹೇಳ್ತಿದ್ರಲ್ಲ, ನಾನೇನು ಅಂದ್ಕೊಂಡೆ ಒಂದು ಸ್ವಲ್ಪ ಜಿಮ್ ಬಾಡಿ ಮಾಡಿಕೊಂಡು ಒಂದು ಸ್ವಲ್ಪ ಲುಕ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಗಿದೆ ಅದೆಲ್ಲ ಸುಳ್ಳು. ಅದೆಲ್ಲ ಇದ್ರೂ ಅವಕಾಶ ಸಿಗಲ್ಲ. ಟ್ಯಾಲೆಂಟ್ ಅನ್ನೋದಿರ್ಬೇಕು, ಫಸ್ಟ್ ಆಫ್ ಆಲ್ ಒಂದು ಕಲ್ತಿರ್ಬೇಕು. ಅದಕ್ಕೆ ಆಮೇಲೆ ನನಗೆ ಗೊತ್ತಿರಲಿಲ್ಲ ಇದಕ್ಕೆ ಅಂತಲೇ ಒಂದು ಇನ್ಸ್ಟಿಟ್ಯೂಷನ್ಗಳಿರುತ್ತೆ, ತರಬೇತಿ ತೊಗೋಬೇಕು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು. ಆಮೇಲೆ ಒಂದಷ್ಟು ಹುಡುಕ್ತಾ ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಬ್ಯಾಂಗ್ಳೂರಲ್ಲೇ ಇದ್ದ, ಚಿಕ್ಕ ವಯಸ್ಸಿಂದ ಫ್ರೆಂಡು. ಅವನು ಆಮೇಲೆ ನನಗೆ ಆದರ್ಶ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿ, ಅವನೇ ಬಾ ಅಂತ ಕರ್ಸ್ಕೊಂಡು ಬ್ಯಾಂಗ್ಳೂರಿಗೆ. ಅವನೇ ಪಾಪ ಅಲ್ಲಿ ಹೆಸರುಘಟ್ಟ ತನಕ ಬಿಟ್ಟು ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ ಅಲ್ಲಿ ಸೇರ್ಕೊಂಡಿದ್ದು 1 ವರ್ಷ. ಆಮೇಲೆ ನನಗೆ ಗೊತ್ತಾಯಿತು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೆಲ್ಲ ಅಲ್ಲಿದ್ದರು, ಅಲ್ಲಿ ಕಲಿತಾಯಿದ್ರು ಅನ್ನೋದು ಆಮೇಲೆ ನನಗೆ ಗೊತ್ತಾಯ್ತು. ಸುಮಾರು ಜನ ಇದ್ದಾರೆ ನಟರಲ್ಲಿ ಬಂದಿರೋರು. ಸೊ ಅಲ್ಲಿ 1 ವರ್ಷ ಕೋರ್ಸ್ ತೊಗೊಂಡು ಅಲ್ಲಿ ಹೋದ್ಮೇಲೂ ಏನೂ ಕಲೀಲಿಲ್ಲ. ಅಂದರೆ ಬೇಸಿಕ್ ಏನು ಕಲಿಬೋದು. ಫಾರ್ ಎಕ್ಸಾಂಪಲ್ ಈಗ ಡ್ಯಾನ್ಸ್ ಕಲಿಬೋದು, ಸ್ಟಂಟ್ಸ್ ಕಲಿಬೋದು. ಬಟ್ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ ಬಿಟ್ಟರೆ, ಆ್ಯಕ್ಟಿಂಗ್ ಅನ್ನೋದು ಡೈರೆಕ್ಟರ್ ಬಿಟ್ಟರೆ ಯಾರೂ ಕಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರು ಡೈರೆಕ್ಟರ್ ಥಾಟ್ ಬೇರೆ ಇರುತ್ತೆ. ಇವಾಗ ಒಬ್ಬರು ಡೈರೆಕ್ಟರ್ಗೆ ನಾನು ಈ ಥರ ಹೇಳೋದು ಇಷ್ಟ ಅಂತ ಅಂದರೆ, ನಾನು ಅದನ್ನೇ ಸೇಮ್ ಇನ್ನೊಬ್ಬರ ಹತ್ರ ಹೋಗಿ ಮಾಡ್ತೀನಿ ಅಂದರೆ ನೀನು ಡಬ್ಬ ಹತ್ರ ಮಾಡ್ತಿದ್ಯಾ ಅಂತ ಅಂದರೆ ಅವ್ರು ತಪ್ಪಲ್ಲ. ಅವ್ರ ಥಾಟ್ ಬೇರೆ ಇರುತ್ತೆ, ಅವ್ರ ವಿಷನ್ ಬೇರೆ ಇರುತ್ತೆ. ಸೊ ಈ ಥರ ಒಂದು ಅದೇ ಹೇಳೋದ್ನಲ್ಲ, ಆಸಕ್ತಿ, ಈ ಇಂಟ್ರೆಸ್ಟ್ ಅದ್ರಲ್ಲಿ ಕಮ್ಮಿಯಾಗಿ ನೋಡೋಣ ಇದ್ರಲ್ಲಿ ಹೆಂಗೆ ಟ್ರೈ ಮಾಡ್ಬೋದಾ ಅಂತ ಬಂದೆ. ಬಟ್ ಆಮೇಲೆ ಇಲ್ಲ, ಇದರಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆ ಫ್ರೆಂಡಿಗೆ ಒಂದು ಥ್ಯಾಂಕ್ಸ್, ಯಾಕಂದ್ರೆ ಒಂದು ಅದ್ಭುತ ಕಲಾವಿದನ್ನ ನಮಗೆ ಪರಿಚಯ ಮಾಡಿದ್ದಾರೆ. ಸುಚಿತ್ ಅಲೆಕ್ಸ್ ಅಂತ, ಬೆಸ್ಟ್ ಫ್ರೆಂಡ್ 26 ಇಯರ್ಸ್ ಇಂದ. ರಂಗಭೂಮಿ ಸಂಬಂಧ ಅಥವಾ ಇಲ್ಲ, ಅದು ನನ್ಗೇನು ಅದ್ರ ಬಗ್ಗೆ ಗಂಧಾಗಳಿನೂ ಗೊತ್ತಿಲ್ಲ. ಯಾಕಂದರೆ ಅದೆಲ್ಲ ನಾನು ಅದನ್ನೇ ಹೇಳ್ತೀನಿ. ಈಗ ನಾನು ಅದರಿಂದ ಬಂದವ್ರು ಕೇಳಿದಾಗ, ಯಾಕಂದರೆ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಕ್ಟಿಂಗ್ ಅನ್ನೋದಾಗಿರಲಿ, ಒಂದು ಸ್ಟೇಜ್ ಫಿಯರ್ ಆಗಿರಲಿ, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರಲಿ. ಇವಾಗ ಯಾರು ಅಪ್ಕಮಿಂಗ್ ಬಂದು ನನಗೆ ಕೇಳ್ತಾರೆ, ಅಣ್ಣ ಯಾವುದು ಆ್ಯಕ್ಟಿಂಗ್ ಕೋರ್ಸ್ ನೀವು ಮಾಡಿರೋದು, ನಾನು ಅವ್ರಿಗೆ ಹೇಳೋದೇ ರಂಗಭೂಮಿಗೆ ಹೋಗಿ. ಅಂದರೆ ನನಗೇನು ಗೊತ್ತಿಲ್ಲ, ನಾನೇನು ಯಾವತ್ತೂ ಥಿಯೇಟ್ರ್ ಒಳಗಡೆ ಕಾಲಿಟ್ಟು ಅಲ್ಲಿ ಏನೂ ಮಾಡಿಲ್ಲ.
ಬಟ್ ಅಲ್ಲಿಂದ ಬಂದಿರೋರು ಇರ್ತಾರಲ್ಲ, ಅವರು ಅವ್ರ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೋದು, ಅಥವಾ ಅವರೊಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮಾತಾಡೋ ಶೈಲಿಗಳಿರ್ಬೋದು, ಸ್ಪಷ್ಟತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡಿದ್ರೆ ಅಲ್ಲಿಗೆ ಹೋಗ್ರಿ, ಕಲೀರಿ. ಅಂದರೆ ಅಲ್ಲಿಗೆ ಹೋದ ತಕ್ಷಣ ನೀವು ಸೂಪರ್ ಸ್ಟಾರ್ ಆಗ್ತೀರಾ ಅಂತಲ್ಲ, ಅಲ್ಲೂ ನೀವು ಕಷ್ಟ ಬೀಳಲೇಬೇಕು. ಸೊ ಆ ಥರ ಡಿಫ್ರೆನ್ಸ್ ಅಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಇದೇ ಥರ ಏನಂತಾರೆ, ಇಂಗ್ಲೀಷ್ ಮೆಡಿಸನ್ ಥರ. ಓಕೆ. ಸೊ ಇವಾಗ ಮೊದಲನೇದಾಗಿ ನೀವು ಅಭಿನಯಿಸಿದ್ದು ಸತ್ಯಂ ಶಿವಂ ಸುಂದರಂ, ಅದರಲ್ಲಿ ಸ್ಯಾಂಡಿ ಪಾತ್ರ, ಸುಂದರಂ ಪಾತ್ರವನ್ನ ಲೀಡ್ ಕ್ಯಾರೆಕ್ಟರ್ ಮಾಡಿದ್ರಿ ಅದರಲ್ಲಿ. ಸೊ ಮೊದಲೇ ಬಾಲ್ಗೆ ಸಿಕ್ಸರ್ ಹೊಡೆದಿದ್ದ ಅನುಭವ ಹೇಗಿತ್ತು? ಯಾಕೆಂದ್ರೆ ಸಾಕಷ್ಟು ಬಂದ ತಕ್ಷಣ ಅವಕಾಶಗಳು ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ, ತುಂಬಾ ವರ್ಷಗಳು ಸೈಕಲ್ ತೊಳಿಬೇಕಾಗುತ್ತೆ. ಬಟ್ ನಿಮಗೆ ಫಸ್ಟ್ ಬಾಲೇ ಸಿಕ್ಸ್ ಆಯ್ತಲ್ಲ? ಇಲ್ಲ, ಸಿಕ್ಸ್ ಮಾಡೋದಕ್ಕೆ ನನ್ನೆಲ್ಲ ತಾಕತ್ತಿರ್ಬೇಕು ಸಿಕ್ಸ್ ಹೊಡಿಯೋದಕ್ಕೆ, ಕಾದು ಹೊಡಿಬೇಕು, ಇಲ್ಲಾಂದರೆ ಅಪೋಸಿಟ್ ಬೌಲಿಂಗ್ ಮಾಡೋರು ಈಸಿಯಾಗಿ ಮಾಡಬೇಕು. ಸೊ ಆ ಬೌಲರ್ ಬಂದು ರಘುಚರಣ್ ಸರ್ ಅಂತ, ಅವರು ತುಂಬ ಒನ್ ಆಫ್ ದಿ ಇವಾಗ ಚಿತ್ರರಂಗದಲ್ಲಿ ಪ್ರೊಡ್ಯೂಸರು, ಮತ್ತು ಮುಂಚೆ ಎಲ್ಲ ಡೈರೆಕ್ಷನ್ ಕತೆ ಎಲ್ಲ ಬರೀತಿದ್ರು. ಸೊ ಅವರೇ ನನ್ನ ಗುರುಗಳು ಬೇಸಿಕ್ಲಿ ಈ ಇಂಡಸ್ಟ್ರಿಗೆ ಬರೋದಕ್ಕೆ. ಅವರು ನನಗೆ ಯಾವಾಗಲೂ ಹೇಳೋರು, ನನ್ನ ಜವಾಬ್ದಾರಿ ನಿನ್ನನ್ನು ಇಂಡಸ್ಟ್ರಿಗೆ ತರೋದು, ತಲೆಗೆಡ್ಸ್ಕೊಬೇಡ, ವೆಯ್ಟ್ ಮಾಡು ಅಂತ ಹೇಳ್ತಿದ್ರು. ಅದಾದಮೇಲೆ ಮನೆಗೆ ಹೋಗಿದ್ದೆ, ಇಲ್ಲ ಸಾಕು, ಏನು ಮಾಡಿದ್ರು ಆಪರ್ಚುನಿಟಿ ಸಿಗ್ತಿಲ್ಲ. ಅಂದರೆ ಅವಾಗೆಲ್ಲ ಒಂದು ಭಯ ಇತ್ತು ನನಗೆ, ಯಾಕಂದರೆ ನಾನು ಆಡಿಷನ್ ಕೂತಾಗ ಯಾರು ತುಂಬ ಪಾಪ್ಯುಲರ್ ಫೇಸ್ಗಳು ಬರೋರಲ್ಲ, ಅವರೆಲ್ಲ ಬಂದ ತಕ್ಷಣ ಎದ್ದೋಗ್ತಿದ್ದೆ, ನಾನೆಲ್ಲಿ ಸೆಲೆಕ್ಟ್ ಆಗ್ತೀನಿ. ಅಂದರೆ ನಾವು ಅವ್ರನ್ನೆಲ್ಲ ಟಿ ವಿಲಿ ನೋಡ್ತಿದ್ವಲ್ಲ, ಇವತ್ತು ನಾನು ಹಂಗೆ ಹೋದಾಗ ಬೇರೆಯವ್ರು ಹೋಗ್ತಿರ್ತಾರೆ. ಆ್ಯಂಡ್ ಅವ್ರು ಯಾರು ನನ್ನ ಮುಂದೆ ಅವಾಗ ಬರ್ತಿದ್ರು, ನಾನು ಎದ್ದೋಗ್ತಿದ್ದೆ. ಇವತ್ತು ಅವರೇ ಸೆಲೆಕ್ಟ್ ಆಗಿಲ್ಲ, ನಾನು ಸೆಲೆಕ್ಟ್ ಆಗಿದ್ದೀನಿ. ಸೊ ಅದೊಂದು ಖುಷಿ ಇದೆ. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ಹೋಗಿದ್ದೆ, ಇದು ಯಾವುದೂ ವರ್ಕೌಟ್ ಆಗಲ್ಲ ಅಂತ. ಆಮೇಲೆ ಹಿಂಗೆ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಆಯಿತು ಅಷ್ಟೇ, ಇದು ಹೋಯ್ತು, ಇನ್ನೇನು ಇಲ್ಲ, ಏನೋ ನೀನೇ ದಾರಿ ತೋರಿಸ್ಬೇಕು, ಹಿಂಗೆ ಬೆಳ್ಕೊಂಡು ಕೆಳಗಡೆ ಬಂದೆ. ಅಷ್ಟರಲ್ಲಿ ಫೋನ್ ಬಂತು, ಈಗಲೇ ನೀನು ಬೆಂಗಳೂರು ಬರಬೇಕು. ನಾನು ಬರಲ್ಲ ಸರ್. ಯಾಕೆ? ನನಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲನೂ ಹಿಂಗೆ ಇರುತ್ತೆ ಸರ್, ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಕೆಲವೊಂದು ಅದಕ್ಕಿಂತ ಮುಂಚೆ ಒಂದು ಸೀರಿಯಲ್ ಶೂಟಿಂಗ್ ಸ್ಟಾರ್ಟ್ ಆಗಿ 4 ದಿನ ಶೂಟಿಂಗ್ ಮಾಡಿ ನಿಂತೋಗಿತ್ತು. ಆಮೇಲೆ ನಾನು ಹಂಗಂದೆ, ಅವರು ಇದ್ದವ್ರು, ಇಲ್ಲ ನೀನು ಬಾ, ನಿನಗೆ ಯಾಕೆ, ಇದು ನನ್ನ ಜವಾಬ್ದಾರಿ ಅಂತ. ಅವಾಗ ಅವರು ಕ್ಲಸ್ಟರ್ ಏನೋ ಸಮಥಿಂಗ್ ಏನೋ ಆಗಿದ್ರು ಅವರು. ಆಗ ಸರಿ ಏನೋ ಒಂದು ಧೈರ್ಯದ ಮೇಲೆ ಬಂದೆ. ಆಮೇಲೆ ಸರ್ ಬಟ್ಟೆ ಗಿಟ್ಟೆ ಸಡನ್ನಾಗಿ ಏನೋ ತೊಗೊಬೇಡ, ಬಾರ ನೀನು ಇಲ್ಲಿ ಅಂತ, ಏನೇನಿದೆ ಬಟ್ಟೆ ತೊಗೊಂಡು ಮಿಕ್ಕಿದಿಲ್ಲಿ ನೋಡ್ಕೊಳ್ಳೋಣ, ನಾನು ಕೊಡಿಸ್ತೀನಿ ಅಂತ. ಸರಿ ಸರ್ ಆಯಿತು ಅಂತ ಬಂದೆ. ಆಮೇಲೆ ಹೋದೆ, ಸೆಟ್ಟಿಗೆ ಹೋದೆ, ಒಂದಿನ ಫುಲ್ ಕಾದೆ. ಇವನು ಓಕೆ ಅಲ್ವಾ? ಓಕೆ ಅಂದರೆ ಇವ್ರು ಇನ್ಫ್ಲೂಯೆನ್ಸ್ ಮೇಲೆ ಬಂದಿರೋದಲ್ಲ ಅಂತ ಅವರು ಓಕೆ ಅಂತ ಅಂದ್ಬಿಟ್ರು. ಮಾರನೇ ದಿನ ಶೂಟಿಂಗ್ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದರಲ್ಲೂ ಇನ್ನೊಂದೇನು ಅಂದರೆ, ಆ ಅರ್ಧ ದಿನ ಮುಕ್ಕಾಲು ದಿನ ಶೂಟಿಂಗ್ ಮಾಡಿಬಿಟ್ರೆ ಪ್ರೊಡ್ಯೂಸರ್ಗೆ ಮತ್ತೆ ಶೂಟ್ ಮಾಡಬೇಕಂದ್ರೆ ಕಷ್ಟ. ಯಾಕಂದ್ರೆ ನಾನು ಒಬ್ಬಂದೇ ಆದರೆ ಪರವಾಗಿಲ್ಲ, ಅವರಿಗೆ ನನ್ನ ಜೊತೆ ಸುಮಾರು ಜನ ಇರ್ತಾರಲ್ಲ, ಮತ್ತೆ ಅವ್ರಿಗೆ ಕರೆಸ್ಬೇಕು. ಒಬ್ಬೊಬ್ರಿಗೆ 25,000 30,000 ಸಂಬಳ, ಯಾರು ಇದು ಮಾಡ್ತಾರೆ. ಆವಾಗ ಫೋನ್ ಬಂತು, ಅವನ್ನ ಸೆಲೆಕ್ಟ್ ಮಾಡಬೇಡಿ, ವೆಯ್ಟ್ ಮಾಡಿಸಿ ಅಂತ. ಅಂದರೆ ಅವರು ಕ್ಲಾಸ್ ತೊಗೊಂಡಿದ್ದಾರೆ ರಘು ಸರ್ಗೆ, ನೀವು ಹೆಂಗೆ ಪರ್ಮಿಷನ್ ಇಲ್ಲದೆ ಇದು ಬಟ್ ಅವ್ರಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಇಲ್ಲ, ಅವ್ನ ಮೇಲೆ ನಮ್ಗೆ ನಂಬಿಕೆ ಇದೆ, ನೀವು ತಲೆಗೆಡ್ಸ್ಕೊಡಿ, ಅವ್ನು ಏನೋ ಒಂದು ಮಾಡ್ತಾನೆ, ನಂಗೆ ನಂಬಿಕೆ ಇದೆ ಅಂತ ಅವರು. ಸೊ ಅಲ್ಲಿಂದ ಅಂದ್ರೆ ನಾನು ಏನೋ ಮಾಡ್ತಾ ಇರಲಿಲ್ಲ, ಟು ಬಿ ಆನೆಸ್ಟ್. ನನಗೆ ಬಂದರೂ ಕೂಡ ಸಖತ್ ಭಯ ಇತ್ತು, ಯಾಕಂದ್ರೆ ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ, ನಾನು ನೋಡೋ ಡಬ್ಬ ಥರ ಮಾಡ್ತಿದ್ದೆ. ಎಲ್ಲರೂ ಒಂಥರ ನಾನು ಬಂದರೆ ಇರಿಟೇಟ್ ಮಾಡ್ಕೊಡೋರು. ಅಂದರೆ ಏನೂ ಗೊತ್ತೇ ಇಲ್ಲ ನನಗೆ. ಅದೇ ಫಸ್ಟ್ ಟೈಮು ಡಬ್ಬ ಥರ ಹೇಳ್ತಿದ್ದೆ. ಇವ್ನು ಯಾಕೆ ಹಿಂಗೆ ತೊಗೊಂಡ್ಬಿಟ್ರು ಅವ್ರು ಅಂತ, ಇವರು ರಘು ಸರು ಟ್ಯಾಲೆಂಟೆಡ್, ಇವನು ಏನು ತೊಗೊಂಡಿದ್ದಾರೆ ಅಂತ ಅವರು. ಅದಾದಮೇಲೆ ಅದೇ ಹೇಳೋದಲ್ಲ, ಅವರು ಕರ್ಕೊಂಡು ಬಂದು ಇಲ್ಲಿ ಫಸ್ಟ್ ಸೀರಿಯಲ್ಲು. ಬಟ್ ಅಲ್ಲೂ ಡೂ ಆರ್ ಡೈ ಆಪ್ಷನ್ಸ್ ಇತ್ತು ನನಗೆ. ಬಟ್ ಅವರು ಏನೋ ಒಂದು, ಇಲ್ಲ ನಿಮ್ಗೆ ಯಾಕೆ, ನಾನು ಅವ್ನು ನೋಡಿಬೇಕಾರೆ ನೀವೇ ಒಂದಿನ ಬಂದು ಹೇಳ್ತೀರಾ ಕರೆಕ್ಟಾಗಿರೋ. ಬಟ್ ಅದಾಯಿತು. ಆಮೇಲೆ ಅವ್ರಿಗೆ ಬಂದು ಹೇಳಿದ್ರು, ಅಯ್ಯೋ ರಾಂಗ್ ಚಾಯ್ಸ್ ಅಂದ್ಕೊಂಡಿದ್ವಿ, ಬಟ್ ಯು ಆರ್ ದಿ ಗುಡ್ ಚಾಯ್ಸ್ ಅಂತ ಎಲ್ಲ ಆಯ್ತು ಆಮೇಲೆ. ಸೊ ಇವಾಗ ಸತ್ಯಂ ಶಿವಂ ಸುಂದರಂ ನಂತರ ಭೂಮಿ ತಾಯಣೆ, ಕನ್ಯಾದಾನ, ಮನಸ್ಸೆಲ್ಲ ನೀನೆ, ಇದೆಲ್ಲ ಪಾತ್ರಗಳನ್ನ ನಿರ್ವಹಿಸಿ ಬಂದಿದ್ರಿ. ಪ್ರತಿಯೊಂದು ಸೀರಿಯಲ್ ಅಲ್ಲೂ ಪಾತ್ರಗಳು ಬೇರೆ ಬೇರೆ ತರಾನೇ ಇರುತ್ತೆ. ಈ ಚೇಂಜ್ ಓವರ್ನ ಹೇಗೆ ನಿರ್ವಹಣೆ ಮಾಡ್ತೀರಾ? ಚೇಂಜ್ ಓವರ್ ಅನ್ನೋದು ಏನಂತ ನಾನೇನು ಕಲ್ತು ಏನೋ ಇದು ಮಾಡ್ತಿರ್ಲಿಲ್ಲ. ನಮ್ಮ ಸುತ್ತಮುತ್ತನೇ ಆ ಪಾತ್ರಗಳಿರುತ್ತೆ, ನಮ್ಮ ಮನೇಲೇ ನಡೆದಿರುತ್ತೆ, ಇಲ್ಲ ನಮ್ಮ ಲೈಫಲ್ಲೇ ಆಗಿರುತ್ತೆ. ಸೊ ಅದೇ ಹೇಳೋದು, ಆರ್ಟಿಸ್ಟ್ಗೆ ಅಬ್ಸರ್ವೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಕನ್ಯಾದಾನ ತೊಗೊಂಡ್ರದ್ರಲ್ಲಿ ನಾನು ಬಂದು ಸ್ಯಾಡಿಸ್ಟ್ ಹಸ್ಬೆಂಡ್, ನಾನು ಹೆಂಡ್ತಿಗೆಲ್ಲ ಹೊಡಿತಿರ್ತೀನಿ, ಎಲ್ಲ ಮಾಡ್ತಿರ್ತೀವಿ. ಸೊ ಈ ಅಕ್ಕಪಕ್ಕ ನಾವು ಇವಾಗ ಎಲ್ಲೋ ಒಂದು ಕಡೆ ಇರ್ತಿದ್ವಿ, ಅಕ್ಕಪಕ್ಕ ಮನೆಯವ್ರ ಜಗಳ ಹಂಗೆ ಆಗೋದಲ್ಲ. ನಾವು ಅದೆಲ್ಲ ನೋಡಿ ಅದೆಲ್ಲ ಅಂದರೆ ನನಗೆ ಅವಾಗ ಗೊತ್ತಿರಲಿಲ್ಲ, ಹಾಗೇನು ಆರ್ಟಿಸ್ಟ್ ಆಗ್ತೀನಿ ಈ ಥರ ಎಲ್ಲ ನನಗೇನು ಗೊತ್ತಿರಲಿಲ್ಲಲ್ಲ. ಅವಾಗೆಲ್ಲ ಅದನ್ನು ಅವಾಗ ನೆನ್ಪು ಮಾಡ್ಕೊಳ್ಳೋದು, ಹಿಂಗೆ ಹೊಡಿತಿದ್ರಲ್ಲ, ಹಿಂಗಲ್ವಾ, ಓಕೆ ಸರಿ, ಆ ಥರ ಅಷ್ಟೇ. ಏನು ತುಂಬ ಅದಕ್ಕೆ ಪ್ರಿಪ್ರೇಷನ್ ಆಗಿ, ಈ ಕೆಲವೊಂದಕ್ಕೆ ಬೇಕಿಲ್ಲ ಅಂತಲ್ಲ, ಈಗ ವರ್ಕ್ಶಾಪ್ ಬೇಕಾಗುತ್ತೆ ಕೆಲವೊಂದಕ್ಕೆ.
ಬಟ್ ನಾನು ಇವಾಗ ಮಾಡಿರೋ ತನಕ ಅದಕ್ಕೇನು ಅಂತ ವರ್ಕ್ಶಾಪ್ ಏನು ಬೇಡ, ಮಾಡ್ಬೋದು ಸುತ್ತಮುತ್ತ. ಆ್ಯಂಡ್ ಇವಾಗ ಕಾಮಿಡಿ ಅಂತ ತೊಗೊಂಡ್ರೆ ನಾನೇ ನಿಜವಾದ ಲೈಫಲ್ಲೂ ನಾನು ಹಂಗೆ ಇದ್ದೀನಿ. ಸೊ ಅದು ನನಗೆ ಇನ್ನೂ ಈಸಿ. ಬಟ್ ಸೀರಿಯಸ್ ಅಂತ ಬಂದಾಗ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ, ಯೋಚನೆ ಮಾಡ್ತೀನಿ ಕೂತ್ಕೊಂಡು ಯಾವ ಥರ ಇದೆಯಾ, ನನ್ನ ಸುತ್ತಮುತ್ತ ಏನಾರು ಈ ಥರ ಒಂದು ಕ್ಯಾರೆಕ್ಟರ್ಗಳು ನಡೆದಿದೆಯಾ, ಘಟನೆಗಳು ನಡೆದಿದೆಯಾ ಅಂತ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ನಾನು ಹೆಂಗೆ ಮಾಡ್ಬೋದು ಅದನ್ನು ಮಾಡ್ತೀನಿ ಅಷ್ಟೇ. ಓಕೆ. ಸೊ ಇಷ್ಟು ಧಾರಾವಾಹಿಗಳಲ್ಲಿ ನಿಮಗೆ ಹೆಚ್ಚು ಖ್ಯಾತಿ ತಂದುಕೊಟ್ಟಿದ್ದು ನನ್ನ ಪ್ರಕಾರ ಅಣ್ಣಯ್ಯ, ಜಿಮ್ಸೀನಾ. ಅದಕ್ಕಿಂತ ಮುಂಚೆ ದೊರೆಸಾನಿ. ಓಕೆ. ಅದರಲ್ಲಿ ಅಯ್ಯೋ ನಾನು ಈಗ ಆಬ್ವಿಯಸ್ಲಿ ಈಗ ಅಣ್ಣಯ್ಯ ಬಂದು ಆಲ್ರೆಡಿ ಯಾವುದು ಪಾಪ್ಯುಲಾರಿಟಿ ಜಾಸ್ತಿ, ಅದು ಓಕೆ. ಬಟ್ ನಾನು ದೊರೆಸಾನಿ ಮಾಡ್ಬೇಕಾರೆ ಯಾವ ರೇಂಜಿಗೆ ಅಂದ್ರೆ ನಾನು ಮಾಸ್ಕ್ ಹಾಕೊಂಡೆಲ್ಲ ಬಟ್ಟೆ ಶಾಪಿಂಗ್ ನನ್ನ ವಾಯ್ಸ್ ನೋಡಿ ಚಿನ್ಮಯ್ ಅವರೇ ನಾನು ನಿಮ್ ಕಂಡ್ರೆ ಇಷ್ಟ, ಅದ್ರಲ್ಲಿ ಚಿನ್ಮಯ್ ನನ್ನ ಹೆಸರು. ಸೊ ಅದಿನ್ನೂ ಜನ ಮರ್ತಿಲ್ಲ. ಅಂದ್ರೆ ನಾನು ಮಾಸ್ಕ್ ಹಾಕೊಂಡ್ರು ಕಂಡು ಹಿಡಿತಿದ್ರ, ಓ ಸರಿ ಬಿಡಪ್ಪ ಆಯ್ತು. ಆಬ್ವಿಯಸ್ಲಿ ಅದಕ್ಕೆ ಮೀರಿದ್ದು ಸಿಗ್ತಿರೋದು ಫೇಸ್ ವ್ಯಾಲ್ಯೂ ಆಗಿರ್ಬೋದು, ರೆಕಗ್ನೈಸೇಷನ್ ಆಗಿರ್ಬೋದು ಅಣ್ಣಯ್ಯನೇ. ಬಿಕಾಸ್ ಆಬ್ವಿಯಸ್ಲಿ ಒಂದು ಟಾಪ್ ಚಾನಲ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಗುರ್ತಿಸ್ತಾರೆ. ಓಕೆ. ಸೊ ಇನ್ನೊಂದು ನಿಮ್ಮ ಬಗ್ಗೆ ಸಾಕಷ್ಟು ಸಹ ಕಲಾವಿದರು ಕೊಡೋ ಕಂಪ್ಲೇಂಟ್ ಏನು ಅಂದ್ರೆ ಸಡನ್ ಆಗಿ ಸ್ಪಾಟ್ ಅಲ್ಲಿ ಡೈಲಾಗ್ ಚೇಂಜ್ ಮಾಡ್ತೀರಾ ಅಂತೇಳಿ. ಇಲ್ಲ, ಸುಮ್ನೆ ಚೇಂಜ್ ಮಾಡಲ್ಲ. ಅಂದ್ರೆ ಕನ್ವಿನ್ಸಿಂಗ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್. ಅಂದ್ರೆ ಈಗ ಇದು ಕಂಪ್ಲೇಂಟ್ ಅಂತಲ್ಲ, ಕಾಂಪ್ಲಿಮೆಂಟ್. ಅಲ್ಲ, ಎರಡೂ ಇದೆ, ಎರಡೂ ಮಾಡಬಹುದು. ಅಂದ್ರೆ ನಾನೀಗ ಆಕ್ಟ್ ಮಾಡ್ಬೇಕು, ಫಸ್ಟ್ ನನಗೆ ಸ್ಯಾಟಿಸ್ಫೈ ಆಗ್ಬೇಕು. ಅಂದ್ರೆ ಇದೇನೋ ಸರಿ ಇಲ್ವಲ್ಲ, ಅಂದ್ರೆ ಎಲ್ಲಾನು ಮಾಡಕ್ ಹೋಗಲ್ಲ, ಕೆಲವೊಂದು. ಯಾಕಂದ್ರೆ ಈಗ ಜನ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದ್ರೆ ಸಣ್ಣ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ, ಇವನೇನು ಹಿಂಗಂದ, ಇದ್ಯಾರು ಹಿಂಗೆ ಮಾತಾಡ್ತಾರೆ, ಇದ್ಯಾರು ಹಿಂಗೆ ನೋಡೋ. ಯಾಕಂದ್ರೆ ಕೂತ್ಕೊಂಡು ನನಗೆ ಫಸ್ಟ್ ಓದಿದಾಗ ನನಗೆ ಸ್ಯಾಟಿಸ್ಫೈ ಆಗಬೇಕು, ನನಗೆ ಫಸ್ಟ್ ಆಫ್ ಆಲ್ ಕನ್ವಿನ್ಸಿಂಗ್ ಆಗಿರಬೇಕು. ಓಕೆ ಇದು. ಬಟ್ ಆ ಲೈನೇ ಸರಿ ಇಲ್ಲ ಅಂದಾಗ ಏನೋ ಒಂದು, ಅಂದರೆ ನಂದು ಬರೀ ನಂದೇ ಅಂತ ಅಲ್ಲ, ನಾನು ಅಕ್ಕಪಕ್ಕವ್ರದ್ದು ಚೇಂಜ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರೇನೋ ಎದುರುಗಡೆ ಇರೋ ಆರ್ಟಿಸ್ಟ್ ಏನೋ ಹೇಳಬೇಕಾಗಿರುತ್ತೆ, ಅದು ನನಗೇನೋ ಸಮಾಧಾನ ಆಗಲ್ಲ. ಅಥವಾ ನನಗೆ ಏನೊಂದು ಪಂಚಿಂಗ್ ಆಗಿ ಹೇಳ್ಬೇಕು, ಅವ್ರು ಹೇಳೋಕ್ಕೆ ರೆಡಿ ಇರಲ್ಲ. ನಾನೇನು ಮಾಡ್ತೀನಿ, ನೀವು ಹೇಳಿ ಮಕ್ಕಳ, ನಾನು ಮಾಡ್ತೀನಿ, ನಾನು ಪಟ್ಟದ ತಗೊಡ್ತಿರೋದು, ಕಟ್ ಮಾಡಲ್ಲ. ಅಂದರೆ ನನಗೆ ಗೊತ್ತು, ನನ್ನ ಟೈಮಿಂಗ್ ಅದೊಂದು ಚೆನ್ನಾಗಿದೆ ಅಂತ ನನಗೆ ಗೊತ್ತು. ನೀವು ಹೇಳ್ರಿ, ಅಲ್ಲಿ ಸ್ಪಾಟಲ್ಲಿ ಚೇಂಜ್ ಮಾಡ್ಕೊಂಡಿರ್ತೀನಿ. ಅವರೆಲ್ಲ ಮುಖ ನೋಡ್ತಿರ್ತಾರೆ, ಇದ್ಯಾವುದು ಇದು ಇಲ್ಲೇ ಇರಲಿಲ್ವಲ್ಲ, ಸರಿ ಬಿಡಿ ಒಂದು ಏನೋ ಇರೋದೇ ಒಂದು ಅಂತ ಆ ಥರ ಎಲ್ಲ ಚೇಂಜ್ ಮಾಡ್ಕೋತೀನಿ. ಅದಕ್ಕೆ ಬೈಸ್ಕೊಂಡಿದ್ದು ಎಲ್ಲ ಇದೆಯಾ? ಇಲ್ಲ, ಇನ್ನೂ ಎನ್ಕರೇಜ್ಮೆಂಟ್ ಜಾಸ್ತಿನೇ ಸಿಕ್ಕಿದೆ ಹೊರತು. ಅಂದರೆ ಕೆಲವೊಂದಕ್ಕೆ ಬೈದಿಲ್ಲ. ಅಂದರೆ ಅವ್ರು ಬಂದು ಹೇಳ್ತಾರೆ, ಇದು ಬೇಡ, ಇದು ಹಿಂಗೆ ಈ ಥರ ಕನ್ವೆ ಆಗುತ್ತೆ, ನೀನು ಹೇಳೋದು ಬೇಡ ಅಂತಂತಾರೆ. ಅವಾಗ ನಾನು ಬೇಡ ಅಂದರೆ ಅವ್ರು ಹೇಳೋದು ನನಗೂ ಓಕೆ ಅಂದಾಗ ನಾನು ಏನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಬಟ್ ಕೆಲವೊಂದು ಸಲ ಏನು ಮಾಡಿದೆ, ನಾನು ಎಕ್ಸ್ಟ್ರಾ ಇದು ಮಾಡಿರೋದನ್ನ ಡೈರೆಕ್ಟರ್ಗಳಿಗೆ ಎದ್ದು ಬಂದು ಕೂತ್ಕೊಂಡು ಇನ್ನೂ ನಾನು 60% ಎಫರ್ಟ್ ಹಾಕಿರೋ ಅವ್ರು ಇನ್ನೂ 100% ಎಫರ್ಟ್ ಹಾಕಿ ಹಿಂಗೆ ಮಾಡು, ಈ ಥರ ಎಲ್ಲ ಡೆವಲಪ್ ಮಾಡಿದ್ದಾರೆ. ಸೊ ಅದೊಂದು ಖುಷಿ ಇದೆ ನನಗೆ. ಎರಡೂ ಇದೆ, ಬೈದಿಲ್ಲ, ಯಾರು ಬೈದಿಲ್ಲ, ಬಟ್ ಹೇಳ್ತಾರೆ ಬಂದು, ಇದು ಬೇಡ, ಹಿಂಗೆ ಈ ಥರ ಈ ಸಂದರ್ಭಕ್ಕೆ ಅದು ಸೂಟ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಓಕೆ. ನೀವು ಆ ಥರ ಸ್ಪಾಟ್ ಅಲ್ಲಿ ಡೈಲಾಗ್ ಚೇಂಜ್ ಮಾಡಿ ನೀವು ಬೇರೆಯವ್ರಿಗೆ ಟಕ್ಕರ್ ಕೊಟ್ಟಂಗೆ ನಿಮಗೆ ಯಾರು ಟಕ್ಕರ್ ಕೊಟ್ಟಿದಾರ? ನನಗ ಅಂತ ಇವತ್ತಿನ ನೋಡಿಲ್ಲ ನಾನು. ಯಾಕಂದ್ರೆ ಅವ್ರೇನಾದ್ರು ಕೊಡ್ತಾರೆ ಅಂದಾಗ ನಾನು ರೆಡಿ ಆಗಿರ್ತೀನಿ. ನನಗೇನು ಅದು ಪ್ರಿಪೇರ್ ಆಗಿರ್ಬೇಕು ಅಂತ ಅಲ್ಲ, ಸ್ಪಾಟಲ್ಲಿ ನಾನು ಅದೆಲ್ಲ ಮಾಡಕ್ಕೆ ರೆಡಿ. ಬಟ್ ಯಾರು ಆ ಥರ ಅಂದರೆ ಯೂಶಲಿ ಡಿಸ್ಕಸ್ ಮಾಡೇ ಮಾಡ್ತಾರೆ. ಬಟ್ ಪಟ್ಟ ಅಂತ ಹೇಳಿದ್ರೆ ನನಗೆ ಯಾರು ಅಷ್ಟಾಗಿ ಇಲ್ಲ. ಅಂಜಲಿ, ಅವಳ ಹೆಸರು ನವ್ಯ ಗೌಡ ಅಂತ, ಕರೆಕ್ಟ್. ಅವಳು ನಾನು ಇವತ್ತಿನ ತನಕ ಅವಳಂತ ಕಲಾವಿದೆ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ಒಬ್ಬಳು ಆರ್ಟಿಸ್ಟು ಗ್ಲಿಸರಿನ್ ಇಲ್ಲದೆ ಹತ್ತಿರೋ ಅವಳೇ ನೋಡಿರೋದು. ಅವಳು ಯಾವ ರೇಂಜ್ಗೆ ಆ್ಯಕ್ಟಿಂಗ್ ಮಾಡೋಳು ಅಂದರೆ, ಅವಳು 1% ಅಂದರೆ 100% ತುಂಬಿಡೋಳು. ನಾನು ಇದು ಬಿಡ್ತಾನೆ ಇಲ್ವಲ್ಲ, ನನ್ನ ಡೈಲಾಗ್ ಇದೆ ನಂಗೆ ಕಾಯ್ತಾ ಇರ್ತಿದ್ದು ಯಾವಾಗ ಮುಗಿಸ್ತಾಳು. ಒಂದೇ ಒಂದು ಲೈನು, ಬಟ್ ಅವಳು 10 ಲೈನ್ ಏನೋ ಒಂದು ಹೇಳ್ಕೊಂಡು, ಬಟ್ ಕನ್ವಿನ್ಸಿಂಗ್ ಆಗಿ ಹೇಳೋಳು. ಡೈರೆಕ್ಟರ್ಗಳು ಕೂತ್ಕೊಂಡು ಎಂಜಾಯ್ ಮಾಡೋರು, ಕ್ಲ್ಯಾಪ್ ಮಾಡೋರು, ಸೂಪರಾಗಿ ಮಾಡಿದೆ. ನಾನು ಇವಳ ಡಾಮಿನೇಟ್ ಮಾಡಬೇಕಲ್ಲ, ನನ್ನ ಸೀನ್ ಇದು, ಇವಳು ಹೆಂಗೆ ಇದು ಮಾಡೋದು. ಅವಳು ಇವತ್ತು ಮೋಸ್ಟ್ಲಿ ಹಿಂಗೆ ಇಂಡಸ್ಟ್ರಿ ಇಲ್ಲ, ಅವಳಿಗೆ ಮದುವೆ ಆಗಿದೆ ರೀಸೆಂಟಾಗಿ, ಮಗುನೂ ಕೂಡ ಏನೋ ಆಯ್ತು ಅನ್ಸುತ್ತೆ. ಸೊ ಅವಳು ಕಮ್ಬ್ಯಾಕ್ ಆಗಲಿ ಅಂತಲೇ ಕೇಳ್ಬೋದು. ಯಾಕಂದ್ರೆ ನನ್ನ ಫೇವ್ರೇಟ್, ಸೀರಿಯಸ್ಲಿ ಅಂಥ ಆರ್ಟಿಸ್ಟ್ ನಾನು ನೋಡೇ ಇಲ್ಲ. ಸೊ ಅವಳನ್ನ ನೋಡಿ ನಾನು ಗ್ಲಿಸರಿನ್ ಹಾಕೊಳ್ಳದೆ ಅಳಬೇಕು ಅಂತ ಚಾಲೆಂಜ್ ಮಾಡಿ ಆ ಥರ ಅಳೋ ಸೀನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಳೇ ಇನ್ಸ್ಪಿರೇಷನ್ ಅದಕ್ಕೆ. ಸೊ ಇವಾಗ ಸಾಕಷ್ಟು ಸೀರಿಯಲ್ ಮುಖಾಂತರ ಮನೆ ಮಗನಾಗೆ ಉಳಿದಿದ್ದೀರಾ, ಯಾಕೆಂದ್ರೆ ಎಲ್ಲೋದ್ರೂ ಅಣ್ಣ ಜಿಮ್ಸೀನಾ ಅಂದ್ರೆ ಜನಗಳು ಅಷ್ಟು ಆಸೆ ಮಾಡ್ತಾರೆ. ಸೊ ಈ ನಿಮ್ಮ ಪಯಣ ಧಾರಾವಾಹಿಯಿಂದ ಸಿನಿಮಾ ಕಡೆ ಅಂತ ಸಾಗ್ತಾ ಇದೆಯಾ, ಹೇಗೆ?
ಸ್ಟಾರ್ಟ್ ಆಗಿದೆ ಸಿನಿಮಾ ಆಲ್ರೆಡಿ. ಈಗ 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅದೆಲ್ಲ ಸೆಕೆಂಡ್ರಿ. ಬಟ್ ನಾನು ಏನು ಅನ್ಕೊಂಡಿದ್ದೆ, ನಾನು ಯಾವ ಕ್ಷೇತ್ರನೂ ಬಿಡಬಾರ್ದು. ಆಕ್ಟಿಂಗ್ ಅಂತ ಎಲ್ಲೆಲ್ಲಿ ತೊಡಗಿಸ್ಕೋಬಹುದು, ಮೈಕ್ರೋ ಸೀರೀಸ್ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು, ಶಾರ್ಟ್ ಮೂವಿ ಎಲ್ಲದರಲ್ಲೂ ಮಾಡ್ಬೇಕಷ್ಟೇ. ಒಂದು ವೆಬ್ ಸೀರೀಸ್ ಅಲ್ಲ ಇದು ಮಾಡಿದ್ರಿ ಅಲ್ಲ, ಶಾರ್ಟ್ ಮೂವಿ ಒಂದು, ಅದು ಫಸ್ಟ್ ಶಾರ್ಟ್ ಮೂವಿ. ಹೌದು, ಅದೇ ಇದೆ ರಘುಚರಣ್ ಸರ್ ಮಾಡ್ತಿದ್ದಿದ್ದು. ಅದ್ರಲ್ಲಿ ಕರೆದು ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಅಷ್ಟೇ. ಅದರಲ್ಲೂ ತಮ್ಮನ ಪಾತ್ರನೇ. ಸುಮ್ಮನೆ ಅದು ಏನು ಸುಮ್ಮನೆ ಬೇಕು ಅಂತ ತುರುಕಿದ್ದು ಅಷ್ಟೇ ನನ್ನನ್ನು. ಏನೋ ಖಾಲಿ ಇದೆಯಲ್ಲ ಇದು, ಏನು ಇಲ್ವಲ್ಲ, ನೀನು ಮಾಡ್ತೇನೋ ಅಂದರು. ಮಾಡ್ತೀನಿ ಸರ್ ಅಂದೆ. ಅವಾಗ ನಾನು ಡೈಲಾಗ್ ಎಲ್ಲ ಹೇಳಕ್ಕೆ ಬರಲ್ಲ. ನೀನು ಬಾರ ನೀನು ತೆಗೆಡ್ಸ್ಕೊಡಿ, ಇಷ್ಟಿಷ್ಟೇ ಡೈಲಾಗ್ ಹೇಳೋ. ಆಗ ಡಬ್ಬ ಥರ ಹೇಳ್ತಿದ್ದೆ. 10 ಟೇಕ್, ಒಂದೊಂದು ಲೈನು 10 ಟೇಕ್ ಎಲ್ಲ ತೊಗೊಂಡು ಹೇಳ್ತಿದ್ದೆ. ಅವ್ರು ಇವ್ನು ಯಾಕಾರೋ ಕಳ್ಸಿದ್ನೋ ಅಂತ. ಸೊ ಅದು ಮಾಡಿದ್ದೀನಿ. ಈಗ ಮೈಕ್ರೋ ಸೀರೀಸ್ ಎಲ್ಲಾನು ಇಂಥ ಕ್ಷೇತ್ರದಲ್ಲಿ ನಾನು ಮಾಡೇ ಇಲ್ಲ ಅನ್ಬಾರ್ದು. ಅದೇನು ಹೇಳಿದ್ರೆ ಈಗ ಸಿನಿಮಾ ಕಡೆ ಅಂದರೆ ಎಲ್ಲರೂ ಅನ್ಕೊಬಿಡ್ತಾರೆ, ಯಾವುದೋ ಹಿಟ್ ಸಿನಿಮಾ ಮಾಡ್ತಾನೆ, ಫ್ಲಾಪ್ ಸಿನಿಮಾ ಮಾಡ್ತಾನೆ. ನನಗೆ ಅದೆಲ್ಲ ಇಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ. ಚೆನ್ನಾಗಿದ್ರೆ ಆಡಿಯನ್ಸ್ ತೊಗೋತಾರೆ. ನಾನು ಕತೆ ಚೆನ್ನಾಗಿಲ್ಲ, ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಜನ ಯಾಕೆ ತೊಗೋಬೇಕು ಕೂತ್ಕೊಂಡು? ತಪ್ಪು ಅದು. ನಾನು ಜನಗಳಿಗೆ ಬೈಯಲ್ಲ. ನಾಳೆ ದಿನ ಸಿನಿಮಾ ಓಡಲಿಲ್ಲ ಆದರೂ ನಾನೇನೋ ಕಲಿಯೋದಿರುತ್ತೆ ಅಲ್ವಾ. ಈಗ ಈ ಜನ ಬಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಥಿಯೇಟ್ರಿಗೆ ಬಂದು ನೋಡ್ಬೇಕಾರೆ ಅವ್ರ ಟೈಮ್ನ ನನಗೋಸ್ಕರ ಇನ್ವೆಸ್ಟ್ ಮಾಡ್ಬೇಕಾರೆ. ಹೌದು, ಎಲ್ಲ ಇಡೀ ಕಥೆನೂ. ಯಾಕಂದ್ರೆ ದಿ ಬೆಸ್ಟ್ ಆಡಿಯನ್ಸ್ ಅಂದರೆ ಇಡೀ ಪ್ರಪಂಚದಲ್ಲೇ ಕನ್ನಡ ಆಡಿಯನ್ಸ್. ಯಾಕಂದ್ರೆ ನಾವು ಎಲ್ಲ ಭಾಷೆ ಚಿತ್ರಗಳು ನೋಡ್ತೀವಿ. ಒಂದು ಸಣ್ಣ ಹೇರ್ ಸ್ಟೈಲ್ ಏನಾದ್ರು ಚೇಂಜ್ ಮಾಡಿದ್ರು ಕೂಡ ನಾವು ಅದನ್ನು ಈ ಸಿನಿಮಾದಲ್ಲಿ ಇತ್ತು ಇವ್ನು ಹಿಂಗೆ ಮಾಡಿದ್ದಾನೆ ಅಂತ ಕಂಡಿಡಿಯುವಂಥ ಆಡಿಯನ್ಸ್ ನಮ್ಮದು. ಇವಾಗೆಲ್ಲ ನೋಡ್ತಿದ್ದೀನಲ್ಲ ಎಷ್ಟೊಂದು. ಈಗ ಥಿಯೇಟ್ರ್ಗಳಲ್ಲಿ ಬಂದು ಜನ ಎಲ್ಲ ಅಯ್ಯೋ ಏನೋ ಕನ್ನಡದವರು ಅಂದರೆ ಆಡಿಯನ್ಸ್ಗೆ ಕನ್ನಡಿಗರು ಸಪೋರ್ಟ್ ಮಾಡ್ತಿಲ್ಲ, ಹಾಗೆ ಹಿಂಗೆ. ಯಾಕೆ ನಾನು ಹೇಳ್ತಾರೆ, ನೀನೊಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ. ನೀನೇನೋ ಚೆನ್ನಾಗಿ ಮಾಡಿಲ್ಲ ಅಂದಾಗ ಅವ್ರು ಯಾಕೆ ಬಂದು ನೋಡ್ತಾರೆ? ನೀನು ಬೇಡ ಅವಶ್ಯಕತೆ ಇಲ್ಲ. ಈಗ ನೋಡಿ ಕಾಂತಾರ ಬಂದ್ಬಿಟ್ಟು ಅವ್ರು ಏನೂ ಪ್ರಮೋಷನ್ ಮಾಡಿಲ್ಲ, ಸೂಫ್ರಮ್ಸು ಅದೇನು ಪ್ರಮೋಷನ್ ಮಾಡಿಲ್ಲ. ಜನ ಹಂಗೆ ಹೋಗ್ತಾರೆ ಅಂದಾಗ ಆ ಪ್ರಾಡಕ್ಟ್ ಜನಕ್ಕೆ ರೀಚ್ ಮಾಡ್ತಿದ್ದಾರೆ. ನೀನೇನೋ ಮಾಡಿದೆ, ನೀನು ಎಲ್ಲ ಬರೀ ಪ್ರಮೋಷನಲ್ಲೇ ನೀನು ಪ್ರಮೋಷನ್ ಮಾಡೋರು ನಿಂಗೆ ಜನ ಬರ್ತಿಲ್ಲ ಅಂದಾಗ ಆದರೆ ಏನೂ ಇಲ್ಲ. ಆ ಥರ ಎಷ್ಟೊಂದು ಸಿನಿಮಾ ಇದೆ ಹಿಟ್ಟಾಗಿರೋದು. ಉಗ್ರಂ ಇರ್ಬೋದು, ಆಮೇಲೆ ಅಪ್ಪು ಸರ್ದು ಅದೊಂದಿತ್ತು, ಯಾವುದೋ ಹೇಳ್ತಿರು ಮಿಲಾನೇ, ಯಾವುದೋ ಫರ್ಗೋಟ್. ಯಾಕಂದರೆ ಫಸ್ಟ್ ದಿನ ಏನೋ ಇರಲಿಲ್ಲ, ಆಮೇಲೆ ಜನ ಆಡಿಯನ್ಸ್ ತುಂಬಿದ್ರು. ಆಮೇಲೆ ಮೈನ, ಈ ಥರ ಎಷ್ಟೊಂದು ಉದಾಹರಣೆಗಳಿದೆ. ರಂಗಿತ ರಂಗ ಇದೆಲ್ಲ ನಾವೇ. ಯಾಕಂದರೆ ನಾವಾಗೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫಸ್ಟ್ ದಿನ ಏನಿರಲಿಲ್ಲ, ಆಮೇಲೆ ಏನು ಜನ ಅದನ್ನ ಹೇಳ್ತಾರೆ. ಒಂದು ಸಿನಿಮಾನ ಹಿಟ್ ಮಾಡೋಕೆ 1 ರಿಂದ 5 ಜನ ಆಡಿಯನ್ಸು ಸಾಕು. ಬಂದವ್ರು ಹೇಳೋ ಇದಿರುತ್ತೆ, ನೀನು ನೋಡು ಬಂದ ಆಡಿಯನ್ಸ್ ಕೂರಿಸ್ತಾರೆ. ನೀನು ಎಷ್ಟೇ ನೀನು ಬೈದ್ರು ಜನಕ್ಕೆ, ಏನೇ ಚೆನ್ನಾಗಿ ಮಾಡಿಲ್ಲ ಅಂದರೂ ಜನಕ್ಕೆ ಬೈದೇನು ಪ್ರಯೋಜನ? ನೀನಂಥ ಪ್ರಾಡಕ್ಟ್ ಕೂಡ ಜನಗಳು ಬರ್ತಾರೆ. ಅದಕ್ಕೆ ಸೊ ಸೆಲೆಕ್ಷನ್ ಆಫ್ ಸ್ಟೋರಿ ಆಲ್ಸೋ ಇಂಪಾರ್ಟೆಂಟ್ ಒಬ್ಬ ಹೀರೋಗೆ. ಈಗ ನಾನು ಏನೇ ಸೆಲೆಕ್ಟ್ ಮಾಡಿರ್ಬೋದು, ಓಕೆನಾ. ಈಗ ಎಲ್ಲರೂ ಪ್ರಶಾಂತ್ ನೀಲ್ ಸರ್ ಥರ ಆಗಲ್ಲ. ಈಗ ಅವ್ರಿಗೆ ಕತೆ ಹೇಳಕ್ ಬರಲ್ಲ, ಬಟ್ ಅವ್ರು ಮೇಕಿಂಗ್ ಅಲ್ಲಿ ತೋರಿಸ್ತಾರೆ. ಹಂಗೆ ಈಗ ಕತೆ ಹೇಳ್ಬೇಕಾದ್ರೆ ಚೆನ್ನಾಗಿ ಹೇಳ್ತಾರೆ. ಓಕೆ, ನಮಗೂ ಓಕೆ, ಇಲ್ಲ ಸಖತ್ತಾಗಿದೆಯಲ್ಲ, ಇದೇನೋ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ. ಅಲ್ಲೋದಾಗ ಬೇರೆನೇ ಏನು ಅಂದರೆ ಅಲ್ಲಿ ಹೋದಾಗ್ಲೂ ನಮ್ಗೇನೋ ಗೊತ್ತಾಗಲ್ಲ. ಏನೋ ಇರ್ಬೋದು, ಇವ್ರ ಐಡಿಯಾ ಏನೋ ಇರ್ಬೋದು, ಅದ್ರ ಒಳಗಡೆ ಏನೋ ಅನಿಸ್ತಿರುತ್ತೆ. ಇವ್ರು ಹೇಳ್ದಂಗೆ ಏನೋ ತೆಗಿತಿಲ್ವಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅರ್ಧಕ್ಕೂ ಬಿಟ್ಟು ಹೋಗೋಕ್ಕಾಗಲ್ಲ. ಓಕೆ, ಇದೆಲ್ಲ ಒಂದು ಪಾಠ. ಓಕೆ, ಏನೋ ಒಂದು ಎಕ್ಸ್ಪೀರಿಯನ್ಸು ಕಲಿಯೋದು ಇದ್ದೇ ಇರುತ್ತೆ. ಓಕೆ, ಇದೇನೋ ನನಗೊಂದು ನೆಕ್ಸ್ಟ್ ಯಾವುದೋ ಸಿನಿಮಾ ಬರುತ್ತೆ, ಅವಾಗ ನಾನು ಕತೆ ಕೇಳಬೇಕಾದ್ರೆ ಇದನ್ನೆಲ್ಲ ಕೇಳಬೇಕು. ಅದೇ ಹೇಳಲ್ವಾ, ಈ ಸಣ್ಣ ಪುಟ್ಟ ತಪ್ಪುಗಳೆಲ್ಲ ನಾನು ವರ್ಕ್ಶಾಪ್ ಥರ. ಅಂದರೆ ಏನೂ ಮಾಡೋಕ್ಕಲ್ಲ, ಮುಂದೆ ಏನೋ ಕಲಿಯೋದು ಇರುತ್ತೆ, ಆಗುತ್ತೆ ಸಣ್ಣ ಪುಟ್ಟ ಅಂತ ಹಂಗೆ ಮೂವ್ ಆಗಿದೆ. ಇಲ್ಲ ಅಂತ ಅಲ್ಲ, ಆ ಥರ ಸಿನಿಮಾಗೆ ಹೋಗಿ ಅವ್ರ ಕತೆ ಹೇಳಿದ್ದೇ ಬೇರೆ, ಅಲ್ಲಿ ತೆಗ್ದಿರೋದೇ ಬೇರೆ ಅಂತಂದಾಗ. ಯಾಕಂದರೆ ನನಗೂ ಒಂದು ಸೀರಿಯಲ್ಗಳಲ್ಲಿ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಆದಾಗ ಕೋಪ ಎಲ್ಲ ಬಂದಿದೆ, ತೆಗಿತಿಲ್ವಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಓಕೆ ಬಿಡು, ಓಕೆ ನಾನೇ ಹೊಸೊಬ್ಬ, ನಿನಗೆ ಅವಕಾಶ ಕೊಟ್ಟಿರೋದು ಹೆಚ್ಚು ಅಂದ್ಬಿಟ್ರೆ ಆಮೇಲೆ ಯಾಕೆ ಬೇಕು? ಓಕೆ, ಒಂದು ಪಾಠ ಅಷ್ಟೇ, ಆಯಿತು ಬಿಡ್ರ, ನೆಕ್ಸ್ಟ್ ಟೈಮ್ ನಾನು ಬೆಳೆದ್ಮೇಲೆ ಬರ್ತಿರಲ್ಲ ಅವಾಗ ಮಾಡ್ತೀನಿ ಅಷ್ಟೇ. ಓಕೆ, ಸೊ ನಿಮ್ಮ ನಟನಾ ಜೀವನಕ್ಕೆ ಮನೆಯವರ ಸಹಕಾರ ಹೇಗಿತ್ತು? ನಮ್ಮ ಅಮ್ಮ ಬಂದು ಅವರು ಈ ಥರದ್ದು ಇಲ್ಲ ಅಂತಿಲ್ಲ, ಮನೆಗೆ ಕೇಳಿದ್ ಕೊಡ್ಸಿಲ್ಲ ಅಂತಿಲ್ಲ, ಎಲ್ಲಾನು ಸ್ಪೂನ್ ಫೀಡಿಂಗು. ಈ ಥರದ್ದು ಬೇಕು ಅಂದರೆ ಆಯಿತು, ಸರಿ ಆಯಿತು. ಅಂದರೆ ಎಷ್ಟು ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು, ಹೊಡಿಯೋದು ಬಡಿಯೋದು ಎಲ್ಲ ಇದೆ. ಹಂಗನ್ಬಿಟ್ಟು ಏನು ನಾಳೆ ಕೇಳಿದ ತಕ್ಷಣ ಕಾರ್ ತೊಗೊಂಡ್ರೆ ಅವೆಲ್ಲ ಇಲ್ಲ. ಏನಾರು ಹಿಂಗೆ ಮಾಡು, ಆ ಥರದ್ದೆಲ್ಲ ಇದೆ. ಆಮೇಲೆ ಇರುತ್ತಲ್ಲ ಒಬ್ಬನೇ ಮಗ ಅನ್ನೋದು ಅದೊಂದು ಪ್ರೀತಿ ಇರುತ್ತಲ್ಲ. ಬಟ್ ನಮ್ಮಮ್ಮ ಬಂದು ಅವಾಗೆಲ್ಲ ಹೆಂಗೆ ಅಂದರೆ ನಮ್ಮ ಫ್ಯಾಮಿಲಿಲೆಲ್ಲ ಬಂದು ಚೆನ್ನಾಗಿ ಓದೋರೆ, ನಾನು ಒಬ್ಬನೇ ಈ ಥರ. ಪಾಪ ನಮ್ಮಮ್ಮ ಹೆಂಗೆ ಮೇಂಟೈನ್ ಮಾಡೋರು ಅಂದರೆ ಅವ್ರಿಗೆ ಗೊತ್ತು ಅವ್ರ ಮಗ ಏನೂ ಮಾಡ್ತಿಲ್ಲ, ಏನೂ ದಬಾಕ್ತಿಲ್ಲ ಅನ್ನೋದು ಗೊತ್ತು ಅವರಿಗೆ. ಅಂದರೂ ಬಂದು ನಮ್ಮ ಅಮ್ಮಂಗೆ ಕೇಳೋದು ಪಾಪ. ಅಂದರೆ ಅಕ್ಕಪಕ್ಕದವರೆಲ್ಲ ಹೆಮ್ಮೆಯಿಂದ ಹೇಳ್ಕೊಡು, ನನ್ನ ಮಗ ಅಲ್ಲಿದ್ದಾನೆ, ನನ್ನ ಮಗಳು ಇದು ಮಾಡ್ತಿದ್ದಾಳೆ ಅಂದಾಗ ನಮ್ಮಮ್ಮ ಪಾಪ ಏನು ಹೇಳ್ತಾರೆ, ಏನೂ ಇಲ್ಲ, ಝೀರೋ. ನನಗೇನು ನೆನಪಿದೆ ಪಾಪ, ನಮ್ಮಮ್ಮ ಅಂದರು ಇಲ್ಲ ಅವನೇನೋ ಮಾಡ್ತಾನೆ,
ಅಂದರೆ ಅವ್ರು ಒಳಗಡೆ ಬೇಜಾರಿದ್ರು ಅವ್ನು ತೋರಿಸ್ಕೊತಿರಲ್ಲ, ಅಂದರೆ ಬಿಡ್ಕೊಡ್ತಿರಲಿಲ್ಲ ಮಗನ. ಇಲ್ಲ ಅವನೇನೋ ಮಾಡ್ತಾನೆ, ನನಗೆ ನಂಬಿಕೆ. ಇವತ್ತು ನಮ್ಮ ಅಮ್ಮಗೆ ಬಂದ್ಬಿಟ್ಟು ನಿಮ್ಮ ಮಗ ಏನು ಮಾಡ್ತಿದ್ದಾನೆ ಅಂತ ಕೇಳಲ್ಲ, ಹೆಂಗಿದ್ದಾನೆ ಅಂತ ಕೇಳ್ತಾರೆ. ಹಂಗೆ ಮಾಡಿಟ್ಟಿದ್ದೀನಿ, ಅದೊಂದು ಖುಷಿ ಇದೆ ನನಗೆ. ಅದ್ರ ಗೊತ್ತು, ಆಲ್ರೆಡಿ ಗೊತ್ತು ನಮ್ಮಮ್ಮ ನಿಮ್ಮ ಮಗ ಸೀರಿಯಲ್ ಮಾಡ್ತಾನಂತೆ ಅಂದರೆ ಅವ್ರಿಗೆ ಆಲ್ರೆಡಿ ಯಾರೋ ಹೇಳ್ಬಿಡ್ತಾರೆ ಇವ್ರ ಮಗ ಅಂದ್ಕೊಂಡು. ಸೊ ಅದೊಂದು ಖುಷಿದು ಅಷ್ಟೇ ಸಪೋರ್ಟಿವು. ನಾನು ಒಂದೊಂದ್ಸಲ ಎಲ್ಲ ನಾನು ಬೇಡ, ನನಗೆ ಇಂಡಸ್ಟ್ರಿ ಬೇಡ, ನಾನು ಬಿಟ್ಬಿಟ್ಟು ಬರ್ತೀನಿ ಅಂತೆಲ್ಲ ಅಂದಾಗ, ಇಷ್ಟು ದೂರನೇ ಹೋಗಿದ್ಯಾ, ಹೋಗು, ನಾನು ಸ್ವಲ್ಪ ಟ್ರೈ ಮಾಡು. ಈಗ ನಾನು ಹೇಳಿದಂತೂ ನೀನು ಮಾಡಿಲ್ಲ, ನೀನೇ ತಾನೇ ಹೋಗಿದ್ದು ಇದನ್ನು ಮಾಡ್ತೀನಿ ಅಂತ. ಹೋಗಿ ಇಷ್ಟೆಲ್ಲ ದೂರ ಬಂದು ನೀನು ಬಿಡ್ತೀನಿ ಅನ್ನೋದು ಯಾಕೆ? ಹೋಗಿ ಏನೋ ಒಂದು ಇರುತ್ತೆ, ಫೇಲ್ಯೂರ್ಸ್ ಅನ್ನೋದು ಇರುತ್ತೆ, ಆ ಕ್ಷಣಕ್ಕೆ ನೀನು ಡಿಸೈಡ್ ಮಾಡೋದಲ್ಲ. ನಾವು ಯಾವಾಗಲೂ ಅಷ್ಟೇ, ಯಾವಾಗ ತುಂಬ ಡೌನ್ಫಾಲ್ ಅಂದರೆ ಬೀಳ್ತೀವಿ, ಇನ್ನೇನು ಆಗೋದೇ ಇಲ್ಲ ಅಂತ ಯಾವಾಗ ಅನ್ಕೋತೀವೋ ಆವಾಗಲೇ ಕಮ್ ಬ್ಯಾಕ್ ಆಗೋದು. ಆ್ಯಕ್ಚುಲಿ ನನಗೆ ಆ ಥರ ಎಷ್ಟೊಂದು ಸಿಚುವೇಷನಲ್ಲಿ ಅನಿಸಿದೆ, ಹೋಗ್ಬಿಡೋಣ ಬೇಡ ಇನ್ನೇನು ಇಲ್ಲ, ಇನ್ನೇನು ಹೋಗೋಣ ಅಂತ ಡಿಸೈಡ್, ಅವಾಗ ಏನೋ ಒಂದು ಆಪರ್ಚುನಿಟಿ ಬಂದ್ಬಿಡುತ್ತೆ. ಅಂದರೆ ಅದೆಲ್ಲ ಏನು ಅಂದರೆ ತಾಳ್ಮೆ, ಪೇಷನ್ಸ್ ಅನ್ನೋದಿರಬೇಕು. ನನಗಿಲ್ಲ, ಇವತ್ತಿಗೂ ಇಲ್ಲ, ಅದು ಬೇರೆ ಪ್ರಶ್ನೆ. ಅಂದರೆ ಅದು ಅನಿಸ್ತಾ ಇರುತ್ತೆ, ಯಾಕೆ ಒಂಚೂರು ಬೇಗ ಬರೋಕ್ಕೆ ಕೊಟ್ಟರೆ ಏನು ದೇವರಿಗೆ ಅಂತೆಲ್ಲ ಬೈಕೊಂಡಿದ್ದೀನಿ. ಪಾಪ ನಮ್ಮಮ್ಮ ಈ ಥರ ಎಲ್ಲ ಸಪೋರ್ಟ್ ಇದ್ದಾರೆ, ಇಲ್ಲ ಅಂತಲ್ಲ, ಪಾಪ ತುಂಬ ಸಪೋರ್ಟಿವ್. ಮಾಡ್ತೀಯಾ, ಬಿಟ್ಟುಬಿಟ್ಟು ಬರಬೇಡ, ನೋಡೋಣ, ತುಂಬ ತೀರಾ ಏನೂ ಆಗದೆ ಇರೋ ಅವಾಗ ನೋಡು, ಈ ಥರ ಹೇಳ್ತಾರೆ. ಬಿಟ್ಟರೆ ಪಾಪ 15-20 ದಿವಸಗಳು ಶೂಟಿಂಗ್ ಅಂತ ಹೋಗ್ಬಿಟ್ಟಿರ್ತೀರಾ, ಆಮೇಲೆ ಮನೆಗೆ ಬರ್ತೀರಾ. ಸೊ ಅವಾಗ 15-20 ದಿವಸ ಗ್ಯಾಪ್, ಅಮ್ಮನ ಪ್ರೀತಿ ಮಿಸ್ಸಿಂಗು ಈ ತರದೆಲ್ಲ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ಹಂಗಾಗ್ತಿತ್ತು. ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ, ಅವ್ರಿಗೂ ಅಭ್ಯಾಸ ಆಗ್ಬಿಟ್ಟಿದೆ, ನನಗೂ ಅಭ್ಯಾಸ ಆಗಿದೆ. ಬಟ್ ಆದರೆ ಚೆನ್ನಾಗಿ ಮಾಡಾಕ್ತಾರೆ ಮನೆಗೆ ಹೋದಾಗ, ಅದೊಂದು ಭಾರಿ ಖುಷಿ. ಒಬ್ವಿಯಸ್ಲಿ ಮಿಸ್ ಮಾಡ್ಕೋತೀನಿ, ಯಾಕಂದರೆ ನಾನು ಬಂದಿರೋದೇ ಮೈಸೂರಿಂದ. ಅಂದರೆ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಫೇಲ್ ಆಗಿದ್ದು, ಹೊಡೆಸ್ಕೊಂಡಿದ್ದು ಎಲ್ಲ ಅಲ್ಲೇ. ಸಡನ್ನಾಗಿ ಇಲ್ಲಿಗೆ ಬಂದಾಗ ಇಲ್ಲಿ ಏನೂ ಗೊತ್ತೇ ಇರಲ್ಲ. ಓಕೆ ಅಂದರೂ ಎಲ್ಲೋ ಒಂದು ಕಡೆ ಹೋಮ್ ಸಿಕ್ ಅನಿಸುತ್ತೆ, ಮನೆಗೆ ಹೋಗಬೇಕು, ಅದು ನನ್ನೂರು, ಅಲ್ಲೇನೋ ಅಲ್ಲಿ ಹೋದಾಗ ಅದು ಬೇರೆಯೇ ಫೀಲಿಂಗ್. ಅದು ನನಗೆ ಅಲ್ಲ, ಯಾರಿಗೆ ಆದರೂ ಅಷ್ಟೇ. ಅವ್ರವ್ರ ಊರು ಬಿಟ್ಟು ಬಂದು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತೀವಿ, ಊರಿಗೆ ಹೋಗೋಕ್ಕೊಂದು ಖುಷಿ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಈಗೀಗ ಫಸ್ಟ್ ಬೆಂಗಳೂರಿಗೆ ಬಂದ್ಬಿಡೋಣ ಅನಿಸುತ್ತೆ. ಆ ಥರನೂ ಅನಿಸುತ್ತೆ, ಫಸ್ಟ್ ಬೆಂಗಳೂರಿಗೆ ಬಂದ್ಬಿಡೋಣ. ಅಂದರೆ ಇದು ನನ್ನ ಮನೆಯೇ. ಅಂದರೆ ಇಲ್ಲಿ ಏನೋ ಟ್ರಾಫಿಕ್ ಏನೇ ಇರಬಹುದು, ಬಟ್ ಇಲ್ಲಿರೋ ವೆದರು, ನೇಚರು ಎಲ್ಲೂ ಬೆಂಗಳೂರೇ ಇಲ್ಲ ಅಂತ ನಾನು ಹೇಳೋಣ. ಯಾವುದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಇದು ಓಕೆ, ಸಾಕಷ್ಟು ಬಾರಿ ಇಂಡಸ್ಟ್ರಿ ಬಿಡಬೇಕು ಅನಿಸ್ತು ಅಂದ್ರಲ್ಲ, ಯಾವ ಕಾರಣಕ್ಕಾಗಿ? ಅಂದರೆ ಈ ಸಡನ್ನಾಗಿ ಒಂದು ಸೀರಿಯಲ್ ಮಾಡ್ತಿರ್ತೀನಿ, ಸಡನ್ನಾಗಿ ಸೀರಿಯಲ್ ನಿಂತೋಗ್ಬಿಡುತ್ತೆ. ಅಂದರೆ ಯಾರು ನೆಕ್ಸ್ಟ್ ಬ್ಯಾಕ್ ಅಂದರೆ ಏನೋ ಆಪರ್ಚುನಿಟಿ ಇರಲ್ಲ ನೆಕ್ಸ್ಟು, ಮತ್ತೆ ಸ್ಟ್ರಗಲ್ ಮಾಡ್ಬೇಕಂದ್ರೆ ಅವ್ರದ್ದೇನು ಅಂದರೆ ಓಕೆ ಈಗ ಒಂದು ಸೀರಿಯಲ್ ಆಗಿದೆ, ಸಡನ್ನಾಗಿ ಇವನ್ನ ಕರ್ರೆ ಮತ್ತೆ ಇವನ್ನೇ ಹಾಕ್ಕೊಂಡಿದ್ದೀರಾ, ಅದು ಕ್ಯಾರೆಕ್ಟರ್ ಮರಿಬೇಕಲ್ಲ ಫಸ್ಟ್ ಆಫ್ ಆಲ್ ಜನರು. ಆವಾಗ ಒಂದಷ್ಟು ಆಮೇಲೆ ಇನ್ನೊಂದೇನಂದ್ರೆ ಈಗ ಸೆಲೆಕ್ಟ್ ಆಗಿರ್ತೀನಿ, ಅದೊಂದು ವೇಟಿಂಗ್ ಪೀರಿಯಡ್ ಇರುತ್ತೆ. ಬೇರೆ ಆರ್ಟಿಸ್ಟ್ಗಳು ಸೆಲೆಕ್ಟ್ ಆಗಬೇಕು, ಅಮ್ಮನ ಕ್ಯಾರೆಕ್ಟರ್, ಅಪ್ಪನ ಕ್ಯಾರೆಕ್ಟರು, ಗರ್ಲ್ ಫ್ರೆಂಡು, ಹೆಂಡತಿ, ಈ ಥರ ಎಲ್ಲ ನಡೀತಾ ಇರುತ್ತೆ. ಆ ಕ್ಯಾಸ್ಟಿಂಗಿಗೆ ಒಂದು 3-4 ತಿಂಗಳು ಟೈಮು. ಬಟ್ ಎಲ್ಲಿ ಜೋಬಲ್ಲಿರೋ ದುಡ್ಡು ಖಾಲಿ ಆಗ್ತಿರುತ್ತಲ್ಲ, ಅವಾಗ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಬೇಡ, ಯಾಕೆ ಅಂದರೆ ನನಗೇನು ಅಂದರೆ ಇಷ್ಟು ದಿನ ಆರಾಮಾಗಿದ್ಬಿಟ್ಟು ಸಡನ್ನಾಗಿ ಕೊನೆಯಲ್ಲಿ ಇದು ಬರುತ್ತಲ್ಲ. ಆಮೇಲೆ ಇವಾಗ ಡೇಟ್ಸ್ ವಿಚಾರವಾಗಿರ್ಬೋದು, ಸಡನ್ನಾಗಿ 10-15 ದಿನ ಕೆಲಸ ಮಾಡ್ತಿದ್ದೆವು, 3 ದಿನ ಡೇಟ್ಗಳು ಸಿಗೋಕ್ಕೆ ಸ್ಟಾರ್ಟ್ ಆದಾಗ ಸುಮ್ಮನೆ ನಾನೇ ಕೈಯಿಂದ ಎಕ್ಸ್ಟ್ರಾ ಹಾಕೊಂಡು ಏನಕ್ಕೆ ಇಲ್ಲಿರಬೇಕು, ಸಾಲ ಮಾಡೋವಂಥ ಅವಶ್ಯಕತೆನ, ಆ ಥರ ಎಲ್ಲ ಸಂದರ್ಭ ಬಂದಾಗ ಅನಿಸ್ತಿತ್ತು ಹೋಗ್ಬಿಡೋಣ, ಬೇಡ. ಅಂದರೆ ಹಿಂಗೆ ನಾನು ಸಡನ್ನಾಗಿ ಅದಂಗೆಲ್ಲ ನೆನೆಸ್ಕೊಂಡಾಗ ಭಯ ಆಗಕ್ಕೆ ಸ್ಟಾರ್ಟ್ ಆಗೋದು, ಹಿಂಗೆ ಏನಂತ ಆ ಥರ ಸಂದರ್ಭ, ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದು. ಸೊ ಇವಾಗ ಅಣ್ಣಯ್ಯ ಸೀರಿಯಲ್ ನಿಮಗೆ ಲವರ್ ಆಗಿ ಪಿಂಕಿ ಇದ್ದಾರೆ. ಸೊ ನಿಮ್ಮ ನಿಜ ಜೀವನದಲ್ಲಿ ಪಿಂಕಿ ಯಾರು? ಜೀವನದಲ್ಲಿ ಯಾರು ಪಿಂಕಿ ಪಾಪ ಆ ಥರ ಆದ್ರೆ ಯಾರು ತಂದಿಟ್ಟು ತಮಾಷೆ ನೋಡೋರು ಗರ್ಲ್ ಫ್ರೆಂಡ್ ಇಲ್ಲ, ಅದು ಇನ್ನೊಂದಿನ ಹೇಳ್ತೀನಿ. ಅಂದ್ರೆ ಇದಾರೆ ಅಂತ ಹಂಗ ಅನ್ಕೋಬಹುದು. ಆಯ್ತು, ಒಂದು ಸಿಕ್ತು ಬಿಡಿ. ಶುಭಸ್ಯ ಶೀಘ್ರಂ ಅಂತೇಳಿ ನಾವೆಲ್ಲ ಹಾರೈಸ್ತೀವಿ ಹಂಗಂತಾರೆ. ಹಂಗೆ. ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ಸ್ ನಾವು ನೋಡಿದಾಗ ಸಾಕಷ್ಟು ವೆರೈಟೀಸ್ ಇದೆ. ಸೊ ವಿಲನ್ ಕ್ಯಾರೆಕ್ಟರ್ ಕೂಡ ನೀವು ಮಾಡಿದ್ದೀರಾ, ಹೀರೋ ಆಗಿ ಮಾಡಿದ್ದೀರಾ, ವಿಲನ್ ಆಗಿ ಮಾಡಿದ್ದೀರಾ, ಕಾಮಿಡಿಯನ್ ಆಗಿ ಕೂಡ ಮಾಡಿದ್ದೀರಾ. ಈ 3 ಆಯ್ಕೆ ಕೊಟ್ರೆ ನಿಮ್ಮ ಆಯ್ಕೆ ಯಾವುದು? ಕಾಮಿಡಿ. ಯಾಕಂದ್ರೆ ವೆರಿ ಡೇಂಜರಸ್ ಕ್ಯಾರೆಕ್ಟರ್. ನೀವೆಲ್ಲ ಥಿಯೇಟರ್ಗೆ ಹೋಗ್ತೀರಲ್ವಾ, ಈಗ ಎಸ್ ಸರ್, ಸುದೀಪ್ ಸರ್, ದರ್ಶನ್ ಸರ್ ಎಲ್ಲ ಬರ್ತಾರಲ್ವಾ, ಅವ್ರಿಗೆಲ್ಲ ವಿಜಿಲ್ ಹೊಡೆಯೋದು ಕೇಳಿದಿರಲ್ವಾ. ಸಾಧು ಸರ್ ಬಂದ್ರೆ ಅದೇ ರೇಂಜ್ಗೆ ಈಕ್ವಲ್ ಆಗಿ ವಿಜಿಲ್ ಬಿಡುತ್ತೆ, ನೋಡಿದ್ದೀರಾ? ಅಂದ್ರೆ ಡೇಂಜರಸ್ ಕ್ಯಾರೆಕ್ಟರ್. ಎಲ್ಲಾನು ಆ್ಯಕ್ಟಿಂಗ್ ಮಾಡಬೇಕಿಲ್ಲ ಅಂತಲ್ಲ, ಬಟ್ ಆದರೆ ಇವಾಗ ಎಷ್ಟೊಂದು ಶೋಗಳಲ್ಲೇ ನೋಡಿ, ಅಥವಾ ಎಷ್ಟೊಂದು ಕಾಮಿಡಿ ಅಂತ ಏನೇನೋ ಬಿಡ್ತಾರೆ, ಅದು ಮ್ಯೂಸಿಕ್ ಹಾಕ್ಬಿಟ್ರೆ ನಮ್ಗೆ ನಗು ಬರ್ತಿರಲ್ಲ. ಇದೇನಿದು ಅಂದರೆ ಅವ್ರು ಏನೇನೋ ಒಂದೊಂದ್ಸಲ ಡಬಲ್ ಮೀನಿಂಗ್ ಜೋಕ್ಗಳು ಮಾಡ್ತಾರೆ, ತುಂಬ ಚೆನ್ನಾಗಿ ಅಂದರೆ ಸೆಟಲ್ಡ್ ಆಗಿರೋ ಜೋಕ್ಸ್. ನಮ್ಗೆ ನಗು ಅಂತ ಬರಬೇಕಲ್ವ ಫಸ್ಟ್ ಆಫ್ ಆಲು. ಏನೇ ಮ್ಯೂಸಿಕ್ ಹಾಕಿದೆ
ಇನ್ನೂ ಏನು ಎಡಿಟಿಂಗ್ ಆಗದೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಬಿದ್ದು ನಗ್ತಾರ, ಅದು ವೆರಿ ಚಾಲೆಂಜಿಂಗ್ ನಗ್ಸ್ತೀವಿ ಅನ್ನೋದು. ಎಡಿಟ್ ಆದ್ಮೇಲೆ ಮ್ಯೂಸಿಕ್ ಬಿದ್ಮೇಲೆ ಬೇರೆ. ಸೊ ಇವ್ರು ವೆರಿ ಡೇಂಜರಸ್ ಕ್ಯಾರೆಕ್ಟರ್ ಇವ್ರು ಬಂದು. ಅದನ್ನ ಹೇಳೋ ಹೀರೋಗಳಿಗೆ ಈಕ್ವಲ್ ಆಗಿ ಇವ್ರು ಬಂದರೆ ಅಷ್ಟೇ. ಅದೇ ಹೇಳೋದಲ್ಲ ಸಾಧು ಸರ್ ಅವಾಗೆಲ್ಲ ನಮ್ಮ ಶರಣ್ ಸರ್ ಇವರೆಲ್ಲ ಅವಾಗೆಲ್ಲ ನೋಡಿದ್ರಲ್ಲ ನೀವು ಥಿಯೇಟ್ರ್ಗಳು, ರಂಗಣ್ಣ ರಘು ಸರ್. ಸೊ ವೆರಿ ಡೇಂಜರಸ್ ಕ್ಯಾರೆಕ್ಟರ್ ಬಂದು ಹಿಂಗೆ ತಿಂದು ಹಾಕ್ಬಿಡ್ತಾರೆ ಸೀನ್ಗಳನ್ನ. ಬಟ್ ನಗಿಸ್ಬೇಕು ಅಂದ್ರೂ ಆ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಮುಖ್ಯ. ಆ ಟೈಮಿಂಗು ಸೆನ್ಸ್ ಆಫ್ ಹ್ಯೂಮರ್ ಇಲ್ಲ, ಏನೇ ಅಕಸ್ಮಾತ್ ಅದು ವರ್ಕೌಟ್ ಮಾಡಲಿಲ್ಲ ಅಂದರೆ ನೀವೇನೇ ಮ್ಯೂಸಿಕ್ ಹಾಕಿ ಅಥವಾ ಯಾವುದೇ ರೀತಿ ಎಡಿಟ್ ಮಾಡಿದ್ರು ಕೂಡ ಜನಕ್ಕೆ ನಗು ಬರಲ್ಲ. ಯಾಕಂದ್ರೆ ಈಗ ವಿಲನ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಆ ಥರ ತಪ್ಪಾಗಲ್ಲ. ಈಗ ಅವ್ನು ನೋಡೋಕೆ ಭಯಂಕರವಾಗಿದ್ರೆ, ಇಲ್ಲ ಅವ್ನು ಬೇಸ್ ವಾಯ್ಸ್ ಇದ್ಬಿಟ್ರೆ, ಅಥವಾ ಅವ್ನಿಗೇನೋ ಒಂದು ಈಗ ಒಳ್ಳೊಳ್ಳೆ ಹ್ಯಾಂಡ್ಸಮ್ ಅವರು ವಿಲನ್ಗಳಾಗಿದ್ದಾರೆ ಇಲ್ಲ ಅಂತಲ್ಲ. ರಘುವರನ್ ಅವ್ರಿಗೆಲ್ಲ ಅವ್ರ ಆ್ಯಕ್ಟಿಂಗು ಹಂಗೆ ಇತ್ತು. ಆ್ಯಂಡ್ ಅದೊಂದು ಮ್ಯೂಸಿಕ್ ಹಾಕ್ದಾಗ ಭಯ ಆಗೋದು ಅವ್ರು ಬಂದಾಗ, ನಾವು ಇದೇನು ಹಿಂಗೆ ಅಂತ. ವಜ್ರಮುನಿ ಸರ್ ಎಲ್ಲ ಇರ್ಬೋದು. ಬಟ್ ಕಾಮಿಡಿಯಸ್ಗೆ ನೀವು ಏನೇ ಮ್ಯೂಸಿಕ್ ಹಾಕ್ರು ಇಲ್ಲ, ಅದು ನೀವೇನೇ ಮ್ಯೂಸಿಕ್ ಹಾಕ್ರು ಅವ್ನು ಫಸ್ಟ್ ಆಫ್ ಆಲ್ ಪಂಚಿಂಗಾಗಿ ಏನು ಹೇಳಲಿಲ್ಲ ಅಂದರೆ ಅಲ್ಲಿ ಮುಗಿದೋಯ್ತು ಅವನು. ಸೊ ವೆರಿ ಡೇಂಜರಸ್. ಅದಕ್ಕೆ ಹೌದು. ಸೊ ನೀವು ಯಾವುದೇ ಕಾಮಿಡಿಯನ್ಗಳಾಗಿ ತೊಗೊಳ್ಬೇಕಾರೆ ಅವ್ರಿಗೆಲ್ಲ ಅದನ್ನೇ ಹೇಳೋದು. ಒಂದು ತುಂಬ ಪ್ರಮುಖ ಸ್ಥಾನದಲ್ಲಿ ಹೋಗಿ ಯಾರ್ಯಾರು ಕೂತಿದ್ದಾರೆ ಅವ್ರಿಗೆಲ್ಲ ಯಾವ ರೇಂಜಿಗೆ ಹೊಗಳ್ತಾರೆ ಅಂದರೆ, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಸೂಪರು. ಆಲ್ಮೋಸ್ಟ್ ಕಾಮಿಡಿಯನ್ಗಳೆಲ್ಲ ಹಂಗೆ ಗುರುತಿಸ್ಕೊಂಡಿದ್ರು. ಸೊ ಅದಕ್ಕೆ ಡೇಂಜರಸ್ ಕ್ಯಾರೆಕ್ಟರ್. ಅದಕ್ಕೆ ಇದನ್ನ ಪ್ಲೇ ಮಾಡೋಕ್ಕೆ ಇಷ್ಟ ನನಗೆ. ಸೊ ಇಂಡಸ್ಟ್ರಿ ಬಂದು ಇವಾಗ ಆಲ್ಮೋಸ್ಟ್ ಒಂದು 10 years ಆಯ್ತು. ಸೊ ಇಷ್ಟು ವರ್ಷದಲ್ಲಿ ನಿಮಗೆ ಸ್ಟ್ರಗಲ್ ಅಂತ ಅನ್ಸಿದ್ಯಾ? ಯಾವಾಗ ಸ್ಟ್ರಗಲ್ ಅಂತ ಅಂದ್ರೆ ಇಷ್ಟು ವರ್ಷದಲ್ಲಿ ನನಗೆ ಇನ್ನು ಅನ್ನೋ ತರ ಅಂದ್ರೆ ಸ್ಟ್ರಗಲ್ ಅಂದ ತಕ್ಷಣ ಯಾವ್ದು ನೆನಪಾಗತ್ತೆ ಇಷ್ಟು ವರ್ಷದ ಅನುಭವದಲ್ಲಿ? ಅಂದ್ರೆ ಸ್ಟ್ರಗಲ್ ಅನ್ನೋದಕ್ಕಿಂತ ಏನೇ ಅವಕಾಶ ಸಿಕ್ಕಿದ್ರು, ಏನೇ ದುಡ್ಡು ಬರ್ತಿದ್ರು ರೆಕಗ್ನೈಸೇಷನ್ ಕಮ್ಮಿ. ಇದೇನು ಯಾರು ಗುರ್ತೇ ಹಿಡಿತಿಲ್ವಲ್ಲ, ಆ ಥರ ಎಲ್ಲ ಆಗಿದೆ. ಅಂದರೆ ಸ್ಟ್ರಗಲ್ ಅಂತ ಏನಿಲ್ಲ. ಕೆಲಸ ಆರಾಮಾಗಿ ಯಾವತ್ತು ಆ ಥರ ಏನು ಸ್ಟ್ರಗಲ್, ಅಯ್ಯೋ ಕೆಲಸನೇ ಇಲ್ಲ ಆ ಥರ ಎಲ್ಲ. ಕಲಾ ಸರಸ್ವತಿ ಯಾವತ್ತೂ ಕೈ ಬಿಟ್ಟಿಲ್ಲ ಇಲ್ಲಿ ತನಕನೂ. ಬಟ್ ಅದನ್ನೇ ಆ ರೆಕಗ್ನೈಸೇಷನ್ ಅನ್ನೋದು ಸಿಗ್ತಿಲ್ವಲ್ಲ, ಯಾಕೆ ಇಷ್ಟೆಲ್ಲ ಮಾಡಿದ್ರು ಹಿಂಗಾಗ್ತಿದೆ. ಓಕೆ ಏನೋ ಅಂದರೆ ಇನ್ನೂ ಏನೋ ಮಾಡಬೇಕು ಎಸ್ಪೆಷಲಿ ಸಿನಿಮಾಗೆ ಹೋಗ್ಬೇಕಾರೆ ಯಾಕೆ ಆಗ್ತಾ ಇಲ್ಲ. ನಿನ್ನೆ ಮೊನ್ನೆ ಬಂದವರೆಲ್ಲ ಸಿನಿಮಾ ಮಾಡ್ತಿದ್ದಾರೆ, ನನಗೆ ಯಾಕೆ ಸಿಗ್ತಿಲ್ಲ. ಬಟ್ ಆಮೇಲೆ ಗೊತ್ತಾಯ್ತು ನನ್ನಲ್ಲಿ ಏನೋ ಇದೆ, ಕಲಿಯೋದು ಏನೋ ಇದೆ. ಅಥವಾ ನಾನು ಅವ್ರಿಗೆ ಬೇಕಾಗಿರೋಂಥ ಲುಕ್ಸ್ ನನ್ನಲ್ಲಿ ಇಲ್ಲದೆ ಇರ್ಬೋದು. ಅಥವಾ ಏನೋ ಅವಾಗೆಲ್ಲ ಗಡ್ಡ ಮೀಸೆನೂ ಇರಲ್ಲ, ಇಷ್ಟು ಕೂದಲು ಫುಲ್ ಶಾರ್ಟ್ ಹೇರ್ಸ್ ಇರ್ತಿದೆ. ಅವ್ರು ಯಾಕೆ ತೊಗೋತಾರೆ ಫಸ್ಟ್ ಆಫ್ ಆಲ್? ಅವ್ರಿಗೊಂದು ಏನೋ ಮೆಚುರಿಟಿ ಇರೋ ಫೇಸ್ ಬೇಕೇನೋ ಏನೋ ಆ ಥರದವ್ರಿಗೆ ಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಂಡಿರೋ. ಆ ಥರ ನಾನು ಸೂಟ್ ಆಗ್ತಿಲ್ಲ ಅಂದಾಗ ಅಂದರೆ ಆ ಟೈಮಲ್ಲಿ ಬೈಕೋತಿದ್ದೆ, ಯಾಕೆ ತೊಗೋತಾ ಇಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಅರ್ಥ ಆಯಿತು, ಓಕೆ ಇಲ್ಲ ಅವ್ರಿಗೆ ಏನೋ ನಾನು ಕಲಿಯೋದಿದೆ. ಮತ್ತು ನಾನು ಅವ್ರಿಗೆ ಬೇಕಾಗಿರೋ ಥರ ಕಾಣಿಸ್ಕೊಳ್ಳೋದು, ಏನೋ ನಾನು ಗ್ರೂಮ್ ಆಗ್ಬೇಕೇನೋ ಇಲ್ಲ, ಆ ಥರ ಫ್ರಸ್ಟ್ರೇಷನ್ ಇದೆ. ಬಿಟ್ಟರೆ ಈ ಥರ ಸಣ್ಣ ಪುಟ್ಟದ್ದು ಅಂದರೆ ಅದರ ರೆಕಗ್ನೈಸೇಷನ್ ಈ ಥರದ್ದು. ಫೇಲ್ಯೂರ್ ಮತ್ತು ಸಕ್ಸಸ್ ಇದೆರಡನ್ನ ಹೇಗೆ ಎದುರುಗೊಳ್ತೀರಾ? ಫೇಲ್ಯೂರೇ. ಸಕ್ಸಸ್ನ ತಲೆಗೆ ಹಾಕೋಬಾರ್ದು ಅಷ್ಟೇ. ಈಗ ನಮ್ಗೆ ಏನೋ ಸಿಕ್ಕಿದೆ ಅಂದ ತಕ್ಷಣ ಏನೋ ಆ್ಯಟಿಟ್ಯೂಡ್ ತೋರಿಸೋದು ಆ ಥರ ಎಲ್ಲ ಸುಮಾರು ಜನ ನೋಡಿದ್ದೀನಿ, ಇಲ್ಲ ಅಂತಲ್ಲ. ನಾನು ಯಾಕಂದರೆ ನಾನು ಸ್ಟಾರ್ಟಿಂಗ್ ಬಂದಾಗ ತುಂಬ ಸೀನಿಯರ್ಸ್ಗಳೆಲ್ಲ ಇದ್ರು, ಅವಾಗೆಲ್ಲ ಬೇರೆ ಥರ ನೋಡೋರು. ಬೈಕಲ್ಲಿ ಬರ್ತಾನಲ್ಲ ಇವನು, ಇವನ ಹತ್ರ ಈ ಮೊಬೈಲಲ್ಲಿ ಈ ಥರ ಎಲ್ಲ ಇದೆ. ಬಟ್ ನಾನು ಯಾವತ್ತೂ ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಏನೇನಪ್ಪ ನನಗೆ ದೇವ್ರು ಕೊಟ್ಟಿರೋದು ಇಷ್ಟೇ, ನನಗೆ ಸಮಾಧಾನ ಇದೆ, ನಾನು ಅಲ್ಪತೃಪ್ತ, ನನಗೇನು ಅದೇ ಬೇಕು ಇದೆ. ಇವತ್ತೆಲ್ಲ ಅದಕ್ಕಿಂತ ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನು ಆ ಸಕ್ಸಸ್ನ ತಲೆಗೆ ಹಾಕೋಬಾರ್ದು. ಯಾವಾಗ ನಾನಿನ್ನೂ ಝೀರೋನೇ. ನಾನು ಇವತ್ತಿಗೂ ಅಷ್ಟೇ, ನಾನು ಏನೇ ಅಣ್ಣೆ ಸೀರಿಯಲ್ ಮಾಡ್ತಿದ್ರು, ಏನೇ ಜಿಮ್ಸಿನ್ ಅಂತ ನಾನು ಝೀರೋನೇ. ಯಾಕಂದರೆ ಒಂದು ಸಲ ನಾನು ಜಿಮ್ಸಿ ನಾನು ಆ್ಯಟಿಟ್ಯೂಡ್ ಬಂದುಬಿಟ್ರೆ, ನಾನು ಯಾಕೆ ನಾನು ಜನ ಗುರ್ಸಲ್ವ ಅಂತ ಹಿಂಗೆ ಕೂತ್ಕೊಂಡ್ಬಿಟ್ರೆ ಮುಗೀತಲ್ಲಿಗೆ. ಸ್ಟಿಲ್ ಝೀರೋ. ಇನ್ನೂ ಕಲಿಬೇಕು. ನನ್ನ ಕಾಮಿಡಿ ಬರಲ್ಲ. ಏನೇನು ನಗ್ಸ್ಬೋದು, ಏನೇ ಮಾಡಿದ್ರು ಸ್ಟಿಲ್ ನನಗೆ ಕಾಮಿಡಿ ಬರಲ್ಲ ಅಂತಲೇ ನಾನು ಇರೋದು. ಆದರೆ ಕಲಿಬೇಕು ನಾನು. ನನಗೆ ಬರುತ್ತೆ ಅಂತ ಕೂತ್ಕೊಂಡ್ಬಿಟ್ರೆ ನನ್ನನ್ನು ಮೀರ್ಸೋನೆ ಅನ್ನೋ ಬಂದು ಸೇರ್ಕೊತಾನೆ. ಸೊ ನಾನು ಇನ್ನೂ ಕಲಿತಾ ಇದ್ದೀನಿ. ಆಮೇಲೆ ಫೇಲ್ಯೂರ್ ಅದನ್ನು ಹೇಳಲ್ಲ. ಫೇಲ್ಯೂರ್ನ ಎಷ್ಟೊಂದು ಜನ ಹೇಳಿರೋದೇ ನಾನು ಹೇಳ್ಬೇಕಷ್ಟೇ. ಫೇಲ್ಯೂರ್ ಲೈಫಲ್ಲಿ ಎಲ್ರಿಗೂ ಸಿಗುತ್ತೆ. ಅಂದರೆ ಆ ಫೇಲ್ಯೂರ್ ಅನ್ನೋದು ಏನಕ್ಕೆ ಅಂದರೆ ಏನೊಂದು ಕಲಿಬೇಕು ಅಂತ ಅಷ್ಟೇ ಫೇಲ್ಯೂರ್ ಆಗೋದು. ಇವಾಗ ನನ್ನ ಪ್ರಕಾರ ಫೇಲ್ಯೂರ್ ಅಂದರೆ ಎಕ್ಸಾಮಲ್ಲಿ ಫೇಲ್ ಆಗೋದು ಫೇಲ್ ಅಲ್ಲ, ಅಥವಾ ಏನೋ ಸ್ಕೂಲು ಕಾಲೇಜಲ್ಲಿ ಇಂಥದ್ದೆಲ್ಲ ಅಲ್ಲ. ಜೀವನ ಲೈಫಲ್ಲಿ ಫೇಲ್ ಆಗ್ತೀವ, ಅದು ಫೇಲ್ಯೂರ್ ಅಷ್ಟೇ. ಸೊ ಇನ್ನೂ ಲೈಫಲ್ಲಿ ಫೇಲ್ ಆಗಿಲ್ಲ, ಸೊ ಅದಕ್ಕೆ ಫೇಲ್ಯೂರ್ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟೇ. ಹಾಗಾಗಿ ಸೊ ಇವಾಗ ಇಷ್ಟು ವರ್ಷದ ಅನುಭವದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ದೀರಾ. ಆದ್ರೂ ಕೂಡ ನಿಮ್ಗೆ ಇದೊಂದು ಡ್ರೀಮ್ ರೋಲ್ ನನಗಿದೆ ಅನ್ನೋದಾದ್ರೆ ಯಾವ ಕ್ಯಾರೆಕ್ಟರ್ ಅಥವಾ ರೋಲ್? ವಿಲನ್ ಮಾಡಿದ್ದೀನಿ. ಬಟ್ ಆದ್ರೆ ನನಗೆ ಈ ಸೀರಿಯಲ್ಗಳಲ್ಲಿ ಆ ಸ್ಪೇಸ್ ಕೊಡಲ್ಲ. ಅಂದ್ರೆ ಇದೆ ಇಲ್ಲ ಅಂತಲ್ಲ, ಬಟ್ ಒಂದು ಫಾರ್ ಎಕ್ಸಾಂಪಲ್
ರಘುವರನ್ ಅವ್ರು ಇರ್ಬೋದು, ಅರ್ಜುನ್ ದಾಸ್ ಅವರು, ಆ ಥರದ್ದೊಂದು ವಿಲನ್ ಪ್ಲೇ ಮಾಡ್ಬೇಕು ನನಗೆ. ಅದು ತುಂಬ ಅಂದರೆ ಯಾವಾಗಲೂ ಅಷ್ಟೇ, ಯಾವನು ಜಾಸ್ತಿ ಕಿರ್ಚಾಡ್ತಾನೆ ಅವನಿಗೆ ಒಳಗಡೆ ಅಂದ್ರೂ ಭಯ ಆಗ್ತಿರುತ್ತಂತೆ. ಯಾವನು ಸುಮ್ಮನೆ ನಿಂತ್ಕೊಂಡು ಸೈಲೆಂಟಾಗಿ ಧಮಕಿ ಕೊಡ್ತಾನಲ್ಲ, ಆ ಥರದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು. ಅಂದರೆ ಅವನು ಮೀಟ್ರ್ ಜಾಸ್ತಿ ಇರುತ್ತೆ ಅಂತ ಏನೋ ಅಂತಾರೆ. ಸೊ ಆ ಥರದ್ದೊಂದು ಪ್ಲೇ ಮಾಡ್ಬೇಕಂದ್ರೆ ನಾನು ಏನೋ ನಮ್ಮ ಸಲಾರಲ್ಲಿ ಇವರು ರವಿಶಂಕರ್ ಅವರು ಅದ್ರಲ್ಲಿ ನೋಡಿದ್ರು, ಅವ್ರಿಗೆ ಅರ್ಚಾಡೋದು ಕಿರ್ಚಾಡೋದು ಏನೂ ಇಲ್ಲ, ಬಟ್ ಅವ್ರು ಹೆಂಗೆ ಕ್ಯಾರೆಕ್ಟರ್ನ ಕ್ಯಾರಿ ಆ ಥರದ್ದು ಪ್ಲೇ ಮಾಡ್ಬೇಕಂತ ಭಾರಿ ಇಷ್ಟ ನನಗೆ. ಸೊ ವಿಲ್ಲನ್ ಆಗಿ ಕೂಡ ಅವಕಾಶ ಇದೆ ನಮ್ಗೆ ಅಂತ. ಸೊ ಹೊಸ ಪ್ರತಿಭಾವಂತರಿಗೆ ನೀವು ಕೊಡೋ ಬೆಸ್ಟ್ ಸಲಹೆ ಅಂದ್ರೆ ಈಗ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿದಾರೆ, ದಯವಿಟ್ಟು ಏನಾದ್ರು ಒಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ, ಏನಾದ್ರು ಒಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ. ಬಟ್ ಆದರೆ ಅದನ್ನ ಬ್ಯಾಕಪ್ ಇದೆ ಅಂತ ನಿಮ್ಮ ತಲೆಯಿಂದ ಮರೆಸ್ಬೇಡಿ ಅಷ್ಟೇ. ಯಾಕಂದರೆ ಒಂದಷ್ಟು ಸ್ಟ್ರಗಲ್ಗಳು ಮಾಡಬೇಕಾಗತ್ತೆ, ಅಥವಾ ನೀವು ಸೀರಿಯಲ್ ಮಾಡ್ಬೇಕಾದ್ರೆ ನೀವು ಸೀರಿಯಲ್ ನಿಂತೋದ್ಮೇಲೆ ನಿಮ್ಗೆ ಅಷ್ಟು ಅವಕಾಶಗಳು ಬರದೇ ಇರೋ ಸಾಧ್ಯತೆಗಳಿರುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಆವಾಗ ನೀವೇನೋ ನಂಬ್ಕೊಂಡು ಬಂದಿರ್ತೀರಾ, ಯಾವುದೋ ಊರಿಂದ ಬಂದಿರ್ತೀರಾ. ಈಗ ನಾನು ಹಾಗೆ ಯಾವುದೋ ಊರಿಂದ ಬಂದವನು, ಸಡನ್ನಾಗಿ ಕೆಲಸ ಇಲ್ಲ ಅಂದಾಗ ಏನು ಮಾಡಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಒಂದಷ್ಟು 3-4 ವರ್ಷ ಹೋಗ್ಬಿಟ್ಟಿರುತ್ತೆ ಒಂದು ಸೀರಿಯಲ್ ಅಂದಾಗ, ಏನು ತಲೆ ಓಡಲ್ಲ. ಅಂದರೆ ಯಾಕಂದರೆ ಆರ್ಟಿಸ್ಟ್ಗೆ ಒಂದು ತಲೆಯಲ್ಲಿ ಇರುತ್ತೆ, ಸುಮಾರು ಜನ ಆರ್ಟಿಸ್ಟ್ ಇರುತ್ತೆ, ನನಗೂ ಇತ್ತು ಅದು, ಈಗಲೂ ಇದೆ ಇಲ್ಲ ಅಂತಲ್ಲ. ಅಂದರೆ ಏನೋ ಅಂದರೆ ಅಯ್ಯೋ ನಾನು ಆರ್ಟಿಸ್ಟ್ ಆಗಿ ಮಾಡ್ತಿದ್ದೀನಿ, ನಾನು ಬೇರೆ ಕೆಲಸ ಮಾಡಿದ್ರೆ ಜನ ಏನು ಅನ್ಕೊಂಡ್ಬಿಡ್ತಾರೆ ಅನ್ನೋದು ಭಯ ಇರುತ್ತೆ. ಅಂದರೆ ಬಂದವರೆಲ್ಲ ಯಾರು ಇದನ್ನ ಮಾಡಲ್ಲ, ನೀವು ಸೀರಿಯಲ್ ಮಾಡ್ತಿರಲ್ಲ ಅಂತ ಅನ್ಸ ಅವಾಗ ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಅಯ್ಯೋ ನಾನು ಫೇಲಿಯರ್ ಅಂತ ಅವಾಗ ಅನಿಸ್ಬಿಡುತ್ತೆ ನನಗೆ. ಏನು ಹಿಂಗೆಲ್ಲ ಅಂತಿದ್ರೆ ನಾನು ಹಿಂಗೆ ಬಂದ್ಬಿಟ್ಟು ಆ ಫ್ರಸ್ಟ್ರೇಷನ್ ಇರುತ್ತಲ್ಲ. ಸೊ ಅದಕ್ಕೆ ಏನಾರು ಒಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ. ಅಂದರೆ ನೀವು ಇಲ್ಲಪ್ಪ ನಂಗೆ ಒಂದು ಸೀರಿಯಲ್ ಸಾಕು, ಒಂದು ಸಿನಿಮಾ ಸಾಕು, ನಾನು ಮನೆಗೆ ಹೋಗ್ತೀನಿ ಅಂದರೆ ಫೈನ್. ಬಟ್ ಇಲ್ಲ ಇದರಲ್ಲೇ ಏನೋ ಮಾಡ್ತೀನಿ ಅಂದರೆ ದಯವಿಟ್ಟು ಏನಾರು ಒಂದು ಬ್ಯಾಕಪ್ ಇಟ್ಕೊಂಡು ಬನ್ನಿ ಅಟ್ಲೀಸ್ಟ್. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಇವತ್ತಿಗೂ ಅಷ್ಟೇ, ಅವ್ನಿಗೆ 2-3 ಲಕ್ಷ ಸಂಬಳ ಅಂದರೂ ಸೀರಿಯಲ್ ಮಾಡ್ತಾನೆ, ಸಿನಿಮಾ ಮಾಡ್ತಾನೆ ಸಿಕ್ಕರೆ. ಅಂದರೆ ಅವ್ನಿಗೆ ಧೈರ್ಯ ಅದು. ಬಟ್ ಹಂಗೆ ಅಂದ್ಬಿಟ್ಟು ಗಾಂಚಲಿ ಮಾಡೋದು, ನಾನು ಇಲ್ಲಿ ಕೆಲಸ ಮಾತ್ರ ಇಲ್ಲ, ಕೆಲಸ ಮಾಡ್ತಾನೆ, ಆದರೆ ಅದೇನು ಕೆಲಸ ಅದನ್ನು ಮಾಡ್ಕೊಂಡು ಹೋಗ್ತಾನೆ. ಅರೆ ನಂಬರ್ ಆಫ್ ಡೇಸ್ ಸ್ಟಾರ್ಟಿಂಗ್ ಜಾಸ್ತಿ ದಿನ ಇರುತ್ತೆ ಪಾಪ, ಅವಾಗ ಅವ್ನಿಗೆ ಅಲ್ಲಿ ಕಷ್ಟ, ಆ ಪರ್ಮನೆಂಟ್ IT ಬಿಟ್ಟಿಲ್ ಕಷ್ಟ, ಯಾಕಂದರೆ ರಜಾ ಹಾಕ್ಬೇಕಲ್ಲ, ಅದಾದ್ಮೇಲೆ ಇಲ್ಲಿ ಕಷ್ಟ, ಇಲ್ಲಿ 3 ದಿನ 4 ದಿನ ಅಲ್ಲಿ ಆರಾಮಾಗಿರ್ತಾನೆ. ಸೊ ಆ ಥರ ಅಂದರೆ IT ಬಿಟ್ಟಿನೇ ಅಂತಲ್ಲ, ಏನೋ ಒಂದು ಅಟ್ಲೀಸ್ಟ್ ಬ್ಯಾಕಪ್. ನಾವ್ ಈಗ ತಾನೇ ಗಮನಿಸಿದ್ವಿ, ನಿಮ್ದು ಒಂದು ಲೂಪ್ ಹೋಲ್ಸ್ ಇದೆ. ಸಡನ್ ಆಗಿ ನಿಮ್ಗೆ ಹೆಸರುಗಳು ಯಾವ್ದು ನೆನಪಾಗಲ್ಲ. ಹೌದೌದು. ಸೊ ಇವಾಗ ಬೇಕಾದ್ರೆ ಟೆಸ್ಟ್ ಮಾಡಿ, ಅವ್ರ ಕಾರ್ಯ ಯಾವ್ದು ಅಂತ ಕೇಳಿ ನೋಡಿ, ಅವ್ರಿಗೆ ಸಡನ್ ಆಗಿ ಬಾಯಿಗೆ ಬರಲ್ಲ. ಇಲ್ಲ ಅದು ಬರಲ್ಲ ಅಲ್ಲ, ಅದು ಅಲ್ಲ ಅದಾಗ ನೆನಪಿದೆ. ಅಂದರೆ ಸಡನ್ ಆಗಿ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ ಹೆಸರು ಬಂದ್ಬಿಡುತ್ತೆ, ಕಂಪ್ನಿ ಹೆಸರು ಬಂದ್ಬಿಡುತ್ತೆ, ಈ ಕಂಪ್ನಿ ಅಲ್ವಾ, ಸಡನ್ ಆಗಿ ಅದು ಫ್ರಾಂಕ್ಸ್ ನೆನಪಿದೆ. ಅದೇ ಅದು ಸಡನ್ನಾಗಿ ಕೇಳಿದಾಗ ನನಗೆ, ಸಡನ್ನಾಗಿ ಕೇಳಿದಾಗ ಸುಜುಕಿ ಅಲ್ಲ, ಅದಕ್ಕೆ ಸುಜುಕಿ ಎಲ್ಲರ ಹತ್ರ ಇರುತ್ತೆ ಕಣ, ಅದು ಕಾರ್ ಹೆಸರು ಏನು. ಸೊ ಈ ಥರ ಅಂದರೆ ಹೆಸರುಗಳಲ್ಲೂ ಅಷ್ಟೇ ನನಗೆ ಎಷ್ಟೋ ವರ್ಷ ಕೆಲಸ ಮಾಡಿ, ಈಗ ನನ್ನ ಹೆಸರೇ ನಾನು ಆನೆಸ್ಟಾಗಿ ಹೇಳ್ತೀನಿ, ನನಗೆ ನನ್ನ ಹೆಸರೇ ಸುಶ್ಮಿತ್. ಆ್ಯಕ್ಚುಲಿ ನಾನೇ ಸುಶ್ಮಿತ್ ಅಂತಿದ್ಲು, ಸುಶ್ಮಿತ್ ಅಲ್ಲ ಕಣ, ಸುಶ್ಮಿತ್. ನನ್ನ ಹೆಸರು ನಾನೇ ತಪ್ಪಾಗಿ ಹೇಳ್ತಿದ್ದೆ ಇಷ್ಟು ವರ್ಷ ಆಯ್ತು. ನನಗೆ ಈಗ 1-1.5 ವರ್ಷದಿಂದ ಹಿಂಗೆಲ್ಲ ಕರೆಕ್ಷನ್ ಮಾಡಿ, ನನ್ನ ಹೆಸರು ನಾನು ತಪ್ಪಾಗಿ ಹೇಳ್ತಿದ್ದ, ಏನು ಬೇರೆಯವ್ರ ಹೆಸರು ಹೇಳೋದು ನಾನು ತಪ್ಪೇ ಇಲ್ಲ ಬಿಡು. ಈಗ ನನ್ನ ಫಸ್ಟ್ ಹೀರೋಯಿನ್ ಅವಳ ಹೆಸರು ಲಿಖಿತಾ, ನಾನು ನಿಕಿತಾ ಅಂತೀನಿ. ನಿಕಿತಾ ಅಲ್ಲ ಕಣೋ ಲಿಖಿತ, ಅದೇ ಏನೋ ಅಂತ ಇದೆಯಾ ಬಿಡು ಅಂತ ನಾನು. ಅಂದರೆ ಈ ಥರ ಜೊತೆಗೆ ಇರ್ತೀವಿ. ಈಗ ನಮ್ಮ ಅಣ್ಣಯ್ಯ ಆಗಿರ್ಬೋದು, ಅವನ ಹೆಸರು ವಿಕಾಶ್, ನಾನು ವಿಕಾಸ್ ಅಂತ ಇರ್ತೀನಿ ಸಡನ್ನಾಗಿ ಆ ಥರ. ಬಟ್ ನೆನ್ಪು ಮಾಡ್ಕೊಂಡೆ ಇಲ್ಲ ವಿಕಾಶ್, ಆ ಥರ ಎಲ್ಲ ಇದೆ. ಸೊ ಇವಾಗ ಸೆಟ್ಟಲ್ಲಿ ತುಂಬಾ ಆರ್ಟಿಸ್ಟ್ಗಳು ಇರ್ತಾರೆ, ಅವಾಗ ಯಾರನ್ನ ಕರಿಬೇಕು ಇನ್ನೇನೋ ಅಂದಾಗ ಸೀರಿಯಲ್ ಕ್ಯಾರೆಕ್ಟರ್ ಕರೆದು ಬಿಡ್ತೀರಾ ಅಂತ. ಹಂಗೇನೆ ಫಸ್ಟ್ ಏನೋ ಕರಿ ಹೋಗ್ತೀನಿ, ಇವನು ಕರೆದ್ಬಿಡು, ಆ ಕ್ಯಾರೆಕ್ಟರ್ ಹೆಸರು ಹಿಡಿದು ಅಭ್ಯಾಸ ಆಗಿರುತ್ತಲ್ಲ. ಸೊ ಅದೊಂದು. ಆಮೇಲೆ ಇನ್ನೊಂದು ನನ್ನ ಹೆಸರು ಅಷ್ಟೇ, ಯಾರು ಸೆಟ್ಟಲ್ಲಿ ಸುಶ್ಮಿತ್ ಅಂತ ಕರೆಯೋದೇ ಇಲ್ಲ, ಎಲ್ಲರೂ ಸೀನಾ ಈ ಥರನೇ ಕರೆಯೋದು, ಅದೇನೋ ಅಂತಲೇ ಗೊತ್ತಿಲ್ಲ. ಇದೇ ಅಂತಲ್ಲ, ಯಾವ ಸೆಟ್ಟಲ್ಲಾದರೂ ಅಷ್ಟೇ ಎಲ್ಲ ಕ್ಯಾರೆಕ್ಟರ್ ಹೆಸರು ಹಿಡಿದು ಕರೆದು. ಸೊ ಅಷ್ಟೊಂದೇನು ಇದಿಲ್ಲ. ಅಂದ್ರೆ ನೀವು ಆ ಕ್ಯಾರೆಕ್ಟರ್ ಆಚೆ ಬರಬಾರ್ದು, ಅಲ್ಲೇ ಇರಿ. ಕಷ್ಟ ಆಗುತ್ತೆ ಅದು ಆ ಥರ ಇದ್ರೆ. ಆಚೆ ಬಂದ್ಬಿಡ್ಬೇಕು, ಸೆಟ್ಟಿಂದ ಆಚೆ ಬಂದ ತಕ್ಷಣ ಸುಶ್ಮಿತ್ ಆಗಿರ್ಬೇಕು, ಕ್ಯಾರೆಕ್ಟರ್ ಹೋದ್ಮೇಲೆ ಆ ಕ್ಯಾರೆಕ್ಟರ್ ಆಗಿರ್ಬೇಕು. ಇಲ್ಲ ಅದೇ ಬಾಡಿ ಲ್ಯಾಂಗ್ವೇಜು ನಿಜವಾದ ಲೈಫಲ್ಲೂ ಕ್ಯಾರಿ ಆಗ್ತಾ ಹೋಗ್ತಿರುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ನನಗೆ ಆಗಿತ್ತು ಆ ಥರ. ಒಂದು ಸೀರಿಯಲ್ ಮಾಡ್ಬೇಕಾದ್ರೆ ಅದರಲ್ಲಿ ಈಗ ಸತ್ಯಂ ಶಂಸನ್ ಫುಲ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಅಲ್ಲ, ಆ ಸೈಮಲ್ಟೇನಿಯಸ್ ಆಗಿ ನನಗೆ ಭೂಮಿ ತಾಯಣೆ ಸಿಕ್ತು. ಅದ್ರಲ್ಲಿ ಬಂದು ಸ್ವಲ್ಪ ಕೋಪಿಷ್ಟ, ಒಂದು ಬಟ್ಟೆಯಲ್ಲಿ ಕೊಳೆ ಬಿದ್ದರೆ ಆಗಲ್ಲ, ಈ ಥರ ಆ್ಯಟಿಟ್ಯೂಡ್ ಇರೋ ಹುಡುಗ. ಅಲ್ಲೋಗಿ ಈ ಬಾಡಿ ಲ್ಯಾಂಗ್ವೇಜೇ ಮಾಡ್ತಿದ್ದೆ. ಅಂದರೆ ನನಗೆ ಅವಾಗ ಅನಿಸಿದ್ದೇನೆಂದರೆ, ನನಗೆ ಗೊತ್ತಿರಲಿಲ್ಲ ಅಷ್ಟು, ಆ 2ನೇ ಸೀರಿಯಲ್ ಒಟ್ಟಿಗೆ ಮಾಡ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಬಹುಶಃ ಅದಾದಮೇಲೆ ಒಂದು 3-4 ತಿಂಗಳು ಗ್ಯಾಪ್ ಆದಮೇಲೆ ಇದೇನಾದ್ರು ಸಿಕ್ಕಿದ್ರೆ ನಾನು ಕಲಿತಿದ್ದೇನೆ. ಬಟ್ ಸಡನ್ನಾಗಿ ನನಗೆ ಒಂಥರ ಅಲ್ಲೋಗಿ ಏನು ಮಾಡ್ತಿದ್ದಾನೆ ಇವನು, ಈ ಸ್ಯಾಂಡಿ ಕ್ಯಾರೆಕ್ಟರ್ ಮಾಡ್ತಿದ್ದಾನಲ್ಲ, ಏನಿಲ್ಲ ಆಕಾಶು ಗತ್ತು ಗಂಭೀರ ಇರಲಿ, ಮತ್ತು ಕಲಿಯೋಕ್ಕೆ ಸಿಕ್ಕಾಪಡೆ ಕಷ್ಟ ಆಯಿತು. ಆಮೇಲೆ ಗೊತ್ತಾಯ್ತು ಆರ್ಟಿಸ್ಟ್ ಆದವನು ಮೇಕಪ್ ತೆಗೆದು ಬಿಟ್ಬಿಡ್ಬೇಕು, ನಾನು ಆಚೆ ಬಂದಮೇಲೆ ಆ್ಯಕ್ಟಿಂಗ್ ಮಾಡಬಾರ್ದು, ಅವಾಗ ನಾಲ್ಗೆಗೆ ಬಣ್ಣ ಹಚ್ಕೊಂಡಂಗೆ ಆಗುತ್ತೆ ಅಂತಾರಲ್ಲ ಆ ಥರ. ಆಮೇಲೆ
ಅಟ್ಮಾಸ್ಫಿಯರ್ನ ಬಿಟ್ಬಿಡ್ಬೇಕು. ನಾನು ಹಂಗೆ ಇರ್ತೀನಿ, ಜನಗಳಿಗೆ ಇಷ್ಟ ಅಂದರೆ ಅದು ಕಷ್ಟ. ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಬೇಕಾರೆ ಆಮೇಲೆ ಡಿಸೈಡ್ ಮಾಡಿದೆ ಹೆಂಗಿದ್ರಿಂದ ಆಚೆ ಬರ್ಬೋದು. ಆಮೇಲೆ ನಮ್ಮ ಡೈರೆಕ್ಟ್ರಿಗೆ ಫೋನ್ ಮಾಡಿ ಕೇಳಿದೆ, ಹಿಂಗೆ ಕಷ್ಟ ಆಗ್ತಿದೆ. ಆಮೇಲೆ ಅಂದ್ರೆ ಏನಿಲ್ಲ ಚಿನ್ನ, ಇಲ್ಲಿ ಬಿಟ್ಬಿಡು, ಈ ಕ್ಯಾರೆಕ್ಟರ್ ಇಲ್ಲಿ ಬಿಟ್ಬಿಡು, ಹೋಗು, ಒಂದು ಅರ್ಧ ಗಂಟೆ ಪ್ರಿಪೇರ್ ಆಗು, ಈ ಕ್ಯಾರೆಕ್ಟರ್ ಅಂತ ಡಿಸೈಡ್ ಆಗೋಗು, ನೀನೇನು ಮಾಡ್ತೀಯ ಇಲ್ಲಿ ಹೆಂಗಿದ್ಯೋ ಅಂದ್ರೆ ನಾನು ರಿಯಲ್ ಲೈಫಲ್ಲೂ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ಕೊಂಡಿದ್ನಲ್ಲ, ಸೊ ನಾನು ಇದೇ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಗೊತ್ತಾಯ್ತು ಇಲ್ಲ ಇದನ್ನು ಬಿಟ್ಟು ಆಚೆ ಬಂದ್ರೇ ಇನ್ನೊಂದು ಕ್ಯಾರೆಕ್ಟರ್ ಮಾಡೋಕ್ಕಾಗೋದು, ಯಾವುದೇ ಆರ್ಟಿಸ್ಟ್ ಆದರೂ ಅಷ್ಟೇ. ಈಗ ಎಷ್ಟೊಂದು ಜನ ನೋಡಿದಿರಲ್ಲ ನೀವು, ಏನೋ ಅಂತಾರಲ್ಲ ಕೌನ್ಸ್ಲಿಂಗ್ ಎಲ್ಲ ಮಾಡಿಸ್ಕೋತಾರೆ ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆದಾಗ, ಅಂದರೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗಿರಬೇಡ ಅದು. ಸೊ ಅದಕ್ಕೆ ಹೇಳೋದು ಅಲ್ಲೇ ಬಿಟ್ಬಿಡಿ, ಕ್ಯಾಮ್ರಾಯಿಂದ ಆಚೆ ಬಂದಮೇಲೆ ಬಿಟ್ಬಿಟ್ಟು ಮೇಕಪ್ ತೆಗೆದ್ಮೇಲೆ ನೀವಾಗಿರಿ, ಆರಾಮಾಗಿ ಬೇರೆ ಸಿಕ್ಕಿದಾಗ ಆ ಕ್ಯಾರೆಕ್ಟ್ರಿಗೆ ಹಂಗೇನೆ ಬಿಟ್ಬಿಟ್ಟು ಬರ್ತಾ ಇರಬೇಕು. ಸೊ ಇನ್ನೊಂದು ಬಗ್ಗೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಕುಕಿಂಗ್. ಸೊ ತುಂಬಾ ಚೆನ್ನಾಗಿ ನಾನ್ ವೆಜ್ ಕುಕ್ ಮಾಡ್ತೀರಾ? ಇಲ್ಲ, ಅದು ಕುಕ್ ಮಾಡೋದಂದ್ರೆ ಅದು ತುಂಬಾ ಟೈಮ್ ತಗೋಬೇಕು. ನಾನೇನು ನಳ ಮಹಾರಾಜ ಅಂತ ಅಲ್ಲ, ಹಿಂಗೆ ಒಂದಿನ ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಲ್ಲ, ಶನಿವಾರ ಭಾನುವಾರ ಬಂದರೆ ಪಾರ್ಟಿ ಗೀಟಿ ಎಲ್ಲ ನಡೆಯುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ಅವತ್ತು ಸಂಡೇನೇ ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನದ ಹೊತ್ತು, ನಮ್ಮ ಹೊಸಗರಳಿ ನಮ್ಮ ಹುಡುಗರೆಲ್ಲ ಅವತ್ತೇ ಮಧ್ಯಾಹ್ನದ ಹೊತ್ತು ಬಂದಾಗ ಒಂದು ಕೆಲ ಅಡುಗೆ ಮಾಡಿಸೋ, ಇವನೇನು ಅಡುಗೆ ಮಾಡ್ತಾನೆ ಅಂತ ಒಂದಿನ ಮಾಡಿಕೊಟ್ಟೆ. ಬಟ್ ನನಗೆ ಹೆಂಗೆ ಇರಬೇಕಂದ್ರೆ ಯಾರು ಇರಬಾರ್ದು ಸುತ್ತಮುತ್ತ, ಕೈ ಹಾಕ್ಬಾರ್ದು, ಏನು ಬಂದು ಹಿಂಗೆ ಸುಮ್ಮನೆ ಹಿಂಗೆ ಬಂದು ಟೇಸ್ಟ್ ನನಗೆ ಏನೂ ನೋಡಬಾರ್ದು, ಬಿಟ್ಬಿಡ್ಬೇಕು ನನಗೆ. ಬಟ್ ಟೈಮ್ ತೊಗೋತೀನಿ. ಈ ಇನ್ಸ್ಟೆಂಟ್ ನೀವೆಲ್ಲ ಮಾಡ್ತಿರಲ್ಲ ಆ ಥರ ಅಷ್ಟು ಸ್ಪೀಡಾಗಿ ನನಗೆ ಬರೋಲ್ಲ. ಆಮೇಲೆ ನನಗೆ ಈರುಳ್ಳಿ ಇಷ್ಟೇ ಸಣ್ಣದಿರ್ಬೇಕಾದ್ರೆ ಇಷ್ಟೇ ಸಣ್ಣದಿರ್ಬೇಕು, ನನಗೆ ಟೊಮೆಟೊ ಇಷ್ಟು ಹೀಗೇ ಇರ್ಬೇಕು ನನಗೆ. ಆಮೇಲೆ ಒಂದೊಂದು ತರಕಾರಿ ಕಟ್ ಮಾಡಿದ್ಮೇಲೆ ತೊಳೆಯೋದು ನಾನು, ನೆಕ್ಸ್ಟ್ ತರಕಾರಿ ಇದು ಮಾಡೋಕೆ ಆ ಥರ ಚಾಕುನ ಒಂದೊಂದು ತರಕಾರಿ ತೊಳೆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಕಟ್ ಮಾಡೋಕೆ ಈ ಥರ, ಅದಕ್ಕೆ ಟೈಮ್ ಹಿಡಿಯೋದು. ಬಟ್ ಮಾಡಿಕೊಟ್ಟೆ. ಆಮೇಲೆ ನಮ್ಮ ಫ್ರೆಂಡ್ಸು ಈ ವಿಷ್ಣುದಾದದು ಕೋಟಿಗೊಬ್ಬ ಸಿನಿಮಾ, ಅದು ವಿಡಿಯೋ ಇದೆ ನನ್ನ ಫ್ರೆಂಡ್ಸ್ ಹತ್ರ ಮೋಸ್ಟ್ಲಿ. ಈ ಕೋಟಿಗೊಬ್ಬದಲ್ಲಿ ಅವರು ವಾಪಸ್ ಕಂಬ್ಯಾಕಾದ್ಮೇಲೆ ಎಲ್ಲರೂ ಕೈ ಮುಟ್ಕೊಟ್ಬಿಟ್ಟು ಹೋಗ್ತಿರ್ತಾರಲ್ಲ ಆ ಥರ, ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ರು. ಸಖತ ಮಾಡಿದೆ ಕಣ ಅಂದ್ಕೊಂಡು ಬಿಡ್ರೋ ಹಾಕೊಂಡು ನಾನು ಏನು ಮಾಡಿದ ಮರ್ತಾ ಇದ್ದೆ ನನಗೆ. ಸಮಥಿಂಗ್ ಮಟನ್ ಏನೋ ನಾನ್ ವೆಜ್ ಏನೋ ಮಾಡಿದ್ದೆ, ಚೆನ್ನಾಗಿ ತಿಂದಿದ್ರು. ನಾನೇ ತಿನ್ನಕ್ಕಾಗಿದ್ದಾರೆ ಅಂದ್ರೆ ನನ್ನ ಕುಕ್ ಮಾಡುದು ಅದ್ರ ತಿನ್ನಕ್ ಅಷ್ಟು ಮಜಾ ಇರಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ಸೆಟ್ ಅಲ್ಲಿ ಯಾರು ನಮ್ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಂಡ್ಬಂದು ತಿನ್ನಿ, ಟೇಸ್ಟ್ ನೋಡಿ. ಖಂಡಿತ. ಬಟ್ ತುಂಬಾ ಜನಕ್ಕೆ ಮಾಡಕ್ ಬರಲ್ಲ ನನಗೆ, ಲಿಮಿಟೆಡ್ ಒಂದು ಮಿನಿಮಮ್ ಒಂದು 4-5 ಜನ ಅಷ್ಟೇ. ಅದು ದಾಟಿ ನನಗೆ ಮಸಾಲೆ ಹೆಂಗೆ ಹಾಕ್ಬೇಕು ಮಾಡ್ಕೋತಾರೆ, ಆಮೇಲೆ ಅಂದಾಜ್ ಮೇಲೆ ಹಾಕ್ಬೇಕಾಗತ್ತೆ. ಸೊ ಇವಾಗ ನಿಮ್ ಸಾಕಷ್ಟು ಯಶಸ್ಸನ್ನ ಗಳಿಸ್ತಾ ಇದ್ದೀರಾ, ಇದ್ರ ಜೊತೆಗೆ ಅಭಿಮಾನ ಬಳಗ ಕೂಡ ದೊಡ್ಡದಾಗಿ ಬೆಳೀತಾ ಇದೆ. ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ? ನಾನು ಟು ಬಿ ಫ್ರ್ಯಾಂಕ್, ನನಗೆ ಅಭಿಮಾನಿಗಳು ಇದಾರೆ ಎಲ್ಲರೂ ಗೊತ್ತಿಲ್ಲ, ಬಟ್ ಇದ್ರೆ ತುಂಬ ಥ್ಯಾಂಕ್ಸ್. ಇಷ್ಟಪಡ್ತಿದ್ದೀರಾ ಅಂದರೆ ಎಸ್ಪೆಷಲಿ ನಾನು ಹೇಳ್ಬೇಕಂದ್ರೆ, ಈಗ ನಮ್ಮ ಈ ಥರ ಸುಮಾರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆಟೋ ಡ್ರೈವರ್ಗಳಾಗಲಿ, ನಮ್ಮ ಬಸ್ ಕಂಡಕ್ಟರ್ಗಳಾಗಲಿ, ಡ್ರೈವರ್ಗಳಾಗಲಿ, ಎಷ್ಟು ಪ್ರೀತಿ ಅಂದರೆ ಅವರಿಗೆ ದುಡ್ಡೇ ಇಸ್ಕೊಳ್ಳಲ್ಲ ಗೊತ್ತಾ, ಅಷ್ಟು ಬಿಡಿ ಅಣ್ಣ ನೀನು ಬಂದರೆ ನಾನು ನಗ್ತೀನಿ ಅಣ್ಣ, ಈ ಥರ ಎಲ್ಲ. ನಾನು ಅವಾಗ ಎಷ್ಟು ಖುಷಿ ಆಗಿದ್ದಾರೆ, ಓಕೆ ಏನೋ ಒಂದು ಮಾಡಿದ್ದೀನಲ್ವಾ. ಅಂದರೆ ತುಂಬ ದೊಡ್ಡ ನನಗೇನೋ ಒಂದು ಸೋಷಲ್ ಮೀಡ್ಯಾದಲ್ಲಿ ಫ್ಯಾನ್ ಪೇಜ್ ಇದೆ, ಅದೆಲ್ಲ ಏನೂ ಇಲ್ಲ ನನಗೆ. ಬಟ್ ಹೊರಗಡೆ ಹೋದಾಗ ಅಷ್ಟು ಹೆಸರು ಓಡಾಡ್ಬೇಕಾದ್ರೆ ಒಂದು ಖುಷಿ. ಸೊ ಥ್ಯಾಂಕ್ ಯು. ಬರೀ ನನಗೆ ಅಂತ ಅಲ್ಲ, ಯಾವುದೇ ನೆಕ್ಸ್ಟ್ ಅಪ್ಕಮಿಂಗ್ ಕಲಾವಿದರು ಬಂದಾಗ ದಯವಿಟ್ಟು ಅವ್ರಿಗೂ ಇದೇ ಥರ ಸ್ವಾಗತ ಮಾಡಿ, ಅಪ್ರಿಷಿಯೇಟ್ ಮಾಡಿ. ಯಾಕಂದರೆ ನೀವುಗಳ ಆಡಿಯನ್ಸ್ ಆಗಿ ನೀವು ಅವ್ರನ್ನ ಎನ್ಕರೇಜ್ ಮಾಡ್ರೆ ಅವ್ರಿಗೆ ಇನ್ನೊಂದು ಅವಕಾಶ. ಜನ ಇಷ್ಟಪಡ್ತಿಲ್ಲ ಅಂದರೆ ಅವ್ನು ಕಲಾವಿದನೇ ಅಲ್ಲ. ಯಾಕಂದರೆ ಈಗ ನಾನೇ ಅಷ್ಟೇ, ಈಗ ನಾನು ಏನೇ ಮಾಡ್ತಿದ್ರು ನಾನು ಫಸ್ಟ್ ಸೀರಿಯಲ್ ಹೆಸರು ಇನ್ನೂ ನನ್ನ ನೆನ್ಪಿಟ್ಕೊಂಡ್ರೆ ನಾನು ಇನ್ನೂ ಕಲಾವಿದ ಅಂದರೆ ಇನ್ನೂ ಮರ್ತಿಲ್ಲ. ಈಗ ಕೆಲವೊಬ್ಬರದೆಲ್ಲ ಆಗುತ್ತೆ, ಒಂದೊಂದು ಸೀರಿಯಲ್ ಮಾಡಿದ ತಕ್ಷಣ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ, ಅಂದರೆ ಜನಕ್ಕೆ ಇಷ್ಟ ಆಗಿರಲ್ಲ ಅಥವಾ ಇನ್ನೊಂದು ಮತ್ತೊಂದು. ಬಟ್ ನಾನು ಹೇಳೋದೇನು ಅಂದರೆ, ಎಸ್ಪೆಷಲಿ ಫ್ಯಾನ್ಸ್ಗೆ ಅಂತಲ್ಲ, ಇದು ಜನಗಳಿಗೆ ಯೂಶ್ವಲಿ ನಾನು ಹೇಳೋದು, ನಟನಾಗಿ ನೋಡಿ, ತುಂಬ ಅದನ್ನು ಮೈಮೇಲೆ ತೊಗೋಬೇಡಿ. ಅವ್ರು ಯಾರು ಕೆಟ್ಟವರಾಗಿರಲ್ಲ, ಈಗ ವಿಲನ್ಗಳೇ ಆಗಲಿ ಯಾರೇ ಆಗಲಿ, ಅವ್ನು ಪಾತ್ರ ಮಾಡ್ತಿರ್ತಾನೆ ಅಷ್ಟೇ. ಎಷ್ಟೋ ಜನ ನಾನೇ ನೋಡಿದ್ದೀನಿ ಹೊಡಿಯೋಕ್ಕೆ ಬಂದಿರೋದಲ್ಲ, ನನಗೆ ಪುಣ್ಯಕ್ಕೆ ಯೋಚಿತ ತನಕ ಆ ಥರ ಆಗಿಲ್ಲ. ಬಟ್ ನನಗೆ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ, ನೀನು ಹಳ್ಳಿ ಕಡೆ ಹೋಗಬೇಡ, ಹೆಂಗಸರು ಮಕ್ಕಳೆಲ್ಲ ಹೊಡೆದ್ಬಿಡ್ತಾರೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಜಗಳಕ್ಕೆ ಹೋಗ್ಬಿಟ್ರಿ, ಯಾರ ಬಗ್ಗೆ ಹೇಳ್ತಿದ್ದೆ, ಮುಟ್ಲಿ ಅವ್ನ ಹಂಗೆ ಹಿಂಗೆ ಅಂದರೆ ಅವ್ನ ಫ್ರೆಂಡ್ ಅವ್ನು ಬಿಟ್ಕೊಡೋಕ್ಕಾಗಲ್ಲ. ಆ್ಯಂಡ್ ಅವರು ಆಡಿಯನ್ಸ್ ಅವ್ರದ್ದೇನು ತಪ್ಪಲ್ಲ, ಅಂದರೆ ಅವ್ರು ಅಷ್ಟು ಅವ್ರಿಗೆ ಅಷ್ಟು ಇನ್ವಾಲ್ವ್ ಆಗಿ ಇಂಪ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ಈ ಥರ ಅಂತ ಅವರಿಗೆ. ನಾನು ಹೇಳೋದು ಆ ಥರ ಯಾರೂ ಇರಲ್ಲ. ಈ ಕೆಟ್ಟವ್ರು ಅಂದ ತಕ್ಷಣ ಈಗ ವರ್ಜನಮುನಿ ಅವ್ರು ಕೆಟ್ಟವ್ರ? ಈಗ ಅದನ್ನ ಹೇಳ್ತಿರೋದು, ಅವ್ರ ಭವಿಷ್ಯ ಅವ್ರು ಬದುಕಿದ್ದಾಗ ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಸೊ ಅವಾಗೆಲ್ಲ ಹೇಳ್ತಿದ್ದೀನಿ, ಅವ್ರು ಕಂಡ್ರೆ ಎದುರ್ಕೊಡೋರು. ಭವಿಷ್ಯ ಈಗಿನ ಪ್ಲ್ಯಾಟ್ಫಾರ್ಮ್ ಎಲ್ಲ ಅವಾಗಲೇ ಇದ್ದಿದ್ರೆ ಅವ್ರು ಎಷ್ಟು ಒಳ್ಳೆಯವ್ರು ಅಂತ ಅವಾಗಲೇ ಎಕ್ಸ್ಪೋಸ್ ಆಗಿಬಿಟ್ರದೇನೋ. ಸೊ ತುಂಬ ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ, ಇವತ್ತು ನಾವು ಅವ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ, ಅವ್ರು ಎಷ್ಟು ಒಳ್ಳೆಯವ್ರು ರಿಯಲ್ ಲೈಫಲ್ಲಿ ಅಂತ. ಸೊ ಅದು ಬೇರೆ ಕಲಾವಿದ್ರ ಲೈಫಲ್ಲಿ ಆಗೋದು ಬೇಡ. ಸೊ ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ನಿಮ್ಗೆ ಗೊತ್ತಾಗುತ್ತೆ, ಸಣ್ಣದಾಗಿ ಏನಾರಾದರೂ ಗೊತ್ತಾಗುತ್ತೆ. ಸೊ ಈಸಿಯಾಗಿ ಜಡ್ಜ್ ಮಾಡೋಕೆ ಹೋಗ್ಬಿಡಿ, ಒಂದೊಂದು ಆ್ಯಕ್ಟಿಂಗಿಂದ ಜಡ್ಜ್ ಮಾಡಿಬಿಡಿ.
ಅಂದರೆ ನಿಮ್ಗೆ ಅವ್ನು ಆ್ಯಕ್ಟ್ ಮಾಡ್ಬೇಕಾದ್ರೆ ಸಿಟ್ಟು ಬರ್ತಿದ್ದಾನೋ ಆ ಕ್ಯಾರೆಕ್ಟರ್ 100% ತುಂಬ್ತಿದ್ದಾನೆ ಅಂತ ಅರ್ಥ. ನಿಮ್ಗೇನು ಅನ್ನಿಸ್ಲಿಲ್ಲ, ನಿಮ್ಗೇನು ನಗು ಬರಲಿಲ್ಲ, ನಿಮ್ಗೇನು ಖುಷಿ ಆಗಲಿಲ್ಲ ಅಂದರೆ ಹಂಗಾರೆ ಅವ್ನು ಏನೂ ಮಾಡ್ತಿಲ್ಲ ಅಂತ ಅರ್ಥ. ಸೊ ದಯವಿಟ್ಟು ಯಾರನ್ನೂ ಹಂಗ್ಸಕ್ಕೆ ಹೋಗ್ಬೇಡಿ. ಏನೋ ಕೆಟ್ಟ ಕೆಟ್ಟದಕ್ಕೆ ಬೈರಿ, ಏನೋ ಇವಾಗ ನಿಮ್ಗೇನೋ ಒಂದು ಸರಿ ಇಲ್ಲ, ಸರಿ ಅನ್ನಿಸ್ಲಿಲ್ಲ ಅಂದಾಗ ಬೈರಿ. ಬಟ್ ತೀರಾ ಮನೆಯವ್ರಿಗೆಲ್ಲ ಹಿಡಿದು ಚೀಪಾಗೆಲ್ಲ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಈ ಥರ ನನಗೇನು ದೊಡ್ಡ ವಿಷಯ ಅಲ್ಲ ಅಂತ ಸುದೀಪ್ ಸರ್, ದರ್ಶನ್ ಸರ್ಗೆ ಕಮೆಂಟ್ ಹಾಕ್ಬೇಕಾದ್ರೆ ನಾವೆಲ್ಲ ಯಾವ ಲೆಕ್ಕ. ಸೊ ಅಭಿಮಾನಿಗಳಿಂದ ಕಿರಿಕಿರಿ ಅನುಭವಿಸಿದ್ದು ಈ ತರ ಯಾವ್ದಾರ ಲೈಕ್ ನಿಮ್ದು ಒಂದು ಪರ್ಸನಲ್ ಲೈಫ್ ಅಂತ ಹೇಳಿರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಪ್ಲೇಸ್ಗ ಎಲ್ಲೋ ಹೋಗಿರ್ತೀರಾ, ಅಂತ ಟೈಮಲ್ಲಿ ನನ್ಗೆ ಅನ್ಸುತ್ತೆ, ನನ್ಗೆ ಇವಾಗಲೂ ಅನ್ಸುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ದೇವಸ್ಥಾನ, ನಾನು ದೇವ್ರು ನೋಡ್ಬೇಕು ಬಿಡ್ರೆ ನಾನು ಇಲ್ಲಿ ನನ್ನನ್ನು ಯಾಕೆ ಒಳ್ಳೆ ಹಿಂಗೆ ಟ್ರೀಟ್ ಮಾಡ್ತಿದ್ದೀರಾ, ಅಲ್ಲಿ ದೇವರೇ ದೊಡ್ಡವನು. ನನಗೇನೋ ಅಂತಾರ ಜಾಗದಲ್ಲಿ ಹೋದಾಗ ಎಸ್ಪೆಷಲಿ ದೇವಸ್ಥಾನ ನಂಗೆ ಬಂದು ಭಕ್ತಿಯಿಂದ ಕೈ ಮುಗಿತಿರ್ತೀನಿ. ನಾನು ಏನೋ ಬೇಡ್ಕೋತೀನಿ, ಅರ್ಧ ಮುಗ್ದಿರಲ್ಲ ಸರ್ ಅಂದ್ರೆ ನಾನು ಮತ್ತೆ ಸ್ಟಾರ್ಟಿಂಗಿಂದ ದೇವ್ರು ಬೇಡ್ಕೋಬೇಕಲ್ಲ, ಯಾಕಂದ್ರೆ ನಾನು ಹಿಂಗೇನೆ ಮತ್ತೆ ಸ್ಟಾರ್ಟಿಂಗಿಂದ ಬೇಡ್ಕೋಬೇಕಲ್ಲ. ನನಗೆ ಬೈಯಂಗಿಲ್ಲ, ಬಿಡಂಗಿಲ್ಲ. ಆಮೇಲೆ ಮಾಸ್ಕ್ ಹಾಕ್ಕೊಂಡು ಹೋಗ್ತೀನಿ. ನನಗೇನಂದ್ರೆ ಮಾಸ್ಕ್ ಹಾಕೊಂಡು ನಾನು ಸುಮ್ಮನೆ ಕಾಮಿಡಿಗೆ ಹೇಳ್ತಾ ಇರೋದು. ಮಾಸ್ಕ್ ಹಾಕ್ಕೊಂಡು ಹೋಗಿರ್ತೀನಿ ದೇವಸ್ಥಾನಕ್ಕೆ. ಅಪ್ಪ ಯಾರು ಕಟ್ಟಿರೋ ದೇವ್ರಿಗೆ ನನ್ನ ಮುಖ ಕಂಡು ಹಿಡಿಲ್ಲ ಅಂದರೆ ಬೇರೆಯವ್ರಿಗಾರು ಆಶೀರ್ವಾದ ಮಾಡಿಬಿಟ್ರೆ ಈ ಥರ ಇಲ್ಲ. ನನಗೆ ಆ ಥರ ಎಲ್ಲ ಇದೆ. ಸೊ ಈ ಥರ ಸಣ್ಣ ಪುಟ್ಟಿದ್ದು ಎಲ್ಲೋ ಒಂದು ಕಡೆ ಈಗ ಫಂಕ್ಷನಲ್ಲಿ ಕೂತಿರ್ತೀವಿ, ಊಟ ಮಾಡ್ಬೇಕಾದ್ರೆ ನಂಗೆ ಏನು ಅಂದರೆ ನಂಗೆ ಆರಾಮ ಹಿಂಗೆಲ್ಲ ಅಂದು ಮಜಾ ಮಾಡಿ ಊಟ ಮಾಡೋ ಅಭ್ಯಾಸ ಅಲ್ಲಿ ಏನೋ ಹಿಂಗೇ ನೋಡ್ತಿರೋದು. ಬಿಡ್ರೋ ಹೋಗ್ಲಿ, ನನ್ನ ಕೈ ಹಾಕಕ್ಕೆ ಒಂಥರ. ಆಮೇಲೆ ಫುಲ್ ಸ್ಟೈಲಾಗಿ ತಿನ್ಬೇಕು ಇವ್ರು ಯಾರೋ ಆಮೇಲೆ ಆ ಕ್ಯಾಮ್ರಾದವ್ರು ಎಸ್ಪೆಷಲಿ ಅದು ಇಲ್ಲಿರ್ತಾರೋ ಗೊತ್ತಿಲ್ಲ, ಹಿಂಗೆ ಬಂದ್ಬಿಡ್ತಾರೆ. ಬಿಡ್ರೋ ಹೋಗ್ಲಿ. ಅದು ಇನ್ನೊಂದೇನಂದರೆ ಈ ಸೀರಿಯಲ್ ಅಂತ ಏನಾರು ಸೀರಿಯಲ್ಲು ಸಿನಿಮಾದವ್ರು ಅಂತ ಗೊತ್ತಾರೆ, ಈ ಕ್ಯಾಮ್ರಾಮನ್ಗಳು ಎಲ್ಲಿರ್ತಾರೋ ಬಂದ್ಬಿಡ್ತಾರೆ, ಹಿಂಗೆ ಪಟ್ಟದ ಬಂದ್ಬಿಡ್ತಾರೆ. ನಾವು ಬಿಡ್ರೋ ನಿಮ್ದು ಯಾಕೆ ತಿನ್ನಕ್ಕೆ ಬಿಡ್ರೋ, ಯಾಕ್ರೋ ನಾನು ಮನುಷ್ಯನೇ ಕೊಂಡ್ರು ಹೊಟ್ಟೆ ಸಿಗ್ತಾ ಇದೆ ಬಿಡ್ರೋ. ಈ ಥರ ಎಲ್ಲ ಆಗಿದೆ, ಇಲ್ಲ ಅಂತಲ್ಲ. ಪ್ರೈವಸಿ ಬೇಕು, ಯಾಕಂದರೆ ಬಟ್ ಏನೂ ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಇಲ್ಲಿಗೆ ಬಂದಮೇಲೆ ಅವ್ರ ಪ್ರೀತಿ ಅವರಿಗೆ, ಅವರೇ ನಮ್ಮನ್ನು ಕೊಲೆ ಮಾಡಿಬಿಡಲ್ಲ ಅಥವಾ ಕಿತ್ಕೊಂಡು ತಿನ್ಬಿಡಲ್ಲ. ಅವ್ರು ಏನು ಹಬ್ಬ ಅಂದ್ರೆ ಒಂದು ಫೋಟೋ ಕೇಳ್ತಾರೆ, ಒಂದು ಏನೋ ಒಂದು. ಬಟ್ ನಾನು ಕೆಲವೊಂದು ಸಂದರ್ಭದಲ್ಲಿ ಈಗ ಬ್ಯುಸಿಯಾಗಿದ್ದಾಗ, ಯಾಕಂದ್ರೆ ನನಗೋಸ್ಕರ ಫ್ರೆಂಡ್ಸ್ ವೆಯ್ಟ್ ಮಾಡ್ತಾರೆ, ಆ ಟೈಮಲ್ಲಿ ಹೇಳ್ಬಿಡ್ತೀನಿ ಒಬ್ಬೊಬ್ಬರಿಗೆ ಫೋಟೋ ಕೊಡೋದು, ಬಂದ್ಬಿಡಿ ಎಲ್ಲ ಒಟ್ಟಿಗೆ ಬಂದ್ಬಿಡಿ ಪ್ಲೀಸ್, ನನ್ನಿಂದ ಇನ್ನೊಬ್ಬರು ಕಾಯೋದು ಬೇಡ, ಅವ್ರಿಗೂ ನನಗೋಸ್ಕರ ಕಾಯ್ತಿದ್ದಾರೆ, ಬಂದ್ಬಿಡಿ. ಈ ಥರ ಎಲ್ಲ ಆಗಿದೆ. ಬಟ್ ಬೈಯೋದು ಆ ಥರ ಬೈದಿದ್ದೀನಿ. ಫ್ಯಾನ್ಸ್ಗೆ ಆ ಥರ ಯಾರೋ ಬಂದು ನನಗೆ ಇಷ್ಟ ಆ ಥರ ಬೈದಿಲ್ಲ. ಈ ಸುಮ್ಮನೆ ಕೆಲವೊಬ್ರು ಇರ್ತಾರೆ, ತುಂಬ ಇನ್ವಾಲ್ವ್ ಆಗಿ ಸೀರಿಯಲ್ ಇನ್ವಾಲ್ವ್ ಆಗ್ಬಿಟ್ಟು ಬೈತಿರ್ತಾರೆ. ನಾನು ಒಂದು 2-3 ಸಲ ಸುಮ್ಮನೆ ಇರ್ತೀನಿ. ಹೌದಾ ಆಮೇಲೆ ಹೇಳ್ತೀನಿ, ಸೀರಿಯಲ್ ಥರ ನೋಡಬೇಕು, ಜಾಸ್ತಿ ಮಾತಾಡಬೇಡ ಅಂದರೆ ಒಂದು ಸಲ ಓಕೆ ಏನೋ ಮಾತಾಡ್ತಾ ಅದೊಂದು ಕಾಂಪ್ಲಿಮೆಂಟ್ ಅಂತ ಅಂದರೆ ನಾನು ಓಕೆ ಇವ್ರಿಗೆ ಹಂಗೆ ಮಾಡಿದ್ದೀನಿ, ಅದಕ್ಕೆ ಬೈತಿದ್ದಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಬಟ್ ಅದನ್ನೇ ಹಿಡ್ಕೊಂಡು ಒಳ್ಳೆ ಕುರಿತಾ ಇರೋದು, ಸುಮ್ಮನೆ ಇದು ಮಾಡ್ತಿದ್ರೆ ಅದೊಂಥರ ಇರಿಟೇಟ್ ಆಗ್ಬಿಡುತ್ತೆ. ಅವಾಗೆಲ್ಲ ಬೈದಿಲ್ಲ ಅಂತಲ್ಲ. ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. 1 ಮಾರ್ಕ್ಸ್ ಆನ್ಸರ್ ಆಯ್ತಾ? ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಕೇಳೋದೇ ಇಲ್ಲ. ಓಕೆ, ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಚಾನ್ಸ್ ಇಲ್ಲ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಎರಡು. ಲವ್ ಕಮ್ ಅರೇಂಜ್ ಗೊತ್ತಿತ್ತು ಇದೆ ಆನ್ಸರ್. ನಿಮ್ಮ ನೆಚ್ಚಿನ ಧಾರಾವಾಹಿ? ಅಣ್ಣಯ್ಯ ಅಂತ ಹೇಳಂಗಿಲ್ಲ. ಅದೇ ನಾನು ಆಕ್ಟ್ ಮಾಡಿರೋ ನೋಡೋದ್ರದ. ಸರ್ ನೆಚ್ಚಿನ ಧಾರಾವಾಹಿ ಅಂದ್ರೆ ನಾನು ಆಕ್ಟ್ ಮಾಡಿರೋದು ಹೇಳ್ಬೇಕಾ? ಅಣ್ಣಯ್ಯ ಬಿಟ್ಟು ಅದ್ ಹೆಂಗ್ ಒಂದು ಇದ್ಬಿಟ್ಟು ಹಂಗೆ ಹೇಳಕ್ಕಾಗುತ್ತೆ. ಅದ್ರ ಬದಲು ಬೇರೆ ಯಾರು ಆಕ್ಟ್ ಮಾಡೋದು ಹೇಳ್ಬಿಡ್ತೀನಿ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸೀರಿಯಲಲ್ಲಿ ಬೆಸ್ಟ್ ಇದು, ಎಲ್ಲರೂ ಫೇವರೇಟ್ ಇದು. ನಿಮ್ಮ ನೆಚ್ಚಿನ ನಟ ನಟಿ ಅಂದ್ರೆ ಸಿನಿಮಾ ಆಬ್ವಿಯಸ್ಲಿ ವಿಷ್ಣುದಾದ ಅಂಡ್ ಈಗ ನಮ್ಮ ಸುದೀಪ್ ಸರ್. ನಟಿ ಅಂತ ಬಂದ್ರೆ ಈಗ ಅಟ್ ಪ್ರೆಸೆಂಟ್ ಆಶಿಕಾ ರಂಗನಾಥ್ ಅವರು. ಅದ್ ಬಿಟ್ರೆ ಅನುಷ್ಕಾ ಶೆಟ್ಟಿ ಅವ್ರಿಗೆ ಡ್ಯಾಡ್ ಫ್ಯಾನ್ ನಾನು. ನಿಮ್ಮ ಕ್ರಶ್ ಯಾರು? ಹೀರೋಯಿನ್ ಅಲ್ಲ, ಈಗ ರೀಸೆಂಟ್ ಆಗಿ ಕ್ರಶ್ ಅದು ಆಗ್ತಾ ಇರುತ್ತೆ, ಚೆನ್ನಾಗಿ ನೋಡೋದು ಬಂದವರೆಲ್ಲ ಆಗ್ತಿರುತ್ತೆ. ಈಗ ರೀಸೆಂಟ್ ಆಗಿ ಅಂತಂದ್ರೆ ಅನುಷ್ಕಾ ಶೆಟ್ಟಿ ಅವರೇ. ಅನುಷ್ಕಾ ಶೆಟ್ಟಿ ಅವ್ರ ಮುಂದೆ ಲಾಂಗ್ ಟರ್ಮ್ ಯಾರು ನನ್ ಇಷ್ಟನೇ ಇಲ್ಲ. ಇವತ್ತಿಗೂ ಅವ್ರು ಬಿಟ್ರೆ ನನ್ಗೆ ಅಷ್ಟು ನನಗೆ, ಯಾಕಂದ್ರೆ ಯಾವ ಪಾತ್ರಕ್ಕೆ ಬೇಕಾದ್ರೆ ಸೂಟ್ ಆಗ್ತಾರೆ ಆತರ. ನಿಮ್ಗಿರೋ ಬಿಗ್ಗೆಸ್ಟ್ ಫಿಯರ್? ಬಿಗ್ಗೆಸ್ಟ್ ಫಿಯರಾ? ಬಿಗ್ಗೆಸ್ಟ್ ಫಿಯರ್ ಎಲ್ಲಿ ಏನ್ ಅನ್ಕೊಂಡಿದೀವಿ ನಮ್ಮ ಅಂದ್ರೆ ಮೈಸೂರು ಬಿಟ್ಟು ಬಂದಾಗ ಅದನ್ನ ಅಚೀವ್ ಮಾಡೋದು ಎಲ್ಲಿ ವಾಪಸ್ ಹೋಗ್ಬಿಡ್ತೀನಿ ನಾವು ಅನ್ನೋ ಭಯ ಅಷ್ಟೇ. ಏನೂ ಇದೆ ಝೀರೋ, ಏನೇ ಮಾಡೋದು ಝೀರೋ, ಸ್ಟಿಲ್ ಝೀರೋ. ನಾನು ಎಲ್ಲೇ ಇಲ್ಲೋದ್ರು ಝೀರೋನೇ ಅಂತಾನೆ ಹೇಳೋದು ನಾನು. ನನಗೆ ಗೊತ್ತಿಲ್ಲ ಅದು ರೂಮರ್ಸ್, ಅದೇನೋ ರೂಮರ್ಸ್ ಅಂತ ಹೇಳಕ್ಕಾಗಲ್ಲ. ಅದು ಒಬ್ಬ ಹುಡುಗ ಅವ್ನು ಯಾವ್ದೋ ಆಡಿಷನ್ ಹೋಗಿದ್ದಂತೆ, ಅಲ್ಲಿ
ನನಗೆ ಅದು ಯಾವ್ದು ಅಂತಾನೆ ಗೊತ್ತಿಲ್ಲ ನನಗೆ. ಅವರೆಲ್ಲ ನಾನು ಹೊಡಿಬೇಕಂತ ಸ್ಕೆಚ್ ಹಾಕೊಬಿಟ್ಟಿದ್ರಂತೆ, ಯಾಕಂದ್ರೆ ನಾನು ಅವಕಾಶ ಕಿತ್ಕೊಬಿಟ್ಟಿದ್ದಂತೆ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದಂತೆ, ಅದು ಯಾವ್ದು ಅಂತ ನನಗೂ ಗೊತ್ತಿಲ್ಲ. ಸೊ ಇದೊಂದು ಕೇಳಿದ ವರ್ಸ್ಟ್ ರೂಮರ್ ಅನ್ನೋದು ಏನು ಇಲ್ಲ. ನಾವ್ ಮಾಡೋ ರೂಮರ್ಸೆ ಬಿಡಿ. ಒಂದು ಈ ಫೀಲ್ಡ್ ಅಲ್ಲಿ ಇದ್ದಾಗ ಮಾಡೋ ರೂಮರ್ಸೆ, ಸಣ್ಣ ಮಾಡೋ ರೂಮರ್ಸೆ. ಟಿವಿ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇಷ್ಟವಾಗದ ಒಂದು ವಿಷಯ ಅಂದ್ರೆ? ಟಿವಿ ಇಂಡಸ್ಟ್ರಿಯಲ್ಲಿ ಈಗ ಏನಾಗುತ್ತೆ ಅಂದ್ರೆ, ಈಗ ಮೊನ್ನೆ ನಂದೇ ಆಗಿದೆ. ಅಂದ್ರೆ ಹೆಂಗೆ ಅಂದ್ರೆ, ಈಗ ನಮ್ಮ ಕನ್ನಡದವ್ರೆ ಫಾರ್ ಎಕ್ಸಾಂಪಲ್ ಈಗ ತೆಲುಗು ಸೀರಿಯಲ್, ತಮಿಳ್ ಸೀರಿಯಲ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಕನ್ನಡದವ್ರಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂದಾಗ ಇಲ್ಲೇನಾಗುತ್ತೆ ಅಂದ್ರೆ, ಇಲ್ಲಿ ಯಾವ್ದೋ ಒಂದು ಸೀರಿಯಲ್ ಮಾಡ್ತಿರ್ತೀವಿ, ಬರೀ 3 ದಿನ 4 ದಿನ 5 ದಿನ ಡೇಟ್ ಬರ್ತಿರುತ್ತೆ. ಬಟ್ ನಾವು ಇನ್ನು ಮಿಕ್ಕಿದ 15 ದಿನ 20 ದಿನ ಫ್ರೀ ಇರ್ತೀವಿ ಅಂದ್ರೆ ಯಾರು ತಗೊಳಲ್ಲ. ಇಲ್ಲ ಬೇಕಾದ್ರೆ ಅಲ್ಲಿಂದಾನೆ ಕರೆಸ್ತಾರೆ. ನಮ್ಮ ಕನ್ನಡದವ್ರೆ ತಮಿಳ್ ಅವ್ರದ್ದು ಡೇಟ್ಗೆಲ್ಲ ಓಕೆ, ಅವರು ಬೇಕಾದ್ರೆ ಒಪ್ಕೊಬಿಡ್ತಾರೆ. ಬಟ್ ಇಲ್ಲಿವರೆಗೆ ಕೆಲಸ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ, ಇಲ್ಲೇ ಇರ್ತೀವಿ, ಇನ್ನು ನಮ್ಮ ಇದರಲ್ಲಿ ಏನೋ ಒಂದು ಅಚೀವ್ ಮಾಡ್ಬೋದಲ್ಲ. ಯಾಕಂದ್ರೆ ಬಿಕಾಸ್ ನನಗೂ ಎಷ್ಟೊಂದು ಬಂದಿದೆ ತೆಲುಗು ತಮಿಳು, ನಂಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಕನ್ನಡದಲ್ಲೇ ಏನೋ ಮಾಡಬೇಕು ಅಂತ. ಸೊ ನಮ್ಮ ಕನ್ನಡದಲ್ಲೇ ಏನೋ ಒಂದು ಮಾಡ್ಬೇಕಂತ ಅಷ್ಟು ನಾನು ಪ್ರೀತಿ ಇಟ್ಕೊಂಡಾಗ ಇಲ್ಲೇ ಅವಕಾಶ ಸಿಗದೆ ಇದ್ದಾಗ ನೆಕ್ಸ್ಟ್ ಏನಾಗುತ್ತೆ, ಓಕೆ ಬಿಡು ನಾನು ಅಲ್ಲಿಗೆ ಹೋಗೋಣ ಓಕೆ ಅಂತ ಅಂದಾಗ ಈ ತರ ಒಂದು ಬೇಜಾರು, ಸಿಟ್ಟು ಅಲ್ಲಿಂದ ಕಳ್ಸ್ಬಿಟ್ಟು ಕೊಡ್ತಿರಲಿಲ್ಲ. ಇಲ್ಲೇ ಇದಾರೆ ಕೊಡ್ರೆ ಹೋಗ್ಲಿ, ನನಗೆ ಕೊಡ್ಬೇಕಂತ ಇಲ್ಲ, ಇಲ್ಲಿರೋ ಆರ್ಟಿಸ್ಟ್ಗೆ ಕೊಟ್ಬಿಡಿ. ಹೌದು, ಯಾಕಂದ್ರೆ ಅದೇ ಹೇಳ್ತಿರೋದು. ಯಾಕಂದ್ರೆ ಒಂದೊಂದೇ ಸೀರಿಯಲ್ಗಳ ಸ್ಟಿಕ್ ಆಗಿರ್ತಾರೆ. ಈಗ ಓಕೆ ಹೀರೋ ಮಾಡಿದಾಗೆಲ್ಲ ಓಕೆ, ಅದೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಡೇಟ್ಸ್ ಜಾಸ್ತಿ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ, ಓಕೆ ಫೈನ್. ಬಟ್ ಬೇರೆ ಏನೋ ಒಂದು ಮಾಡಿದಾಗ ಅಟ್ಲೀಸ್ಟ್ ಒಂದ್ ಕಡೆ ಲೀಡ್ ಮಾಡಿದಾಗ ಏನೋ ಸಪೋರ್ಟಿಂಗ್ ಮಾಡಿದಾಗ ಸಪೋರ್ಟ್ ಮಾಡಿ ಅಲ್ವಾ ಅಂತ ಅದೊಂದಿದೆ. ನೀವು ನಟ ಆಗದಿದ್ರೆ ಏನಾಗ್ತಿದ್ರಿ? ಯಾರು ಹೋಟ್ಲ್ ಗೀಟ್ ಇಟ್ಕೋತಾ ಇದ್ದೆ. ನಾನ್ ವೆಜ್ ಹೋಟೆಲ್? ಇಲ್ಲ, ನಾನ್ ವೆಜ್ ಅಂತಾನೆ ಇಲ್ಲ, ಹೋಟೆಲ್ ಒಟ್ಟಿನಲ್ಲಿ. ಈ ಒಂದು ಧಾರಾವಾಹಿ ನನ್ನ ಜೀವನ ಬದಲಾಯಿತು ಅಂತ ಹೇಳೋದಾದ್ರೆ ಯಾವುದು? ಅಣ್ಣಯ್ಯನೇ. ಓಕೆ. ನೀವು ನಟಿಸಲು ನಿರಾಕರಿಸಿದ ಒಂದು ಪಾತ್ರ ಯಾವುದು, ಮತ್ತೆ ಅದ್ರ ಬಗ್ಗೆ ಕೊರಗಿದ್ಯಾ? ಇಲ್ಲ, ಯಾವ್ದೇನ ಬ್ರಿಟಿಷ್ ಅಂದ್ರೆ 100% ಅವಾಗಲೇ ಯೋಚನೆ ಮಾಡಿರ್ತೀನಿ ತುಂಬಾ. ಯಾವ್ದು ತಟ್ಟ ಅಂತಾನೆ ಹೇಳಿರಲ್ಲ, ಬಟ್ ಯಾವ್ದು ಅನ್ನೋದು ನನಗೆ ನೆನಪಿಲ್ಲ. ಒಂದು ಇದೇ ತರದ್ದು ಯಾವ್ದೋ ಒಂದು ಮೈಕ್ರೋ ಸೀರೀಸ್, ಯಾವ ಚಾನೆಲ್ ಹೇಳಲ್ಲ, ಅದೊಂದು ಮೈಕ್ರೋ ಸೀರೀಸ್ ಕರೆದಿದ್ರು. ಅಲ್ಲಿ ಕರೆದು ಇವಾಗ ನಾನು ಏನು ಜಿಮ್ ಸೀನ ಕಾಣಿಸ್ಕೊತೀನಿ ಅದೇ ತರದ ಕ್ಯಾರೆಕ್ಟರ್, ಬಟ್ ಇನ್ನು ತುಂಬಾ ನೆಕ್ಸ್ಟ್ ಲೆವೆಲ್ ಬಾಡಿ ಶೇಮಿಂಗ್ ಮಾಡ್ಬೇಕಾಗಿರುತ್ತೆ ಕ್ಯಾರೆಕ್ಟರ್ ಕರ್ಸ್ಬಿಟ್ಟಿದ್ರು. ನನ್ ಮನ್ಸೇ ಒಪ್ಲಿಲ್ಲ ನನಗೆ. ಇದಾರ ಓಕೆ, ಬಟ್ ಅಲ್ಲಿ ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ ಇತ್ತು. ಸೆಟ್ ಹೋದವನು ಮೇಕಪ್ ಆಗದವನು ನಾನು ಮಾಡಲ್ಲ. ನಿಮ್ಗೆ ಅಷ್ಟು ಜಿಮ್ ಸೀನ್ ನೋಡ್ಬೇಕಾದ್ರೆ ಜಿಮ್ ಸೀನಲ್ಲೇ ನೋಡಿ, ಬೇರೆದನ್ನ ಇನ್ನೊಬ್ಬ ಜಿಮ್ ಸೀನ ಹುಟ್ಟಲ್ಲ. ನಾನು ಇದಾದ್ಮೇಲೂ ಅಷ್ಟೇ, ಇದು ಝೀಗ್ ಅಷ್ಟೇ ಜಿಮ್ ಸೀನ ಸೀಮಿತ. ಇನ್ ಯಾವ ಚಾನಲ್ ಝೀ ಬಿಟ್ಟೆ ಯಾವ ಚಾನಲ್ ಜಿಮ್ ಸೀನ ಕಾಣಿಸ್ಕೊಳಲ್ಲ. ಯಾವ್ದೇ ಪಾತ್ರ ಆದ್ರೂ ಅಷ್ಟೇ, ಒಂದ್ ಪಾತ್ರ ಚಾನಲ್ ಮಾಡಿದ್ರೆ ಅವ್ರಿಗೆ ಅದು ಸೀಮಿತ. ಯಾಕಂದ್ರೆ ಅವ್ರು ಕಷ್ಟಪಟ್ಟು ಅದನ್ನ ಮೋಲ್ಡ್ ಮಾಡಿ ಅಷ್ಟು ಬೆಳೆಸಿರ್ತಾರೆ, ಅಷ್ಟು ಜನಕ್ಕೆ ಹತ್ರ ಆಗೋ ತರ ಮಾಡಿರ್ತಾರೆ. ನಾನು ಯಾಕೆ ಇನ್ನೊಂದ್ ಕಡೆ ಅದಕ್ಕೆ ಹೇಳ್ತೀನಿ, ಜಿಮ್ ಸೀನ ಒಂಥರ ಕ್ಯಾರೆಕ್ಟರ್ಸ್ ಅನ್ನೋದು ಬೇಡ, ಜಿಮ್ ಸೀನೇ ನೋಡ್ಕೊಳ್ಳಿ, ಆಲ್ರೆಡಿ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಅದೇ ಹೇಳೋದಲ್ಲ, ಆ ತರದ್ದೊಂದು ಕ್ಯಾರೆಕ್ಟರ್ ಮಾಡಿದಾಗ ಬಿಟ್ಬಿಟ್ಟು ಬಂದಿದೆ, ಬೇಡ ಇದು ನನ್ನ ಇದಕ್ಕಲ್ಲ ಅಂತ. ಜೀವನದಲ್ಲಿ ಇದೊಂದು ವಸ್ತು ಇಲ್ಲ ಅಂದ್ರೆ ನಾನು ಇರೋದು ಕಷ್ಟ ಅಂತ ಹೇಳೋದಾದ್ರೆ ಯಾವುದು? ನಿದ್ದೆ. ವಸ್ತು ಅಂತ ಹೇಳೋದ? ವಸ್ತು ಅಂದ್ರೆ ನನ್ಗೆ ಏನಾತ್ರ ಏನಾತ್ರ ಇದೇ ಇರ್ಬೇಕು, ಇಲ್ಲ ಇರೋದೇ ಇಲ್ಲ, ಆತರ ಎಲ್ಲ ಏನೂ ಇಲ್ಲ. ನಾನು ಒಬ್ಬನೇ ಇರ್ತೀನಿ, ಎಷ್ಟೋ ತಿಂಗಳ ಹಂಗಿದೀನಿ. ನನ್ಗೆ ಏನಿದೆ, ಟಿವಿ ಬೇಕು, ಮೊಬೈಲ್ ಬೇಕು, ಹಿಂಗೇನು ಇಲ್ವೇ ಇಲ್ಲ ನನಗೆ. ಇರೋದೇ ಇಲ್ಲ. ಒಂದ್ ಏನಾರ ಅಡಿಕ್ಷನ್ ವಸ್ತು ಅನ್ನೋದಾದ್ರೆ ಡಂಬಲ್ಸ್ ಇರ್ಬೋದು, ಅದೆಲ್ಲ ವಸ್ತು ಇರ್ತಾನೆ. ಅಂದ್ರೆ ಅಷ್ಟು ವರ್ಷದಿಂದ ಆತರ ಹೇಳ್ತಿರೋದು. ಅದ್ ಬಿಟ್ರೆ ಇಯರ್ಫೋನ್, ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇಯರ್ಫೋನ್ ಇಲ್ಲ ಅಂದ್ರೆ ಕಷ್ಟ, ಹಿಂಸೆ ಆಗ್ತಿರುತ್ತೆ. ಅವ್ನ್ ಇಯರ್ಫೋನ್ ಕೊಡ್ರೋ. ಅರ್ಲಿ ಮಾರ್ನಿಂಗ್ ಶೂಟ್, ನೈಟ್ ಶೂಟ್, ಯಾವುದು ನಿಮ್ಮ ಆಯ್ಕೆ? ನೈಟ್ ಶೂಟ್. ನೈಟ್ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿರ್ತೀನಿ ಅದು ಜಾಸ್ತಿ. ಡೇಗಿಂತ ಡೇ ಎಲ್ಲ ಸ್ವಲ್ಪ ತೂಕುಡ ಸೇರ್ತೀನಿ, ಅದೇನೋ ಗೊತ್ತಿಲ್ಲ. ಇಲ್ಲ ಹಂಗಲ್ಲ, ಅಂದ್ರೆ ಇನ್ನೊಂದ್ ಏನು ಅಂದ್ರೆ ನನಗೆ ಈಗ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಫುಲ್ ಎನರ್ಜಿ. ಬೆಳಗ್ಗೆಯಿಂದ ಆಕ್ಟ್ ಮಾಡ್ತಿರ್ತೀನಿ, ಅಂದ್ರೆ 6 ಗಂಟೆಗಳ ಎನರ್ಜಿ ನನಗೆ, ಉತ್ಸಾಹ ಇರಲ್ಲ, ಓಹೋ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಅಕಸ್ಮಾತ್ ಸಂಜೆ ಶೂಟ್ ಅಂದ್ರೆ ಸಂಜೆಯಿಂದಲೇ ಶೂಟಿಂಗ್ ಸ್ಟಾರ್ಟ್ ಆಗೋದ್ರೆ ಅದು ಬೇರೆ ತರ ಏನೋ ಅಂತಾರೆ. ಬಟ್ ಅದು ಮಾಡಬಾರ್ದು ಕಂಟಿನ್ಯೂ, ಯಾವಾಗ್ಲೂ ಬೇಕಾದ್ರೆ ಹೆಲ್ತ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಬಟ್ ಆರ್ಟಿಸ್ಟ್ ಅದು ಆಪ್ಷನ್ ಕೇಳ್ತಾ ಇದೀನಿ ಅಷ್ಟೇ. ಜಿಮ್ ಅಥವಾ ನಿದ್ದೆ? ನಿದ್ದೆ. ನಿಮ್ಮಲ್ಲಿ ನೀವು ಬದಲಾಯಿಸ್ಕೊಳ್ಬೇಕು ಅಂತಿರೋ ಒಂದು ಹವ್ಯಾಸ? ಕೋಪ. ಆಮೇಲೆ ಯೋಚನೆ ಮಾಡಲ್ಲ, ನನಗ್ ಸರಿನಾ ನನಗ್ ಸರಿ, ನನಗ್ ತಪ್ಪು ಈ ತರ ಜಡ್ಜೆ ಮಾಡಲ್ಲ. ಸೊ ಅದೊಂಚೂರು
ಅಟ್ಲೀಸ್ಟ್ ಸ್ವಲ್ಪ ಯೋಚನೆ ಮಾಡಿ ಅದು ಶೂಟಿಂಗ್ ನಲ್ಲಿ ಇರುವಾಗ ಕ್ರೇವ್ ಆಗುವ ಫುಡ್ ಅಂದ್ರೆ ಯಾವುದು? ನನಗೆ ಕ್ರೇವಿಂಗ್ಸ್ ಅಂತ ಏನಿಲ್ಲ, ನನಗೆ ಸ್ವೀಟ್ ಎಸ್ಪೆಷಲಿ ಏನಾದ್ರು ಒಂದು ಸ್ವೀಟ್, ಅಟ್ಲೀಸ್ಟ್ ಮೊಸರಿಗೆ ಸಕ್ಕರೆ ಹಾಕಿ ಕೊಟ್ಬಿಟ್ರು ಒಟ್ಟು ಸ್ವೀಟ್ ಇರ್ಬೇಕು ನನಗೆ. ಸ್ವೀಟ್ ತರಿಸ್ರೋ ಆ ಥರ. ಇಲ್ಲ ಕಾಫಿಗೆ 2 ಸ್ಪೂನ್ ಸಕ್ಕರೆ. ಇಲ್ಲ ಅದು ಆ ಥರ ಇಲ್ಲ, ಕಾಫಿ ಥರನೇ ಕುಡಿಬೇಕು. ಟೀಗೆ ಜಾಸ್ತಿ ಇದ್ರು ಪರವಾಗಿಲ್ಲ, ಕಾಫಿಗೆಲ್ಲ ಇಷ್ಟೇ ಇರಬೇಕು. ಸಹ ನಟ ಅಥವಾ ನಟಿ ಅವ್ರ ಜೊತೆ ಮತ್ತೆ ಅಭಿನಯಿಸ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಂತೀರಿ? ಮತ್ತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೇ ಹೇಳೋದಲ್ಲ, ನವ್ಯ ನಾರಾಯಣ್ ಗೌಡ ಅವಳೆ. ಅದ್ ಬಿಟ್ರೆ ಚೇತನ್ ಚಂದ್ರ, ಫಸ್ಟ್ ಟೀಮ್ ಸತ್ಯಂ ಶಿವಂ ಸುಂದರನ್ ಏನಿತ್ತು ಅದು. ಬಟ್ ಇವ್ರು ಸ್ವಲ್ಪ ನನಗೆ ಜಾಸ್ತಿ ಆತರ, ಅದಕ್ಕೆ ಇವ್ರ ಹೆಸರು ಹೇಳ್ತಿದ್ದೀನಿ. ಫಸ್ಟ್ ಟೀಮ್ ಅನ್ನೋದು ಯಾಕಂದ್ರೆ ಫಸ್ಟ್ ಈಸ್ ದಿ ಬೆಸ್ಟ್ ಅಂತಾರಲ್ಲ, ಸೊ ಅವ್ರ ಜೊತೆ ಮತ್ತೆ ಯಾರು ಸಿಕ್ಕೇ ಇಲ್ಲ ನನಗೆ, ಮತ್ತೆ ಅವಕಾಶನೇ ಸಿಕ್ಕಿಲ್ಲ. ಅಂದ್ರೆ ಬೇರೆ ಬೇರೆ ಪಾತ್ರಗಳು ಅವ್ರು ಮಾಡ್ಬೇಕಾದ್ರೆ ಸಿಕ್ಕಿದ್ವಿ, ಮಾತಾಡ್ಸಿ ಈ ತರ ಬಿಟ್ರೆ ಮತ್ತೆ ಆಕ್ಟ್ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಸೊ ಅವ್ರ ಜೊತೆ ಸಿಗ್ಬೇಕು ಅಂತ ಇಷ್ಟ. ಅಂದ್ರೆ ಎಲ್ರು ಹಂಗೆ ಇದ್ರು, ಎಲ್ಲ ಎನ್ಕರೇಜ್ ಮಾಡೋರು, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಆಮೇಲೆ ಬಿದ್ದು ನಗ್ತಾ ಇದ್ವಿ ಸೆಟ್ ಎಲ್ಲ. ಮೂರು ವರ್ಷ ಜೊತೆ ಕೆಲಸ ಮಾಡ್ಕೊಂಡು, ಅದೇ ಹೈಯೆಸ್ಟ್ 4 ವರ್ಷ ಕೆಲಸ ಆಲ್ಮೋಸ್ಟ್ ಮೇಳ ಮಾಡಿದ್ವಿ ಜೊತೆ. ಸೊ ಅವ್ರ ಜೊತೆ ಈ ಟೀಮ್ ಜೊತೆ ಮತ್ತೆ ಮಾಡಿದ್ರೆ ಅದರಲ್ಲೂ ಇವರಿಬ್ರು ಎಸ್ಪೆಷಲಿ ಚೇತನಣ್ಣ ಮತ್ತೆ ನವ್ಯ ಇವರಿಬ್ರು ಜೊತೆ. ಸೊ ಇವಾಗ ಸೆಲೆಬ್ರಿಟಿ ಆಗಿರೋದ್ರಲ್ಲಿ ಯಾರ ಜೊತೆಗಾರು ತೆರೆ ಹಂಚ್ಕೊಬೇಕು ಅಂತಿದ್ರೆ ಯಾರನ್ನ ಆಯ್ಕೆ ಮಾಡ್ಕೊತೀರಾ? ಹೀರೋ ಅಂಡ್ ಹೀರೋಯಿನ್. ಅದೇ ದೊಡ್ಡ ಹೀರೋನ ಸುದೀಪ್ ಸರ್, ಆಬ್ವಿಯಸ್ಲಿ ಸುದೀಪ್ ಸರ್ ಅಂಡ್ ಆಶಿಕಾ ರಂಗನಾಥ್. ಓಕೆ, ವೈ ನಾಟ್ ಅನುಷ್ಕಾ ಶೆಟ್ಟಿ? ಅನುಷ್ಕಾ ಶೆಟ್ಟಿ ಅವರು ಸಿಗಲ್ಲ ಅಂತ ಅಲ್ಲ, ಈಗ ಅವ್ರಿಗೆ ಮಾಡ್ರೆ ಆಬ್ವಿಯಸ್ಲಿ ಅವರೇ ನನ್ನ ಜೊತೆ ಹೀರೋಯಿನ್ ಆಗಿ, ಅವ್ರು ಜಾಸ್ತಿ ಏಜ್ ಇದೆ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಅಂಡ್ ನನ್ ಪಕ್ಕ ನಿಂತ್ರೆ ಆಬ್ವಿಯಸ್ಲಿ ಆ ಪರ್ಸನಾಲಿಟಿ ಅವ್ರಿರೋ ಹೈಟ್ಗೆ ನಾವು ಸೂಟೇ ಆಗಲ್ಲ. ಬಟ್ ಇವಾಗ ರೀಸೆಂಟ್ ನಮ್ಮ ಕನ್ನಡದಲ್ಲಿ ಆಶಿಕಾ ರಂಗನಾಥ್ ಅವರು ಇದ್ದಾರೆ, ನಮ್ಮ ಏಜ್ ಅಕ್ಕಪಕ್ಕನೇ ಇದ್ದಾರೆ. ಸೊ ಅದ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋ ಸುದೀಪ್ ಸರ್ ಮತ್ತೆ ಇವರು. ಸುಷ್ಮಿತ್ ಜೈನ್ ಅವರ ಫಿಟ್ನೆಸ್ ಗುಟ್ಟೇನು? ಏನೂ ಇಲ್ಲ, ಚೆನ್ನಾಗಿ ತಿನ್ಬೇಕು. ತುಂಬಾ ತೀರಾ ಹೊರಗಡೆ ಹೋಗಿ ಪಾನಿಪುರಿ ಚೂರ್ಮುರಿ ನಾನು ತಿನ್ನೋದೇ ಇಲ್ಲ. ಯಾವ್ದೋ ತುಂಬಾ ಅಪರೂಪ, ಯಾವ್ದೋ ಫಂಕ್ಷನ್ ಹೋದಾಗ ಈ ತರ ಎಸ್ಪೆಷಲಿ ಸೋಡಾ ಗಿಡ ಹಾಕಿರೋದು ನಾನು ಮುಟ್ಟೋದೇ ಇಲ್ಲ. ಬಿಟ್ರೆ ತಿಂತೀನಿ, ಹೊರಗಡೆ ಚೆನ್ನಾಗಿ ತಿಂತೀನಿ. ಇರೋದೊಂದು ಜೀವನ. ನಾನು ಈಗ 6 ಪ್ಯಾಕ್ ಮಾಡಬೇಕು ಅಂದ್ರೆ ಆ ಥರದ್ದು ಏನೋ ಅವಶ್ಯಕತೆ ಇತ್ತು ಅಂದ್ರೆ ಮಾಡ್ತೀನಿ. ಸುಮ್ಮನೆ ನಾನು ಯಾವಾಗ 6 ಪ್ಯಾಕ್ ಇಟ್ಕೊಂಡು ಏನೇ ಕೊಡಿ, ಯಾರು ಬಟ್ಟೆ ಬಿಚ್ಕೊಂಡೆ ಓಡಾಡ್ತೀನಿ, ಅದ್ರ ಅವಶ್ಯಕತೆ ಇಲ್ಲ. ಅದ್ರ ಏನಾದ್ರು ಬಂತು ಸಿನಿಮಾದಲ್ಲಿ ತೋರಿಸ್ಬೇಕು ಅಂದ್ರೆ ಮಾಡೋಣ, ಕಷ್ಟಪಡೋಣ. ಬಟ್ ಈಗೇನು ಇಲ್ಲ, ಚೆನ್ನಾಗಿ ದೇವರು ತಿನ್ನೋಂತಾನೆ ಬಿಟ್ಟಿದಂತ. ಇವಾಗ ತಿಂದೇನು ಯಾವಾಗ ತಿನ್ಬೇಕು, ಆರಾಮಾಗಿ ತಿನ್ಕೊಂಡು ಅದ್ರೆಲ್ಲ ಏನು ಇಲ್ಲ, ರಹಸ್ಯ ಅನ್ನೋದು ಏನೂ ಇಲ್ಲ. ಡಯಟ್ ಮಾಡ್ತೀನಿ ಅಂದ್ರೆ ನಂಗೆ ಏನ್ ಇಷ್ಟ ತಿನ್ನೋದ್ರ ಜೊತೆ ಏನೊಂದ್ಸಲ ಡಯಟ್ ಮಾಡ್ತೀನಿ ಬಿಟ್ರೆ ನಾನು ಬರೀ ಇದನ್ನೇ ತಿಂತೀನಿ. ನಾನು ನೋ ಶುಗರ್, ನೋ ಆಯಿಲ್, ನೋ ಸಾಲ್ಟ್, ಇದೆಲ್ಲ ಇಲ್ವೇ ಇಲ್ಲ. ಎಲ್ಲ ಬೇಕು ನನಗೆ, ಎಲ್ಲ ಜಾಸ್ತಿನೇ ಇದ್ರು ಪರವಾಗಿಲ್ಲ. ಈ ತರ ಟೈಮಿಂಗ್ಸ್ ಅನ್ನೋದೇ ಸೆಟ್ ಮಾಡ್ಕೊಂಡಿಲ್ಲ. ನಾನು ಇದೇ ಟೈಮ್ ಹೋಗ್ಬೇಕಂತ. ಕೆಲವೊಂದ್ಸಲ 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆಲ್ಲ ಹೋಗಿದ್ದೀನಿ. ಬಟ್ ಹೋಗ್ಬಾರ್ದೆಲ್ಲ, ಅದೇ ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ ಹೋಗ್ಬಾರ್ದು ಅಂತಾರೆ. ಬಟ್ ನಮ್ದೇನು ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರೊಫೆಷನಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಹೋಗ್ಲೇಬೇಕಾಗತ್ತೆ. ಸೊ ಟೈಮಿಂಗ್ಸ್ ಅಂತ ಏನಿಲ್ಲ, ರಾತ್ರಿ 10 ಗಂಟೆಗೆ ಹೋಗ್ತೀನಿ ಟೈಮ್ ಇದ್ದಾಗ. ಟೈಮ್ ಸಿಗ್ದಾಗ ಈ ಫೀಲ್ಡಲ್ಲಿ ಗೊತ್ತಲ್ಲ, ರಜಾ ಇದ್ರೆ ಸಂಜೆ ಒಂದು 7:30 ರಜಾ ಇದ್ರೆ. ಈ ತರ ಕೆಲಸ ಇದ್ರೆ ಟೈಮಿಂಗ್ಸ್ ಅಂತಾನೆ ಇಲ್ಲ, ಯಾವಾಗ ಟೈಮ್ ಆಗುತ್ತೆ ಆವಾಗ ಹೋಗ್ತೀನಿ ಆತರ. ನಿಮ್ ಬಗ್ಗೆ ಇನ್ನು ಸಾಕಷ್ಟು ಜನರಿಗೆ ಒಂದು ಗೊತ್ತಿಲ್ಲದೆ ಇರೋ ವಿಚಾರ ಅಂದ್ರೆ ಇವರು ಎಕ್ಸ್ಪರ್ಟ್ ಕುಸ್ತಿಪಟು. ಎಕ್ಸ್ಪರ್ಟ್ ಅಂತ ಏನಿಲ್ಲ, ಮಾಡ್ತಾ ಇದ್ದೆ ಅಂದ್ರೆ ಕಲಿತಾ ಇದ್ದೆ. ಕುಸ್ತಿಪಟ್ಟುಲಿ ಇಂಥವ್ರು ಎಕ್ಸ್ಪರ್ಟ್ ಅಂತ ಹೇಳಕ್ಕಾಗಲ್ಲ. ಅವ್ನು ಮೀರ್ಸೋನು ಒಬ್ಬೊಬ್ಬ ಹುಡುಗ ಇರ್ತಾನೆ. ತರಬೇತಿ ಕೂಡ ತಗೊಂಡಿದ್ದೀನಿ ಮೈಸೂರಲ್ಲಿ ಇದ್ದಾಗ ನಾನು ಮಾಡ್ತಿದ್ದೆ. ಅದೇನೋ ಆಸೆ ನಮ್ ಚಿಕ್ಕಪ್ಪಗೆ, ಒಂದೇನೋ ಪೈಲ್ವಾನ್ ಆಗ್ಲಿ ಏನೋ. ನಾನು ಒಂದಷ್ಟು ವರ್ಷ ಏನೋ ಮಾಡಿದೀನಿ, ಮಾಡಿದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಇಲ್ಲ ಅಂದ್ರೆ ಗರಡಿ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಶಿಸ್ತು ಎಲ್ಲ ಇರ್ಬೇಕು. ಈಗ ಜಿಮ್ ಮಾಡಿದಷ್ಟು ಈಸಿ ಅಲ್ಲ. ಅದು ಇವಾಗ ನಾನು ಹೇಳ್ತಿದ್ದೀನಲ್ಲ, ಅಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡ್ತಾರ ಏನ್ ಈಸಿ ನನಗೆ ಗೊತ್ತಿಲ್ವಾ ಅಂತಾರೆ. ಬಟ್ ಗರಡಿ ಮಾಡೋರು ಸಪೋರ್ಟ್ ಮಾಡ್ತಾರೆ, ಇದು ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಇರುವಂತ ಪ್ರತಿಯೊಂದು. ಸೊ ಜಿಮ್ಮೇ ಬೇರೆ ಇದೇ ಬೇರೆ ಹಂಗನ್ಬಿಟ್ಟು ಯಾವ್ದಕ್ಕೂ ಕಂಪ್ಯಾರಿಸನ್ ಅಂತ ಅಲ್ಲ. ಇದು ತುಂಬಾ ಶಿಸ್ತು ಬೇಕು. ಇವಾಗ ಜಿಮ್ ಅಲ್ಲೇ ನೋಡಿದ್ರಲ್ಲ, ಹಿಂಗ್ ಹೋಗಿ ದುಡ್ಡು ಕೊಡೋ ವರ್ಷದ ಇದರಲ್ಲಿ ರೆಸಲ್ಯೂಷನ್ ಅಂದ್ಬಿಟ್ಟು ಬರ್ತಾರೆ, ವರ್ಷ ಪೂರ್ತಿ ದುಡ್ಡು ಕೊಡ್ತಾರೆ. ಏನ್ ಜನವರಿ ಫುಲ್ ಡಮೋಸ್ ಇರ್ತದೆ ಏನೋ. ಆಮೇಲೆ ಅದು ಸರಿಯಾಗಿ ಮಾಡ್ತಾರ ಇದು ಹೇಳೋದು, ಆಮೇಲೆ ಬರೋದೇ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ ಮಾಡಿ. ಬಟ್ ಇದು ಇಷ್ಟ ಬಂದಾಗ ಮಾಡಕ್ಕಾಗಲ್ವಲ್ಲ. ಗರಡಿ ಅನ್ನೋದು ಶಿಸ್ತು ಇರಬೇಕು. ಅವ್ರು ಏನ್ ಹೇಳ್ಕೊಡ್ತಾರೋ ಉಸ್ತಾದ್ಗಳು ಅಂತ ಕರಿತೀವಿ ನಾವು, ಅದೇ ಗುರುಗಳನ್ನ. ಅವ್ರು ಏನ್ ಹೇಳ್ಕೊಡ್ತಾರೋ ಅದನ್ನ ಮಾಡಬೇಕು ಕ್ಲೀನ್ ಆಗಿ. ಅಷ್ಟು ಕಷ್ಟ ಇರುತ್ತೆ.
ಆಮೇಲೆ ಅವರೆಲ್ಲ ಬಿಡೋದಿಲ್ಲ, ಬಾಯಿಗೆಲ್ಲ ಮಣ್ಣು ತುರ್ಕಿರೋದು ನನಗೆ. ಅಂದ್ರೆ ಮಟ್ಟಿ ಅಂತಾರೆ, ಮಣ್ಣು ಅಂದ್ರೆ ಮಟ್ಟಿ, ಅಂದ್ರೆ ಕುಸಿ ಮಾಡ್ಬೇಕಾದ್ರೆ ಕಿರ್ಸ್ತ್ಯ ಅಂದ್ಬಿಟ್ಟು ಬಾಯಿಗೆಲ್ಲ ಏನ್ ಮಟ್ಟಿ ಹಾಕಿದ್ದಾರೆ. ಇದೆಲ್ಲ ಕಷ್ಟ ಇದೆ ಇದೆಲ್ಲ. ಬಂದಿದೀವಿ. ಸೊ ಇಷ್ಟೊತ್ತವರೆಗೂ ನಮ್ಮ ಸಂವಾದದಲ್ಲಿ ಜೊತೆಯಾಗಿ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಾ. ನಿಮ್ಮ ಕಲಾ ಜೀವನ ಇನ್ನಷ್ಟು ಎತ್ತರಕ್ಕೆ ಇರಲಿ, ಕಲಾ ಸರಸ್ವತಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಮ್ಮ ಹಾಗೂ ವೀಕ್ಷಕರ ಬೆಂಬಲ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇರುತ್ತೆ. ಒಳ್ಳೊಳ್ಳೆ ಧಾರಾವಾಹಿ ಅಥವಾ ಮೂವಿಗಳಲ್ಲಿ ಕಾಣಿಸ್ಕೊಳ್ಳಿ, ಎಲ್ಲರನ್ನ ರಂಜಿಸಿ ಹಾರೈಸ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ ಜಿನ್ ಸೀನಾ ಅಥವಾ ಸುಷ್ಮಿತ್ ಜೈನ್ ಅವರ ಒಂದು ಬದುಕಿನ ಕಥೆಯಾಗಿತ್ತು. ಸೊ ಅವ್ರಿಗೆ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತೇಳಿ ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.